ಸರ್ ರೆಕಾರ್ಡಿಂಗ್ ಚಾಲು ಐತಿ ನೋಡ್ರಿ. ಜಯಶ್ರೀ ಮೇಡಮ್ ಅದಿರಿ? ಜಯಶ್ರೀ ಹಸ್ಬಿ ಹುನ್ರಿ ಮೇಡಮ್ ಅದಿನ್ರಿ. ನಮಸ್ತೆ ರೀ, ಶರಣು ಶರಣಾರ್ಥಿ. ಶರಣಾರ್ಥಿ. ಸ್ಟಾರ್ಟ್ ಮಾಡ್ರಿ ಮೇಡಮ್. ಮಾಡಣ್ರಿ? ಮಾಡ್ರಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲ ಶರಣು ಬಂಧು ಬಾಂಧವರಿಗೆ ಶರಣು ಶರಣಾರ್ಥಿಗಳು. ವಚನ ಅಧ್ಯಯನ ವೇದಿಕೆ, ಬಸವಾದಿ ಶರಣರ ಚಿಂತನ ಕೂಟ ಹಾಗೂ ಅಕ್ಕನ ಅರಿವು ಸಂಘಟನೆಗಳಿಂದ ಮತ್ತು ಶರಣೆ ವಿದ್ಯಾಲಕ್ಷ್ಮೀಶ್ ಹುಂಡೇಕರ್ ಅವರ ತಾಯಿಯವರಾದ ಶರಣೆ ಸುವರ್ಣ ಸೂರ್ಯಕಾಂತ್ ಅಬ್ಬಿಗೇರಿ ಅವರ ಹೆಸರಿನಲ್ಲಿ ಏರ್ಪಡಿಸಿದ ವಿಶೇಷ ದತ್ತಿ ಉಪನ್ಯಾಸಕ್ಕೆ ನಮ್ಮ ಅಧ್ಯಕ್ಷರಾದ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರಿಗೂ ಮತ್ತು ಇಂದಿನ ವಿಶೇಷ ಉಪನ್ಯಾಸಕರಾದ ಶರಣೆ ಶಾರದಮ್ಮ ಅವರಿಗೂ ಮತ್ತು ಹಿರಿಯರಾದ ಶರಣೆ ಗೌರಮ್ಮ ನಾಶಿಯವರಿಗೂ, ಎಲ್ಲ ಸಂಘಟಕರಿಗೂ, ಎಲ್ಲ ಸಂಯೋಜಕರಿಗೂ ಮತ್ತು ಎಲ್ಲ ಶರಣ ಬಂಧುಗಳಿಗೆ ಅನಂತ ಶರಣು ಶರಣಾರ್ಥಿಗಳು. ಇಂದಿನ ವಿಶೇಷ ಉಪನ್ಯಾಸ ಬಹಳ ವಿಶಿಷ್ಟವಾಗಿದೆ. ಅದರ ಹೆಸರೇ ಸೂಚಿಸುವಂತೆ ಬಹಳ ವೈಶಿಷ್ಟ್ಯಪೂರ್ಣವಾದದ್ದು. ವಚನ ಸಾಹಿತ್ಯ ಯಾಕೆ ವಿಶಿಷ್ಟ ಅನ್ನುವುದನ್ನ ನಾವು ನೋಡಿದಾಗ, ಬಸವಾದಿ ಶರಣರು ಈ ಜಗತ್ತನ್ನ ಎಂದೂ ಅವರು ಮಿಥ್ಯ ಲೋಕವೆಂದಾಗಲಿ ಮಾಯೆಯೆಂದಾಗಲಿ ತುಚ್ಛವೆಂದಾಗಲಿ ಕಂಡವರಲ್ಲ. ಅವರು ಈ ಜಗತ್ತನ್ನ ಒಂದು ಸಾಧನಾ ಕ್ಷೇತ್ರವನ್ನಾಗಿ, ಕರ್ತಾರನ ಕುಲುಮೆಯನ್ನಾಗಿ ಕಂಡಿದ್ದಾರೆ. ಅವರ ಪ್ರಕಾರ ಈ ಜಗತ್ತು ಪರಶಿವನಷ್ಟೇ ಸತ್ಯವಾದದ್ದು, ಸತ್ಯ ಆಗಿದೆ ಅಂತ ಅವರು ಹೇಳ್ತಾರೆ. ಈ ಎಲ್ಲ ಅಂದ್ರೆ ಶರಣರ ವಚನ ಸಾಹಿತ್ಯದ ವೈಶಿಷ್ಟ್ಯತೆಯನ್ನ ಕುರಿತಾದ ಒಂದು ಉಪನ್ಯಾಸದ ಮಾಲೆ ಇವತ್ತಿನದು. ಹೀಗಾಗಿ ಇದನ್ನು ಬಹಳ ವಿಶಿಷ್ಟತೆ ಅಂತ ನಾವು ಹೇಳಿದ್ರು ತಪ್ಪಾಗಲಾರದು. ಇಂದಿನ ಕಾರ್ಯಕ್ರಮ ವಚನ ಪ್ರಾರ್ಥನೆಯಿಂದ ಪ್ರಾರಂಭ ಆಗುತ್ತೆ. ವಚನ ಪ್ರಾರ್ಥನೆಯನ್ನ ಮಾಡುವವರು ಶರಣೆ ಜಗದೇವಿ ದಂಡ್ರ. ಇದಕ್ಕಿಂತ ಪೂರ್ವದಲ್ಲಿ ನಾವೊಂದು ಏನ್ ಹೇಳ್ತೀನಿ ಅಂದ್ರೆ, ಇವತ್ತು ಶಶಿಕಾಂತ್ ಪಟ್ಟಣ್ ಸರ್ ದಂಪತಿಗಳದು ವಿವಾಹ ವಾರ್ಷಿಕೋತ್ಸವ ಇದೆ. ಅವರಿಗೆ ಎಲ್ಲರ ವತಿಯಿಂದ ನಾನು ಹಾರ್ದಿಕ ಅಂದ್ರೆ ಶುಭಾಶಯಗಳನ್ನ ಸಮರ್ಪಿಸ್ತೀನಿ. ವಿಶ್ ಯು ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ಸರ್ ಅಂಡ್ ಮೇಡಮ್. ವಿಶ್ ಯು ಗುಡ್ ಲಕ್. ವಚನ ಪ್ರಾರ್ಥನೆಯನ್ನ ನಡೆಸ್ಕೊಡ್ಬೇಕು ಅಂತ ಶರಣೆ ಜಗದೇವಿ ದಂಡ್ರ ಅವರಿಗೆ ಕೇಳ್ಕೊತೀನಿ. ಮೇಡಮ್ ರೆಡಿ ಇದ್ದೀರಾ? ಓಕೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು. ಶ್ರೀ ಗುರುವೇ ಬಸವಣ್ಣ, ಶ್ರೀಚರವೇ ಬಸವಣ್ಣ, ಶ್ರೀ ಗುರುವೇ ಬಸವಣ್ಣ, ಶ್ರೀಚರವೇ ಬಸವಣ್ಣ, ಶ್ರೀ ಮಹಾ ಇಷ್ಟಲಿಂಗವೇ ಬಸವಣ್ಣ ಬಸವಣ್ಣ, ಶ್ರೀ ಮಹಾ ಇಷ್ಟಲಿಂಗವೇ ಬಸವಣ್ಣ ಬಸವಣ್ಣ, ಶ್ರೀ ಗುರುವೇ ಬಸವಣ್ಣ. ಆರೈದು ಓರಂತೆ ಸಲಹಿದ, ಆರೈದು ಓರಂತೆ ಸಲಹಿದ, ಆರೈದು ಎನ್ನುವನು ಓರಂತೆ ಸಲಹಿದ, ಕಾರುಣ್ಯ ಸುರತರುವೆ, ಕಾರುಣ್ಯ ಸುರತರುವೆ, ಕಾರುಣ್ಯ ಸುರತರುವೆ,
ಬಸವಣ್ಣ ಬಸವಣ್ಣ 6 ಓರಂತೆ ಸಲಹಿದ ಕಾರುಣ್ಯ ಸುರತರುವೆ ಬಸವಣ್ಣ ಬಸವಣ್ಣ ಶ್ರೀ ಗುರುವೇ ಬಸವಣ್ಣ ಶ್ರೀಚರವೇ ಬಸವಣ್ಣ ಶ್ರೀ ಮಹಾಲಿಂಗವೇ ಬಸವಣ್ಣ ಬಸವಣ್ಣ ಶ್ರೀ ಗುರುವೇ ಬಸವಣ್ಣ ಭಾವಿಸಿ ಎನ್ನುವನು ಅಜಾತನ ಮಾಡಿದ ಭಾವಿಸಿ ಎನ್ನುವನು ಅಜಾತನ ಮಾಡಿದ ಆತ ಗುರು ಬಸವಣ್ಣ ಆತ ಗುರು ಬಸವಣ್ಣ ಆತ ಗುರು ಬಸವಣ್ಣ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಭಾವಿಸಿ ಎನ್ನುವನು ಅಜಾತನ ಮಾಡಿದ ಆತ ಗುರು ಬಸವಣ್ಣ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಶ್ರೀ ಗುರುವೇ ಬಸವಣ್ಣ ಶ್ರೀಚರವೇ ಬಸವಣ್ಣ ಶ್ರೀ ಮಹಾ ಇಷ್ಟಲಿಂಗವೇ ಬಸವಣ್ಣ ಬಸವಣ್ಣ ಶ್ರೀ ಗುರುವೇ ಬಸವಣ್ಣ ಶ್ರೀಚರವೇ ಬಸವಣ್ಣ 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 ಬಸವಣ್ಣ. ಧನ್ಯವಾದಗಳು. ಅತ್ಯಂತ ಸುಶ್ರಾವ್ಯವಾಗಿ ವಚನ ಪ್ರಾರ್ಥನೆಯನ್ನ ನಡೆಸಿಕೊಟ್ಟಂತಹ ಶರಣೆ ಜಗದೇವಿ ದಂಡ್ರಾ ಅವರಿಗೆ ಎಲ್ಲರ ಪರವಾಗಿ ಅನಂತ ಧನ್ಯವಾದಗಳನ್ನ ಸಮರ್ಪಿಸ್ತೀನಿ. ಈಗ ಸ್ವಾಗತ ಪ್ರಸ್ತಾವಿಕ ಹಾಗೂ ಪರಿಚಯವನ್ನ ಮಾಡಿಕೊಡಲಿದ್ದಾರೆ ಶರಣೆ ಗೌರಮ್ಮ ನಾಶಿ ಮೇಡಮ್ ಅವರು. ಮೇಡಮ್, ವೇದಿಕೆಗೆ ತಮಗೆ ಸ್ವಾಗತ. ಓಕೆ ಮೇಡಮ್. ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣಾರ್ಥಿಗಳು. ವಚನ ಅಧ್ಯಯನ ವೇದಿಕೆ ಹಾಗೂ ಅಕ್ಕನ ಅರಿವು ಸಹಯೋಗದೊಂದಿಗೆ ನಡೆಯುತ್ತಿರುವ ಉಪನ್ಯಾಸ ಮಾಲಿಕೆ 364ನೆಯ ವಿಶೇಷ ದತ್ತಿ ಉಪನ್ಯಾಸ. ಇಂದಿನ ದತ್ತಿ ದಾಸೋಹಿ ಶರಣೆ ವಿದ್ಯಾ ಲಕ್ಷ್ಮೀಶ್ ಹುಂಡೇಕರ್ ಅವರ ಮಾತೋಶ್ರೀಯವರಾದ ಶರಣೆ ಸುವರ್ಣ ಸೂರ್ಯಕಾಂತ್ ಅಬ್ಬಿಗೇರಿ ಇವರ 86ನೇ ವರುಷದ ಹುಟ್ಟು ಹಬ್ಬದ ಸವಿನೆನಹಿನ ದತ್ತಿ ಉಪನ್ಯಾಸ ಕಾರ್ಯಕ್ರಮವಿದು. ಈ ಉಪನ್ಯಾಸ ಕಾರ್ಯಕ್ರಮಕ್ಕೆ ಅಕ್ಕನ ಅರಿವು ವೇದಿಕೆಯ ಎಲ್ಲ ಪದಾಧಿಕಾರಿಗಳನ್ನು, ದತ್ತಿದಾನಿಗಳಾದ ಶರಣೆ ವಿದ್ಯಾ ಹುಂಡೇಕರ್ ಹಾಗೂ ಅವರ ಕುಟುಂಬ ವರ್ಗದ ಎಲ್ಲ ಸದಸ್ಯರನ್ನು, ವಿಶೇಷ ಉಪನ್ಯಾಸಕರಾಗಿ ಆಗಮಿಸಿದ ಶರಣೆ ಶಾರದಮ್ಮ, ಅಧ್ಯಕ್ಷರು ರಾಷ್ಟ್ರೀಯ ಬಸವದಳ ಬಳ್ಳಾರಿ ಅವರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸುವೆ. ಅದರಂತೆ ವೇದಿಕೆಯ ಸಂಘಟಕರು, ಸಂಯೋಜಕರು ಹಾಗೂ ಎಲ್ಲ ಕಾರ್ಯಕರ್ತರನ್ನು, ಅಲ್ಲದೆ ಉಪಸ್ಥಿತರಿರುವ ಸರ್ವ ಶರಣ ಬಂಧುಗಳನ್ನು ಹಾರ್ದಿಕವಾಗಿ ಸ್ವಾಗತಿಸುವೆ. ನಿರಂತರವಾಗಿ 6 ವರ್ಷಗಳಿಂದ ಬಸವ ತತ್ವ ಚಿಂತನೆ, ಅಧ್ಯಯನ ಹಾಗೂ ಪ್ರಸಾರ ಕಾರ್ಯವನ್ನು ಕೈಗೆತ್ತಿಕೊಂಡ ವೇದಿಕೆ ಈ ಅಕ್ಕನ ಅರಿವು. ಪ್ರತಿಯೊಬ್ಬ ಸದಸ್ಯರ ಶ್ರಮ, ಸೇವೆ, ದತ್ತಿ ದಾಸೋಹದ ಫಲವಾಗಿ ಇದರ ಕಾರ್ಯಕ್ಷೇತ್ರ ಇಂದು ಹರವಾಗಿ ಹಬ್ಬುತ್ತಿಹುದು. ಬರವಣಿಗೆ, ಉಪನ್ಯಾಸ, ಬಸವ ತತ್ವಕ್ಕೆ ಎಲ್ಲಿಯಾದರೂ ಧಕ್ಕೆ ಬಂದಲ್ಲಿ ಹೋರಾಟ ಈ ವೇದಿಕೆಯ ಧ್ಯೇಯವಾಗಿದೆ. ಅಧ್ಯಕ್ಷರಾದ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರನ್ನು ಒಳಗೊಂಡು ಬಸವ ತತ್ವಾನುಯಾಯಿಗಳು, ಅಧ್ಯಯನಶೀಲರು, ನಮ್ಮ ವೇದಿಕೆಯ ಎಲ್ಲ ಶರಣ ಬಂಧುಗಳು ಗಣನೀಯರೇ ಎಂದು ಹೆಮ್ಮೆಯಿಂದ ಹೇಳಬಯಸುತ್ತೇನೆ. ಇನ್ನು ಇಂದಿನ ವಿಶೇಷ ದತ್ತಿದಾನಿಗಳು ಹಾಗೂ ಉಪನ್ಯಾಸಕರ ಕಿರು ಪರಿಚಯವನ್ನು ಮಾಡಬಯಸುವೆ. ಮೊದಲನೇದಾಗಿ ಇಂದಿನ ದತ್ತಿದಾನಿಗಳಾದ ಶರಣೆ ವಿದ್ಯಾ ಲಕ್ಷ್ಮೀಶ್ ಹುಂಡೇಕರ್ ಅವರು. ಇವರು ಸಮೃದ್ಧ ಕುಟುಂಬದ ಒಡತಿಯಾಗಿ ಜೊತೆಯಲ್ಲಿ 23 ವರ್ಷಗಳಿಂದ ಬಹುಮುಖಿಯಾಗಿ ಸಮಾಜ ಸೇವೆಯಲ್ಲಿ
ತಮ್ಮನ್ನು ತೊಡಗಿಸಿಕೊಂಡವರು. ಅಲ್ಲದೆ ಸಾಹಿತ್ಯ ಕ್ಷೇತ್ರದಲ್ಲಿಯೂ ಕೂಡ ಕೃಷಿ ಮಾಡಿದವರು. ಇವರ ಮೊದಲ ಹೆಜ್ಜೆ ಕವನ ಸಂಕಲನ ಹಾಗೂ ಪ್ರವಾಸ ಕಥನ, ಈ 2 ಕೃತಿಗಳು ಪ್ರಕಟಗೊಂಡಿವೆ. ಮೊದಲ ಹೆಜ್ಜೆ ಕವನ ಸಂಕಲನಕ್ಕೆ ಬೆಳಗಾವಿ ಜಿಲ್ಲಾ ಲೇಖಕಿಯರ ಸಂಘದಿಂದ ದತ್ತಿ ಪ್ರಶಸ್ತಿ ಕೂಡ ದೊರೆತಿದೆ. ಇವರು ಅನೇಕ ಸಂಘ ಸಂಸ್ಥೆಗಳ ಅಧ್ಯಕ್ಷರು, ಕಾರ್ಯದರ್ಶಿಗಳು ಆಗಿ ಸೇವೆ ಸಲ್ಲಿಸಿದ್ದಾರೆ. ಇವರ ಸೇವೆಯನ್ನು ಗುರುತಿಸಿ ಹುಬ್ಬಳ್ಳಿ ಚೇತನ್ ಫೌಂಡೇಶನ್ ದವರು ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿಯನ್ನು ಕೊಟ್ಟು ಸನ್ಮಾನಿಸಿದ್ದಾರೆ. ಹಾಗೆ ಪೃಥ್ವಿ ಫೌಂಡೇಶನ್ ಹಾಗೂ ಕ್ರಾಂತಿ ಮಹಿಳಾ ಮಂಡಳದಿಂದ ಅನುಪಮ ಸೇವಾ ಪ್ರಶಸ್ತಿಯನ್ನು ಕೊಟ್ಟು ಸನ್ಮಾನಿಸಿದ್ದಾರೆ. ಇಂತಹ ಅಪ್ರತಿಮ ಪ್ರತಿಭೆಯುಳ್ಳ ಮಹಿಳೆಯೊಬ್ಬರು ನಮ್ಮ ವೇದಿಕೆಯಲ್ಲಿರುವುದು ನಿಜಕ್ಕೂ ನಮಗೆಲ್ಲ ಹೆಮ್ಮೆಯ ವಿಷಯವೆಂದು ಹೇಳಬಯಸುತ್ತೇನೆ. ಇನ್ನು ಇಂದಿನ ವಿಶೇಷ ಉಪನ್ಯಾಸಕರಾಗಿ ಆಗಮಿಸಿದ ಶರಣೆ ಶಾರದಮ್ಮನವರು, ಅಧ್ಯಕ್ಷರು, ರಾಷ್ಟ್ರೀಯ ಬಸವದಳ ಬಳ್ಳಾರಿ, ಇವರ ಕಿರು ಪರಿಚಯ. ಇವರು ನಮ್ಮ ವೇದಿಕೆಯ ಸದಸ್ಯರು ಹಾಗೂ ಬಿಜಾಪುರ ಜಿಲ್ಲಾ ಮಹಿಳಾ ಘಟಕದ ಅಧ್ಯಕ್ಷರೂ ಆದ ಶರಣೆ ರೇಣುಕಾ ಪಾಟೀಲ್ ಅವರ ಚಿಕ್ಕಮ್ಮನವರು. ವಿಜಯಪುರ ಜಿಲ್ಲೆಯ ಹೇಮರೆಡ್ಡಿ ಮಲ್ಲಮ್ಮ ಸಂಸ್ಥೆಯ ಸಂಸ್ಥಾಪಕರು, ಸುಪ್ರಸಿದ್ಧ ವಕೀಲರು, ಸಮಾಜ ಸೇವಕರೂ ಆಗಿದ್ದಂತಹ ಶ್ರೀಯುತ MS ಪಾಟೀಲ್ ಅವರ ಕಿರಿಯ ಪುತ್ರಿ. ಭೀಮಲಿಂಗನಗೌಡರೊಂದಿಗೆ ವಿವಾಹದ ನಂತರ ಬಳ್ಳಾರಿಯಲ್ಲಿ ನೆಲೆಸಿದ್ದು, ಪೂಜ್ಯ ಮಾತೆ ಮಹಾದೇವರ ಪ್ರವಚನದ ಪ್ರಭಾವದಿಂದಾಗಿ 1980ರಿಂದ ಬಸವ ತತ್ವ ಅನುಷ್ಠಾನ ಹಾಗೂ ಪ್ರಸಾರದಲ್ಲಿ ತಮ್ಮನ್ನ ತೊಡಗಿಸಿಕೊಂಡವರು. ಬಳ್ಳಾರಿ ಜಿಲ್ಲೆಯ ರಾಷ್ಟ್ರೀಯ ಬಸವದಳದ ಅಧ್ಯಕ್ಷರಾಗಿದ್ದು, ಭವ್ಯವಾದ ಬಸವ ಮಂಟಪವನ್ನು ನಿರ್ಮಿಸಲು ಕಾರಣರಾಗಿದ್ದಲ್ಲದೆ ನಿರಂತರ ಬಸವ ತತ್ವ ಪ್ರಚಾರವನ್ನು ಕೂಡ ಕೈಗೊಂಡಿದ್ದು ಅನೇಕ ಶರಣರನ್ನ ತರಬೇತುಗೊಳಿಸಿದ್ದಾರೆ. ಇವರು ಉತ್ತಮ ವಾಗ್ಮಿಗಳು, ಪರಿಸರ ಪ್ರೇಮಿಗಳು, ಆಯುರ್ವೇದ ಅಧ್ಯಯನದಲ್ಲಿ ಹಾಗೂ ಸಾವಯವ ಕೃಷಿಯಲ್ಲಿ ಕೂಡ ತಮ್ಮನ್ನ ತೊಡಗಿಸಿಕೊಂಡವರು. ಇಷ್ಟಲ್ಲದೆ ಬಸವ ತತ್ವದ ಅನ್ವಯ ಮದುವೆ, ನಾಮಕರಣ, ಗೃಹ ಪ್ರವೇಶದಂತಹ ಕಾರ್ಯಗಳನ್ನು ಕೂಡ ತಾವೇ ಸ್ವತಃ ನಡೆಸಿಕೊಂಡು ಬಂದಿದ್ದಾರೆ. ಇನ್ನು ಅವರ ಕೌಟುಂಬಿಕ ಪರಿಚಯವನ್ನು ಹೇಳಬೇಕೆಂದರೆ, ಇವರಿಗೆ ಒಬ್ಬಳೆಯ ಮಗಳಿದ್ದು ಅವರು ಬೀದರ್ನಲ್ಲಿ ಸ್ತ್ರೀರೋಗ ತಜ್ಞರಾಗಿದ್ದಾರೆ. ಅಳಿಯ ಬಸವಕುಮಾರ್ ಪಾಟೀಲರು ವೃತ್ತಿಯಿಂದ ವಕೀಲರು, ಪ್ರವೃತ್ತಿಯಿಂದ ಬಸವ ತತ್ವ ಪ್ರಸಾರಕರು. ಬೀದರ್ ಕಲ್ಯಾಣ ಕರ್ನಾಟಕ ಪ್ರತಿಷ್ಠಾನದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇವರಿಗೆ 2 ಮಕ್ಕಳು. ಮಗ ಪ್ರಣವ್ ಎಂಜಿನಿಯರನಾಗಿದ್ದು, ಮಗಳು ವಚನ ವೈದ್ಯಕೀಯ ಸ್ನಾತಕೋತ್ತರ ವಿದ್ಯಾರ್ಥಿಯಾಗಿದ್ದಾರೆ. ವಚನ ಪ್ರತಿಭಾವಂತ ವಿದ್ಯಾರ್ಥಿನಿಯಾಗಿದ್ದು, ನೀಟ್ ಪರೀಕ್ಷೆಯಲ್ಲಿ ಬೀದರ್ ಜಿಲ್ಲೆಗೆ ಪ್ರಥಮಳಾಗಿ ಹಾಗೂ MBBS ಫೈನಲ್ ಇಯರ್ದಲ್ಲಿ 10 ಗೋಲ್ಡ್ ಮೆಡಲ್ ಪಡೆದ ಚಿನ್ನದ ಹುಡುಗಿ ಎಂದು ಖ್ಯಾತಿ ಪಡೆದವಳೆಂದು ಹೇಳಲು ಹೆಮ್ಮೆ ಎನಿಸುತ್ತದೆ. ಇಂದು ಈ ಅದ್ಭುತ ಸಾಧಕರಾದಂತಹ ಶರಣೆ ಶಾರದಮ್ಮನವರ ಉಪನ್ಯಾಸವನ್ನು ಕೇಳುವ ಸದವಕಾಶ ನಮ್ಮದೆಂದು ಹೇಳುತ್ತಾ ನನ್ನೆರಡು ಮಾತನ್ನು ಮುಗಿಸುತ್ತೇನೆ. ಧನ್ಯವಾದಗಳು. ಧನ್ಯವಾದಗಳು ಮೇಡಮ್. ಅತ್ಯಂತ ಅಚ್ಚುಕಟ್ಟಾಗಿ ಸ್ವಾಗತ, ಪ್ರಸ್ತಾವಿಕ ಹಾಗೂ ಪರಿಚಯವನ್ನು ನಡೆಸಿಕೊಟ್ಟಂತ ನಮ್ಮವರೇ ಆದ ಶರಣೆ ಗೌರಮ್ಮ ನಾಶಿ ಮೇಡಮ್ ಅವರಿಗೆ ಅನಂತ ಅನಂತ ಧನ್ಯವಾದಗಳನ್ನ ಎಲ್ಲರ ಪರವಾಗಿ ಸಮರ್ಪಿಸ್ತೀನಿ. ಇಂದಿನ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ಇಂದಿನ ವಿಶೇಷ ಉಪನ್ಯಾಸ ವಚನಗಳಲ್ಲಿ ವಿಶಿಷ್ಟತೆ ಎನ್ನು ನಡೆಸಿಕೊಡುವಂತಹ ಶರಣೆ ಗೌರಮ್ಮ ನಾಶಿ, ಅಧ್ಯಕ್ಷರು, ರಾಷ್ಟ್ರೀಯ ಬಸವದಳ ಬಳ್ಳಾರಿ ಅವರಿಗೆ ನಾನು ಸ್ವಾಗತವನ್ನ ಮೇಡಮ್ ಶಾರದಮ್ಮನವರು ಅಂತ ಹೇಳ್ರಿ. ಹೂನ್ರಿ ಮೇಡಮ್. ಶಾರದಮ್ಮ ಅನ್ರಿ. ಶರಣೆ ಶಾರದಮ್ಮ ಮೇಡಮ್, ಅಧ್ಯಕ್ಷರು, ರಾಷ್ಟ್ರೀಯ ಬಸವದಳ ಬಳ್ಳಾರಿ ಇವರಿಗೆ ನಾನು ಸ್ವಾಗತವನ್ನ ಬಯಸ್ತೀನಿ. ಮೇಡಮ್, ವೇದಿಕೆ ತಮಗಾಗಿ. ಓಂ ಶ್ರೀ ಗುರು ಬಸವ ಲಿಂಗಾಯ ನಮಃ. ಸೃಷ್ಟಿಕರ್ತ ಪರಮಾತ್ಮನನ್ನು ಸ್ಮರಿಸುತ್ತಾ, ಧರ್ಮಪಿತ ಮಹಾಗುರು ಬಸವ ತಂದೆಯನ್ನು ಸ್ಮರಿಸುತ್ತಾ, ಈ ಕಾರ್ಯಕ್ರಮದ ರೂವಾರಿಗಳಾದಂಥ
ಸನ್ಮಾನ್ಯರಾದಂಥ ಶಶಿಕಾಂತ್ ಪಟ್ಟಣ ಅಧ್ಯಕ್ಷರಿಗೂ ಮತ್ತು ಇನ್ನು ಎಲ್ಲ ಪದಾಧಿಕಾರಿಗಳಿಗೂ ಸದಸ್ಯರಿಗೂ ಈ ಕಾರ್ಯಕ್ರಮದಲ್ಲಿ ಭಾಗಿಯಾದಂಥ ಎಲ್ಲ ಆತ್ಮ ಬಂಧುಗಳಿಗೆ ನನ್ನ ಅನಂತ ಶರಣಾರ್ಥಿಗಳು. ಕೇಳಿಸ್ತದಲ್ಲರಿ ಎಲ್ಲ? ಹಲೋ, ಕೇಳಿಸ್ತಿದ್ರಿ? ಹಾ ಕೇಳಿಸ್ತದೆ. ಕೇಳಿಸ್ತಿದೆ ಅಮ್ಮ. ಕೇಳಿಸ್ತದ್ರಿ. ಕೇಳಿಸ್ತಾ ಇದೆ ಅಮ್ಮ. ಹಾ ಸರಿ. ಹಾಡಿದೊಡೆ ಎನ್ನೊಡೆಯನ ಹಾಡುವೆ, ಬೇಡಿದೊಡೆ ಎನ್ನೊಡೆಯನ ಬೇಡುವೆ, ಒಡೆಯಂಗೊಡಲ ತೋರಿ ಎನ್ನ ಬಡತನವ ಭಿನ್ನಯಿಸುವೆ, ಒಡೆಯ ಮಹಾದಾನಿ ಕೂಡಲ ಸಂಗಮ ದೇವರಿಗೆ ಸೆರಗೊಡ್ಡಿ ಬೇಡುವೆ. ಈ ವಚನದಲ್ಲಿ ಕೊನೆಯ ಸಾಲು ಸೆರಗು ಅನ್ನುವಂಥದ್ದು ಬಹಳಷ್ಟು ಮುಖ್ಯವಾದಂತ ಒಂದು ಪದ. ಇದು ವಿನಯವನ್ನು, ಕಿಂಕರತೆಯನ್ನು, ಗೌರವವನ್ನು ಮತ್ತು ದೇವರಿಗೆ ಮೊರೆ ಹೋಗುವಂತ ಒಂದು ಶರಣಸತಿಯಾಗಿ ಲಿಂಗಪತಿಯಾಗಿ ಹೇಳುವಂತ ಒಂದು ಪದವಿದು ಸೆರಗು ಅನ್ನುವಂಥದ್ದು. ಅಕ್ಕನಾಗಮ್ಮನವರು ಕೂಡ ಹೇಳ್ತಾ ಇದ್ದಾರೆ, ಹಿಂದೆ ಲೋಕ ಒರಿದು ಬದುಕಲೆಂದು ಬಸವಣ್ಣ ಸೆರಗ ಕೊಟ್ಟ ಅಂತ ತಿಳ್ಕೊಂಡು ಹೇಳ್ತಾರೆ. ಈ ಸೆರಗ ಅನ್ನುವಂಥದ್ದು ಏನಂತಂದ್ರೆ, ಹಿಂದಿನ ಕಾಲದಲ್ಲಿ ಹೆಣ್ಣು ಮಕ್ಕಳು ಜನಸಂದಣಿ ಇರುವಂತ ಪ್ರದೇಶಕ್ಕೆ ಅಥವಾ ಜಾತ್ರೆಗೋ ಸಂತೆಗೋ ಎಲ್ಲೇ ಹೋದಾಗ ಚಿಕ್ಕ ಮಕ್ಕಳು ಇದ್ರೆ ಸೆರಗ್ ಹಿಡ್ಕೊ ಅಂತ ಹೇಳ್ತಿದ್ರು. ಯಾಕಂದ್ರೆ ಅವ್ರ ಕೈಯಲ್ಲಿ ಕೆಲವೊಂದು ಸಾಮಾನುಗಳು ಇರ್ತಿದ್ವು. ಸೆರಗ್ ಹಿಡ್ಕೊಂಡ್ರೆ ಎಲ್ಲಿ ದಾರಿ ತಪ್ಪಲ್ಲ ಅಂತ. ಸೆರಗ್ ಹಿಡ್ಕೊಂಡ್ರೆ ತಾಯಿ ಎಲ್ಲಿ ಹೋಗ್ತಾ ಅಲ್ಲೇ ಮಕ್ಕಳು ಹೋಗ್ತಾವ. ಅದಕ್ಕಾಗಿ ಹಾಗೆ ನಾವು ಕೂಡ ಈ ಹಿಂದೆ ಲೋಕವರಿದು ಬದುಕಲೆಂದು ಸೆರಗ ಹಿಡ್ಕೊಂಡು ಹೋಗ್ಬೇಕಂತಂದ್ರೆ ವಚನಗಳು ಅನ್ನುವಂತ ಸೆರಗನ್ನು ಹಿಡ್ಕೊಂಡು ಹೋದ್ರೆ ನಾವು ಗುರಿಯನ್ನು ಮುಟ್ಟುವುದರಲ್ಲಿ ಯಾವ ಸಂದೇಹವಿಲ್ಲ ಅಂತ ಹೇಳ್ಕೊಂಡು ಅಕ್ಕ ನಾಗಮ್ಮನವರು ಇಲ್ಲಿ ಹೇಳ್ತಾರ. ಈ ವಚನಗಳು ಅಂತಂದ್ರೆ ಏನು ಅಂತಂದ್ರೆ ಬದುಕಿನ ಸೂತ್ರಗಳು ಅಥವಾ ಪರಮಾತ್ಮನ ನಿಯಮಗಳು. ಈ ನಿಯಮಗಳನ್ನ ತಿಳಿಸ್ಲಿಕ್ಕಾಗಿ ಬಸವಣ್ಣನವರು ಹುಟ್ಟಿ ಬಂದರು ಅಂತ ತಿಳ್ಕೊಂಡು ಹೇಳ್ಬೋದು. ಇದು ಎಲ್ಲಾ ಶರಣರ ಅಭಿಪ್ರಾಯ ಕೂಡ. ಈ ವಚನಗಳು ಅನ್ನುವಂಥದ್ದು ಅಮೂಲ್ಯವಾದಂತ ಸಂಪತ್ತು. ಅಂದರೆ ಅಳವಡಿಸಿಕೊಂಡರೆ ಮಾತ್ರ ಇದು ಅಮೂಲ್ಯವಾದಂತ ಸಂಪತ್ತು. ಈ ವಚನಗಳು ಅನುಭವದ ನುಡಿಗಳು. ಇವು ತನ್ನದೇ ಆದಂತ ವಿಶೇಷತೆಯಿಂದ ಕೂಡಿ ಕನ್ನಡ ಭಾಷೆಯನ್ನೇ ಶ್ರೀಮಂತಗೊಳಿಸಿದೆ ವಚನಗಳು. ಮತ್ತು ಸತ್ವದಲ್ಲಿ, ಗಾತ್ರದಲ್ಲಿ, ಮೌಲ್ಯಗಳಲ್ಲಿ ಇದು ಎಲ್ಲ ರೀತಿಯಿಂದಲೂ ಪೌಷ್ಟಿಕತೆಯನ್ನು ಹೊಂದಿದೆ. ಮತ್ತಿದು ಅನೇಕ ಆಯಾಮಗಳನ್ನು ಒಳಗೊಂಡಿದೆ. ವೈಯಕ್ತಿಕ ಬದುಕಿನಿಂದ ಹಿಡಿದು ಸಾಹಿತ್ಯಿಕ, ಸಾಮಾಜಿಕ, ಸಾಂಸ್ಕೃತಿಕ, ಆರ್ಥಿಕ, ಧಾರ್ಮಿಕ, ಆಧ್ಯಾತ್ಮಿಕ, ಹೀಗೆ ಎಲ್ಲ ಅಂಶಗಳನ್ನು, ಬದುಕಿನ ಎಲ್ಲ ಮುಖಗಳನ್ನು, ಯಾವೊಂದು ಅಂಶವನ್ನು ಕಡೆಗಣಿಸಿಲ್ಲ. ಎಲ್ಲ ಮುಖಗಳನ್ನು ಒಳಗೊಂಡಿದ್ದು ಇದು ಯಾರೇ ಆಗಲಿ, ಬುದ್ಧಿಜೀವಿ ಆಗಲಿ, ಭಾವಜೀವಿ ಆಗಲಿ, ಪಂಡಿತರಾಗಲಿ, ಮತ್ತು ಇನ್ನ ಹೋರಾಟಗಾರರು, ಯೋಗಿಗಳು, ಸಾಧಕರು, ಯಾರು ಯಾವುದೇ ಮೌಲ್ಯಗಳನ್ನು ಅರಿಸಿಕೊಂಡು ಬಂದರೂ ಕೂಡ ವಚನಗಳಲ್ಲಿ ಉತ್ತರ ಇದೆ. ಯಾರು ಯಾವುದೇ ಮೌಲ್ಯವನ್ನು ಕೇಳಲಿ, ಎಲ್ಲರಿಗೂ ಆಹಾರವನ್ನು ಈ ವಚನಗಳು ನೀಡ್ತಾವೆ. ಆದರೆ ಈ ವಚನಗಳು ಕೇವಲ ಸಾಹಿತ್ಯ ಅಲ್ಲ, ಸಾಹಿತ್ಯದ ವಲಯವನ್ನು ಮೀರಿ ಇನ್ನು ಮುಂದೆ ಎಲ್ಲಾ ಮಾನವನ ಅನೇಕ ಆಯಾಮಗಳನ್ನು ಇದು ಒಳಗೊಂಡಿದೆ. ಪದ್ಮನಾಭ ಭಟ್ ಅನ್ನುವಂತ ಒಬ್ಬರು ಸಾಹಿತಿಗಳು, ಬರಹಗಾರ ಹೇಳ್ತಿದ್ದಾರೆ, ಸಾಹಿತ್ಯ ಅಂತಂದ್ರೆ ಕೇವಲ ಬುದ್ಧಿಗೆ ಸಂಬಂಧಪಟ್ಟದ್ದು, ಬುದ್ಧಿಯಿಂದ ಬಂದದ್ದು ಸಾಹಿತ್ಯ. ಆದರೆ ಅದು ಹೇಗೆ ಅಂತಂದ್ರೆ ಈರುಳ್ಳಿ ಪದರಗಳನ್ನು ಬಿಚ್ಚಿದಂತೆ ಅಂತ. ಅಂದ್ರೆ ಈರುಳ್ಳಿ ಪದರಗಳನ್ನು ಬಿಚ್ತಾ ಹೋದಂತೆ ಕೊನೆಗೆ ಏನೂ ಉಳಿಯಲ್ಲ, ಅಲ್ಲಿ ಉಳಿಯೋದು ಕಣ್ಣೀರು ಮಾತ್ರ ಅಂತ ತಿಳ್ಕೊಂಡು ಹೇಳ್ತಾರೆ. ಅಂದರೆ ಇದು ಕೇವಲ ಸಾಹಿತ್ಯವಾಗಿ ಉಳಿಯದೆ ಎಲ್ಲ ಬದುಕಿನ ಎಲ್ಲ ಮೌಲ್ಯಗಳನ್ನು ಇದು ಒಳಗೊಂಡಿದೆ ಅಂತ ತಿಳ್ಕೊಂಡು ಹೇಳ್ಬೋದು. ಇಲ್ಲಿ ನಾವು ವಚನ ಅಂತಂದ್ರೆ, ಈ ವಚನ ಅನ್ನುವಂತ ಪದವನ್ನು ಶರಣರು ಯಾಕೆ ಆರಿಸ್ಕೊಂಡ್ರು ಅಂತಂದ್ರೆ, ವಚನ ಅಂತಂದ್ರೆ ಇಲ್ಲಿ ಹೇಳ್ತಾರೆ ಅವರ ದೃಢವಾದ ನಿಲುವನ್ನು ಸೂಚಿಸ್ತದೆ. ಅವ್ರು ಕೈಗೊಂಡಂತ ಪ್ರತಿಜ್ಞೆಗಳು. ಸತ್ಯವಾಗ್ಲೂ ನಾನು ನಿನಗೆ ಭಾಷೆಯನ್ನು ಕೊಡ್ತೀನಿ, ಸತ್ಯವಾಗ್ಲೂ ನಾನು ನಿನಗೆ ವಚನವನ್ನು ಕೊಡ್ತೀನಿ ಅಂತ ತಿಳ್ಕೊಂಡು ಅನೇಕ ಆಡು ಮಾತುಗಳಲ್ಲಿ ಕೂಡ ಇದು ಬರ್ತದೆ. ಹೀಗಾಗಿ ವಚನ ಅನ್ನುವಂಥದ್ದು ನಿಸ್ಸಂದೇಹ ಪೂರ್ವಕವಾಗಿ ಆತ್ಮಸಾಕ್ಷಿಯಿಂದ, ಅಂತಃಸಾಕ್ಷಿಯಿಂದ ನುಡಿಯುವಂತ ಪ್ರತಿಜ್ಞಾಪೂರ್ವಕ ನುಡಿಗಳಿಗೆ ವಚನಗಳು ಅಂತ ತಿಳ್ಕೊಂಡು ಕರೆಯಬಹುದು. ಅಂತಂದ್ರೆ ಆ ವಚನಗಳಲ್ಲೇ ಬರ್ತದೆ, ಧೃತಿಗೆಟ್ಟು ಅನ್ಯರ ಬೇಡದಂತೆ, ಮತಿಗೆಟ್ಟು ಅನ್ಯರ ಹೊಗಳದಂತೆ ಬದುಕಿಸು ಅಂತ ತಿಳ್ಕೊಂಡು ಕೇಳ್ತಾರೆ. ಅಂದ್ರೆ ತಮ್ಮ ನಿಲುವನ್ನು ದೃಢಪಡಿಸ್ತಾರೆ ಇಲ್ಲಿ. ದೇವರಿಗೆ ಮಾತ್ರ ಸೆರಗೊಡ್ಡಿ ಬೇಡುವೆ ಅಂತ ತಿಳ್ಕೊಂಡು ಈ ಒಂದು ಮೇಲಿನ ವಚನದಲ್ಲಿ ನಾವು ನೋಡ್ತಾ ಇದ್ವಿ. ಹಾಡಿದೊಡೆ ಎನ್ನೊಡೆಯನ ಹಾಡುವೆ, ಬೇಡಿದೊಡೆ ಎನ್ನು ಒಡೆಯನ ಬೇಡುವೆ. ಅಂದ್ರೆ ಇಲ್ಲಿ ಯಾರನ್ನು ಯಾಕಂದ್ರೆ ಈ ವಚನವನ್ನು ಉದ್ದೇಶಪೂರ್ವಕವಾಗಿ ಬರೆದಿಲ್ಲ. ರಾಜ ಮಹಾರಾಜರನ್ನು ಕುರಿತು, ಆಮೇಲೆ ಅವರ ವೈಭವದ ಜೀವನ, ವಿಲಾಸದ ಜೀವನ, ಹೀಗೆಲ್ಲ ಅವರನ್ನೆಲ್ಲ ಕುರಿತು ಬರೆದಿಲ್ಲ. ಅಂತಃಸಾಕ್ಷಿಯಾಗಿ ತಾವೇನು ಅನುಭವಿಸಿದಾರಲ್ಲ
ಅವುಗಳನ್ನ ಮಾತ್ರ ಇಲ್ಲಿ ಹೇಳ್ತಾರ. ಅಷ್ಟೇ ಅಲ್ಲ, ಹಾಡುವುದು ಬೇಡುವುದು ದೇವರನ್ನು ಕುರಿತು, ದೇವರೊಬ್ಬರನ್ನೇ ಇರುವಂತ ಒಬ್ಬ ದೇವರನ್ನೇ ಹಾಡುವುದು ಬೇಡುವುದು. ಆಮೇಲೆ ಹೆಣ್ಣು ಒಡೆಯನ ಅಂತ ಹೇಳ್ತಾರ. ಅಂದ್ರೆ ಎಲ್ಲ ಇಡೀ ಜಗತ್ತಿಗೆ ಎಲ್ಲ ಪರಮಾತ್ಮರು ಒಬ್ಬನೇ ಒಡೆಯದನ, ಅಂತ ದೇವ್ರನ್ನ ನಾನು ಹಾಡ್ತೀನಿ ಬೇಡ್ತೀನಿ ಅಂತ ತಿಳ್ಕೊಂಡು ಹೇಳ್ತಾರ. ಆಮೇಲೆ ಒಡೆಯಂಗೊಡಲ, ಯಾಕಂದ್ರೆ ಪ್ರಾಸಬದ್ಧವಾಗಿಯೂ ಚೆನ್ನಾಗಿದೆ ಈ ವಚನ. ಆಮೇಲೆ ಇಲ್ಲಿ ತತ್ವನಿಷ್ಠೆ ಅನ್ನುವಂಥದ್ದು ಬಹಳಷ್ಟು ಎದ್ದು ಕಾಣಿಸ್ತದೆ. ಆಮೇಲೆ ಈ ವಚನಗಳು ಬದುಕಿನ ಮೌಲ್ಯಗಳು ಅನ್ನುವಂಥದ್ದು ಈ ವಚನ ತಿಳಿಸ್ತದೆ. ಆದ್ರೆ ನಾವು ನೋಡ್ಬೇಕು, ಶರಣರು ಇಷ್ಟು ದೃಢವಾಗಿ ಇರುವಂತ ಒಬ್ಬ ದೇವನನ್ನೇ ನೆನೆದರು, ಅವರು ಪೂಜಿಸಿದರು. ಹೀಗಾಗಿ ಅವರು ಬಹುದೊಡ್ಡ ಅನುಭವಿಗಳ ಈ ಜಗತ್ತಿಗೆ ಮಾರ್ಗದರ್ಶನವನ್ನು ನೀಡ್ತಿದ್ದಾರೆ. ಆದ್ರೆ ಸಾಮಾನ್ಯ ಜನರು ಜ್ಯೋತಿಷಿಯನ್ನು ನಂಬ್ತಾರ, ದೇವರನ್ನ ನಂಬಲ್ಲ, ದೇವತೆಗಳನ್ನು ನಂಬ್ತಾರ. ಅದಕ್ಕೆ ಇಲ್ಲಿ ಹೇಳ್ತಾರ ಶರಣರು, ಬಸವಣ್ಣವ್ರು ಹೇಳ್ತಾರ, ಅರಗು ತಿಂದು ಕರಗುವ ದೈವವನೆಂತು ಸರಿ ಎಂಬೇನಯ್ಯ, ಉರಿಯ ಕಂಡರೆ ಮರುಟುವ ದೈವವನೆಂತು ಸರಿ ಎಂಬೇನಯ್ಯ, ಅಂಜಿಕೆ ಆದಡೆ ಹೂಳುವ ದೈವನೆಂತು ಸರಿ ಎಂಬೇನಯ್ಯ ಅಂತ ತಿಳ್ಕೊಂಡು ಹೀಗೆ ಪರಮಾತ್ಮನ ನಿಲುವನ್ನು ಸ್ಪಷ್ಟ ಪಡಿಸಿ ಹೇಳ್ತಾ ಇದಾರೆ. ಸಹಜ ಭಾವ ನಿಜೈಕ ಕೂಡಲ ಸಂಗಮ ದೇವನೊಬ್ಬನೇ ದೇವ ಅಂತ ಹೇಳ್ಕೊಂಡು ಇಲ್ಲಿ ಹೇಳ್ತಾ ಇದಾರೆ. ಆಮೇಲೆ ಜೇಡರ ದಾಸಿಮನವ್ರು ಇನ್ನೂ ತುಂಬಾ ಚೆನ್ನಾಗಿ ಹೇಳ್ತಾರ. ಹೆಂಗ ದೇವರನ್ನ ಯಾವ ರೀತಿ ಜನರು ಪೂಜಿಸ್ತಾರ, ಯಾವ ರೀತಿ ನಂಬಿದಾರ ಅಂತಂದ್ರೆ ಅವ್ರು ಹೇಳ್ತಾರ, ಎಡರಡಿಸಿದ ವೇಳೆಯಲ್ಲಿ ಮೃಡ ನಿಮ್ಮ ನೆನೆಯವರು, ಎಡರಡಿಸಿದ ಎಡರು ತೀರದಲ್ಲಿ ನಿಮ್ಮ ನೆನೆಯವರು ಕಾಣ ರಾಮನಾಥ ಅಂತ ತಿಳ್ಕೊಂಡು ಹೇಳ್ತಾರೆ. ಅಂದ್ರೆ ಎಡರಡಿಸಿದ ವೇಳೆಯಲ್ಲಿ ಎಡರು ತೊಡರುಗಳು ಕಷ್ಟಗಳು ಬಂದಾಗ ಮಾತ್ರ ಮೃಡ ನಿಮ್ಮ ನೆನೆಯವರು, ಎಡರಡಿಸಿದ ಎಡರು ತೀರದಲ್ಲಿ ಅಂದ್ರೆ ಆ ಕಷ್ಟಗಳು ಕಡಿಮೆ ಆದ ಬಳಿಕ ನಿಮ್ಮ ನೆನೆಯವರು ಕಾಣ ರಾಮನಾಥ ಅಂತ ತಿಳ್ಕೊಂಡು ಹೀಗೆ ಹೇಳ್ತಾರೆ. ಅಂದ್ರೆ ಲೋಕದ ಜನರ ಜೀವನ ದೇವರ ಬಗ್ಗೆ ಹೀಗೆಲ್ಲ ಮಾಡ್ತಾರ. ಅಂದ್ರೆ ಏನಂತಂದ್ರೆ ಈ ಭಕ್ತಿ ಅನ್ನುವಂತ ಆದ್ರೂ ಕೂಡ ಹೇಗಂದ್ರೆ ಜ್ವರ ಬಂದಾಗ ಔಷಧಿ ಯಾವಾಗ ತಗೊಂತಾರೆ ಅಂದ್ರೆ ಜ್ವರ ಬಂದಾಗ ಮಾತ್ರ ತಗೊಂತಾರೆ, ಉಳಿದ ಟೈಮ್ನಾಗ ತಗೊಳಲ್ಲ. ಅದೇ ರೀತಿಯಾಗಿ ಜ್ವರ ಬಂದಾಗ ಔಷಧಿ ತಗೊಂಡಂತೆ ಭಕ್ತಿಯನ್ನು ಮಾಡ್ತಾರೆ ಜನ. ಅಂದ್ರೆ ಏನಾದ್ರು ಕಷ್ಟ ಬಂದಾಗ, ತಮ್ಗೆ ಏನಾದ್ರು ಬೇಕಾದಾಗ, ಏನಾದ್ರು ಬೇಡಿಕೆ ಇದ್ದಾಗ ಗುಡಿಗೆ ಹೋಗೋದು, ದೇವ್ರ ಬೇಡ್ಕೊಳ್ಳೋದು, ಆ ಕಷ್ಟಗಳು ಮುಗಿದ ಮೇಲೆ ಅವ್ರ ಬಯಕೆ ಈಡೇರಿದ ಮೇಲೆ ಬಿಟ್ಬಿಡ್ತಾರ. ಹಾಗಲ್ಲ, ಜ್ವರ ಬಂದಾಗ ಔಷಧಿ ತಗೊಂಡಂತ ಅಲ್ಲ, ಅದು ದಿನನಿತ್ಯದ ಆಹಾರದಂತೆ ಆಗ್ಬೇಕು. ದೇವರೇ ನಮ್ಮ ಗುರಿ ಅಂದ್ಮೇಲೆ ಭಕ್ತಿ ಮಾಡುವುದು ಹೇಗೆ ಅಂತಂದ್ರೆ ಅದು ನಮ್ಮ ದಿನನಿತ್ಯದ ಆಹಾರ ಅಂತ ತಿಳ್ಕೊಬೇಕು. ಹೀಗೆ ವಚನಗಳನ್ನು ನಾವು ನೋಡಿದಾಗ ಅಲ್ಲಿ ಕಾಣಬಹುದು ಆತ್ಮ ನಿರೀಕ್ಷಣೆ, ಸಮಾಜದ ಶುದ್ಧೀಕರಣ, ಮನುಕುಲದ ದೈವೀಕರಣ ಮತ್ತು ದೇವಕೃಪೆಯ ಅವತರಣ, ತತ್ವಜ್ಞಾನ, ಯೋಗ, ಪರಿಸರದ ಕೂಡ ಬಹಳ ವಚನಗಳು ಬಹಳಷ್ಟಿವೆ. ಹೀಗೆ ಯಾರು ರಾಷ್ಟ್ರ ಮತ್ತು ಸಮಾಜ ಮತ್ತು ಪರಿಸರದ ಬಗ್ಗೆ ಯಾರು ಚಿಂತನೆ ಮಾಡ್ತಾರ, ಯೋಚನೆ ಮಾಡ್ತಾರ, ಅವ್ರು ಮಹಾತ್ಮರಾಗ್ತಾರೆ. ಇದರಲ್ಲಿ ಯಾವ ಸಂದೇಶವೂ ಇಲ್ಲ. ಆಮೇಲೆ ಅಕ್ಕಮಹಾದೇವರು ತುಂಬಾ ಚೆನ್ನಾಗಿ ಹೇಳ್ತಾರೆ ನೋಡ್ರಿ. ಹೇಗೆಂದ್ರೆ ಹಗಲೆನ್ನೆ ಇರುಳೆನ್ನೆ ಹಿಂದೆನ್ನೆ ಮುಂದೆನ್ನೆ ನಿಮ್ಮನ್ನಲ್ಲದೆ ಪೆರತೊಂದ ನರಿ, ಆದರೂ ಮನ ಘನವಾದುದಿಲ್ಲ. ಏಕಂತಂದ್ರೆ ಇಲ್ಲಿ ಅಕ್ಕಮಹಾದೇವರು ಸ್ಪಷ್ಟವಾಗಿ ಹೇಳ್ತಾರ, ಹಗಲು ರಾತ್ರಿ ಇಂದು ಮುಂದು ದೇವರನ್ನೇ ನೆನಿತೀನಿ, ಆದ್ರೆ ನನ್ನ ಮನಸ್ಸು ಘನ ಆಗಿಲ್ಲ. ಯಾಕೆ ಅಂತಂದ್ರೆ ಅವ್ರು ಹೇಳ್ತಾರ, ಕತ್ತಲೆಯಲ್ಲಿ ಕನ್ನಡಿಯ ನೋಡಿ ಕಳವಳಗೊಂಡೆನಯ್ಯ ಚನ್ನಮಲ್ಲಿಕಾರ್ಜುನ, ಆ ಬಸವಣ್ಣನ ತೇಜದೊಳಗಲ್ಲದೆ ನಿಮ್ಮ ನೆಂತನು ಕಾಂಬೆನು ಕಾಣ ಚನ್ನಮಲ್ಲಿಕಾರ್ಜುನ, ಆ ಬಸವಣ್ಣನ ತೇಜದೊಳಗಲ್ಲದೆ ನಿಮ್ಮ ನೆಂತು ಕಾಂಬೆನು ಚನ್ನಮಲ್ಲಿಕಾರ್ಜುನ. ಅಂದ್ರೆ ಆ ಪರಮಾತ್ಮನನ್ನ ನೆನೆದ್ರು ಕೂಡ ನನ್ನ ಮನಸ್ಸು ಘನ ಆಗಿಲ್ಲ, ಅನುಭವಕ್ಕೆ ಬಂದಿಲ್ಲ. ಅದು ಯಾಕೆ ತಪ್ಪಿತು ಅಂತಂದ್ರೆ ಆ ಬಸವಣ್ಣನ ಆ ತತ್ವಜ್ಞಾನದ ಬೆಳಕಿನಲ್ಲಿ ಮಾತ್ರ ನಿಮ್ಮನ್ನು ಕಾಣಲಿಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಅಂದ್ರೆ ಬಸವಣ್ಣನವರ ತತ್ವಜ್ಞಾನವನ್ನು ಬಿಟ್ಟು ನಾವು ಹೋಗ್ತೀವಿ ಅಂತಂದ್ರೆ ಕತ್ತಲೆಯಲ್ಲಿ ಕನ್ನಡಿಯನ್ನು ನೋಡಿಕೊಂಡಂತೆ ಅಂತ ತಿಳ್ಕೊಂಡು ಹೇಳ್ತಾರೆ. ಹೇಗೆ ಈಗ ನಾವು ಯಾವ್ದಾದ್ರು ಒಂದು ಬೇರೆ ಊರಿಗೆ ಹೋಗ್ತೀವಿ, ಬೇರೆ ಊರಿಗೆ ಹೋದ್ಮೇಲೆ ನಮ್ಗೆ ಅಲ್ಲಿ ವಿಳಾಸ ಗೊತ್ತಿರಲ್ಲ, ದಾರಿ ಗೊತ್ತಿರಲ್ಲ, ಹೇಗೆ ಹೋಗ್ಬೇಕು ಅಂತ ತಿಳ್ಕೊಂಡು ಮೊದಲ ಕಾಲದಾಗ ಆದ್ರೆ ಯಾರನ್ನಾದರೂ ಕೇಳ್ಕೊಂಡು ಹೋಗ್ತಿದ್ರು, ಇವ್ರನ್ನ ಕೇಳ್ತಿದ್ರು, ಮತ್ತು ಬೋರ್ಡ್ಗಳನ್ನ ನೋಡ್ತಿದ್ರು, ಆಗ ಹುಡುಕಿ ಹೋಗ್ತಿದ್ರು. ಆದ್ರೆ ಈಗ ಅದರ ಅವಶ್ಯಕತೆ ಇಲ್ಲ. ಯಾಕೆ ಕೇಳ್ತೀರೇನು ಯಾಕಂತ? ಈಗ ಗೂಗಲ್ ಮ್ಯಾಪ್ ಗೂಗಲ್ ನಲ್ಲಿ ಲೊಕೇಶನ್ ಹಾಕೊಂಡ್ಬಿಡ್ತಾರೆ. ಹಾಕೊಂಡ್ರೆ ಯಾರನ್ನು ಕೇಳುವಂತ ಅವಶ್ಯಕತೆಯೂ ಇಲ್ಲ, ಯಾವ ಬೋರ್ಡ್ ನೋಡುವಂತ ಅವಶ್ಯಕತೆಯೂ ಇಲ್ಲ. ಆ ಲೊಕೇಶನ್ ಸರಿಯಾದ ವಿಳಾಸವನ್ನು ಅಲ್ಲಿ ತೋರಿಸ್ಕೊಡ್ತದೆ, ಅಲ್ಲಿ ಮುಟ್ತಾರ. ಅದೇ ರೀತಿಯಾಗಿ ನಾವು ಕೂಡ ಪರಮಾತ್ಮನು ಹೇಗಿದ್ದಾನೆ, ಪರಮಾತ್ಮನನ್ನ ಹೋಗುವಂತ ದಾರಿ ಯಾವುದು, ಭಕ್ತಿ ಹೇಗೆ ಮಾಡ್ಬೇಕು, ಹೇಗೆ ಅನುಭವ ಪಡಿಬೇಕು ಅಂತ ತಿಳ್ಕೊಂಡು ಹೋದರೆ ಅವ್ರ ಪರಮಾತ್ಮನ ಸ್ವರೂಪ ಏನು, ಅಸ್ತಿತ್ವ ಏನು, ದೇವರಿದ್ದಿದ್ದು ನಿಜವೇ ಸುಳ್ಳು ಅಂತ ತಿಳ್ಕೊಂಡು ಇವೆಲ್ಲವನ್ನು
ನಾವು ನೋಡ್ಬೇಕಾದರೆ ಬದುಕು ಅಂದ್ರೆ ಏನು, ಸೂತ್ರಗಳು ಏನು, ಕಾಯಕ ಅಂದ್ರೆ ಏನು, ದಾಸೋಹ ಅಂದ್ರೆ ಏನು, ಗುರುಲಿಂಗ ಜಂಗಮ ಅಂದ್ರೆ ಏನು, ತನುಮನ ಧನವನ್ನು ಇವುಗಳನ್ನ ಯಾವ ರೀತಿ ನಾವು ಬಳಸ್ಬೇಕು ಅಂತ ತಿಳ್ಕೊಂಡು ಇವೆಲ್ಲಾ ಪ್ರಶ್ನೆಗಳಿಗೆ ವಚನಗಳು ಅನ್ನುವಂತ ಲೊಕೇಶನ್ ಹಾಕೊಂಡ್ಬಿಟ್ರೆ ನಾವು ನೇರವಾಗಿ ನಮ್ಮ ಗುರಿಯನ್ನು ಮುಟ್ತೀವಿ. ನಾವು ಆ ಪರಮಾತ್ಮನನ್ನು ಅನುಭವಿಸ್ತೀವಿ, ನೇರವಾದಂತ ಆ ಸತ್ಯದ ದಾರಿಯಲ್ಲಿ ಹೋಗ್ತೀವಿ, ಆ ಗುರಿಯನ್ನು ನಾವು ಮುಟ್ತೀವಿ. ಹೀಗೆ ವಚನಗಳು ಲೊಕೇಶನ್ ಅಂತ ನಾವು ತಿಳ್ಕೊಂಡ್ಬಿಟ್ರೆ ಸರಿಯಾದ ದಾರಿಯನ್ನು ನಾವು ಮುಟ್ತೀವಿ. ಅಷ್ಟೇ ಅಲ್ಲ, ಶರಣರು ನುಡಿದಂತ ಮಾತುಗಳು ಹೇಗೆ ಅಂತಂದ್ರೆ ನೋಡ್ರಿ, ಅವ್ರು ಎಂದಿಗೂ ಆತ್ಮವಂಚಕರಲ್ಲ, ಸತ್ಯದ ಶೋಧಕರು. ಇವ ಒಂದ್ ಕಡೆಗೆ ಹೇಳ್ತಾರ, ಲೋಕದ ಡೊಂಕ ನೀವೇ ಕಿತ್ತಿದ್ದುವಿರಿ, ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ಮನವ ಸಂತೈಸಿಕೊಳ್ಳಿ ಅಂತ ತಿಳ್ಕೊಂಡು ಹೇಳ್ತಾರ. ಅನೇಕ ಜನ ಕೆಲವರು ಇದನ್ನ ಸ್ವಲ್ಪ ತಪ್ಪಾಗಿ ಅರ್ಥ ಮಾಡ್ಕೊಂತಾರ. ಈ ಲೋಕದ ಬಗ್ಗೆ ಏನು ನಾವು ಅವ್ರ ತಪ್ಪು ಒಪ್ಪು ನೋಡ್ಬಾರ್ದು, ಲೋಕ ಹೇಗಾದರಾಗ್ಲಿ, ಸಮಾಜ ಆಗ ಹೋಗುಗಳು ಏನಾದರಾಗ್ಲಿ ಹೀಗೆ ಹೇಳ್ಯಾರ ಬಸವಣ್ಣನವ್ರು ಅಂತ ಹಿಂಗ್ ತಿಳ್ಕೊಂತಾರ. ಆದ್ರೆ ಇದು ತಪ್ಪು. ಇದು ಏನಂತಂದ್ರೆ ಇಲ್ಲಿ ಬರುವಂತ ಮುಖ್ಯವಾದಂತ ಅಂಶ ಯಾವುದಂತಂದ್ರೆ, ಮೊದಲು ನಿಮ್ಮ ತನುವನ್ನು ಸಂತೈಸಿಕೊಳ್ಳಿ, ನಿಮ್ಮ ಮನವನ್ನು ಸಂತೈಸಿಕೊಳ್ಳಿ, ನಿಮ್ಮನ್ನು ನೀವು ತಿದ್ದಿಕೊಳ್ಳಿ. ನಮ್ಮನ್ನು ನಾವು ತಿದ್ದಿಕೊಳ್ಳಲಾರದೆ ನಮ್ಮಲ್ಲೇ ತಪ್ಪುಗಳನ್ನು ಇಟ್ಕೊಂಡು ಇನ್ನೊಬ್ಬರ ತಪ್ಪುಗಳನ್ನು ಎಣಸಕ್ ಹೋಗ್ಬೇಡ್ರಿ ಅಂತ ಹೇಳ್ತಾರೆ. ಮೊದಲು ನಾವು ಶುದ್ಧ ಆಗ್ಬೇಕು, ನಮ್ಮ ಆತ್ಮ. ಅದಕ್ಕೆ ಶರಣರು ಆತ್ಮವಂಚಕರಲ್ಲ. ಇದನ್ನ ನಮ್ಮನ್ನು ನಾವು ತಿದ್ದುಕೊಳ್ಳಲಾರದೆ ಇನ್ನೊಬ್ಬರಿಗೆ ತಿದ್ದಲಿಕ್ಕೆ ಹೋದ್ರೆ ಅದು ಆತ್ಮವಂಚನೆ ಅಂತಾರೆ. ನಮ್ಮನ್ನು ನಾವೇ ವಂಚನೆ ಮಾಡಿಕೊಂಡಂತೆ ಅಂತ ತಿಳ್ಕೊಂಡು ಹೇಳ್ತಾರೆ. ಅದಕ್ಕೆ ಅವರು ಶರಣರು ಸತ್ಯದ ಶೋಧಕರು. ಇದು ಮೊದಲನೇ ಹೆಜ್ಜೆ. ಲೋಕದ ಡಂಕ ನೀವೇ ಕಿತ್ತಿದ್ದೀರಿ, ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ಮನವ ಸಂತೈಸಿಕೊಳ್ಳಿ ಅನ್ನುವಂಥದ್ದು ಇದು ಮೊದಲನೇ ಹೆಜ್ಜೆ. ಎರಡನೇ ಹೆಜ್ಜೆಯಲ್ಲಿ ಅದು ಭಕ್ತ ಸ್ಥಳ. ಇದು ನಮ್ಮನ್ನು ನಾವು ತಿದ್ದಿಕೊಳ್ಳುವುದು, ನಮ್ಮ ಆತ್ಮವನ್ನು ನಾವು ಶುದ್ಧೀಕರಣ ಮಾಡಿಕೊಳ್ಳೋದು, ಇದು ಮೊದಲನೇ ಹೆಜ್ಜೆ. ಎರಡನೇ ಹೆಜ್ಜೆ ಮಹೇಶ್ವರ ಸ್ಥಳದಲ್ಲಿ, ಅಲ್ಲಿ ಬರ್ತದ ಆ ಸಮಾಜದ ಶುದ್ಧೀಕರಣ ಮಾಡೋದು ಮಹೇಶ್ವರ ಸ್ಥಳದಲ್ಲಿ ಬರ್ತದ, ಅದು ಎರಡನೇ ಹೆಜ್ಜೆ. ಮೊದಲನೇ ಹೆಜ್ಜೆ ನಮ್ಮನ್ನು ನಾವು ತಿದ್ದುಕೊಳ್ಳೋದು. ಈಗ ಒಂದು ಟ್ರೈನ್ ಹೊರಟಿತ್ತು. ಆ ಟ್ರೈನ್ ನಲ್ಲಿ ಒಬ್ರು ಟಿಕೆಟ್ ತೆಗಿಸ್ಲಾರ್ದ ಪ್ರಯಾಣ ಮಾಡ್ತಿರ್ತಾರೆ. ಪ್ರಯಾಣ ಮಾಡ್ಬೇಕಾದ್ರೆ ಅಲ್ಲಿ TC ಬರ್ತಾರೆ. TC ಬಂದು ಟಿಕೆಟ್ ಕೇಳ್ತಾರೆ. ಕೇಳಿದಾಗ ಅವ್ರು ಹೇಳ್ತಾರ, ಇಲ್ಲ ನನಗ್ ಬಿಟ್ಬಿಡ್ರಿ, ನಾನು ಟಿಕೆಟ್ ತೆಗಿಸಿಲ್ಲ, ನಾನು ಅತ್ಯಂತ ಪವಿತ್ರವಾದಂತ ಒಂದು ರಾಮ ಮಂದಿರಕ್ಕೆ ಹೋಗ್ತೀನಿ, ರಾಮ ಹುಟ್ಟಿದ್ದು ಅಯೋಧ್ಯ ಪಟ್ಟಣಕ್ಕೆ ಹೋಗ್ತೀನಿ, ನಾನು ರಾಮನ ಜನ್ಮಸ್ಥಳಕ್ಕೆ ನಾನು ಹೋಗ್ತೀನಿ, ನನ್ನನ್ನು ಬಿಟ್ಬಿಡ್ರಿ ಅಂತ ಹೇಳ್ತಾರೆ. ಆದ್ರೆ TC ಕೇಳಲ್ಲ. ಇಲ್ಲ, ಇದು ತಪ್ಪಿದು. ಆ ಟಿಕೆಟ್ ಇಲ್ಲದೆ ರೈಲಿನಲ್ಲಿ ಪ್ರಯಾಣ ಮಾಡೋದಂದ್ರೆ ಅಪರಾಧ ಇದು. ಅದಕ್ಕಾಗಿ ನೀನ್ ಟಿಕೆಟ್ ತೆಗಿಸಲೇಬೇಕು ಅಂದಾಗ, ಇಲ್ಲ ನಾನು ಬಿಟ್ಬಿಡ್ರಿ, ನಾನು ಪವಿತ್ರವಾದ ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಹೇಳ್ತಾರೆ. ಹಾಗಾದ್ರೆ TC ಹೇಳ್ತಾನೆ, ಬಾ ಕೆಳಗಿಳಿದು ಬಾ ಅಂತಾರೆ. ಟ್ರೈನಿಂದ ಕೆಳಗಿಳಿದು ಸ್ವಲ್ಪ ದೂರ ಕರ್ಕೊಂಡು ಹೋಗ್ತಾರೆ. 1 ಕಿಲೋಮೀಟರ್ 1.5 ಕಿಲೋಮೀಟರ್ ದೂರ ಕರ್ಕೊಂಡು ಹೋಗ್ತಾರ. ಆಗ ಈ ಪ್ರಯಾಣಕ್ಕೆ ಕೇಳ್ತಾನೆ, ಎಲ್ಲಿಗೆ ಸರ್ ಅಂತಾನೆ. ಆಗ TC ಹೇಳ್ತಾರ, ನೀನು ರಾಮನ ಜನ್ಮಭೂಮಿಗೆ ಹೋಗ್ತೀನಿ ಅಂದೆಲ್ಲ, ಈಗ ನಾನು ಕೃಷ್ಣನ ಜನ್ಮಭೂಮಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾರೆ. ಅಂದ್ರೆ ಏನು? ಕೃಷ್ಣನ ಜನ್ಮಭೂಮಿ ಅಂದ್ರೆ ಜೈಲು. ಟಿಕೆಟ್ ಇಲ್ಲದೆ ಪ್ರಯಾಣ ಮಾಡೋದು ಹೇಗೆ ಅಪರಾಧವೋ ಹಾಗೆ ನಾನು ಕೃಷ್ಣನ ಜನ್ಮಭೂಮಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾರೆ. ಹಾಗೆ ಇದು ಇನ್ನೊಬ್ಬರನ್ನ ತಿದ್ದು ಹೋಗೋದು ಅಪರಾಧ ಅಂತಾನೆ ತಿಳ್ಕೊಬೇಕು. ಮೊಟ್ಟ ಮೊದಲನೇ ಹೆಜ್ಜೆ ನಮ್ಮನ್ನು ನಾವು ತಿದ್ದಿಕೊಂಡು ನಮ್ಮ ಆತ್ಮವನ್ನು ನಾವು ಶುದ್ಧೀಕರಣ ಮಾಡಿಕೊಂಡು, ಎರಡನೇ ಹೆಜ್ಜೆಯನ್ನು ಸಮಾಜಕ್ಕೆ ನಾವು ಹೋಗ್ಬೇಕು. ಮತ್ತೆ ಸಮಾಜ ಹೇಗಾದರಾಗ್ಲಿ ಸಮಾಜ ಪರಿವರ್ತನೆ ಮಾಡೋದು ಬೇಡ ಅಂತ ತಿಳ್ಕೊಂಡು ಅದು ಕೂಡ ತಪ್ಪು ಅಂತ ಹೇಳ್ತಾರೆ ಶರಣರು. ನಮ್ಮ ಸುತ್ತಮುತ್ತಲಿನಿರುವಂತ ಸಮಾಜ ಕೂಡ ಅದರ ಪರಿವರ್ತನೆ, ಶುದ್ಧೀಕರಣ. ನಾನೊಬ್ಬನೇ ಒಳ್ಳೆಯವನಾದ್ರೆ ಸಾಕು, ಲೋಕದ ಆಗು ಹೋಗುಗಳು ಸಮಾಜ ಹೆಂಗಾದ್ರೆ ಇರ್ಲಿ, ನನಗೇನಂತ ತಿಳ್ಕೊಂಡು ಇದು ಕೂಡ ತಪ್ಪು. ಯಾಕಂದ್ರೆ ನಾನೇನು ಒಳ್ಳೆಯದನ್ನ ಕಂಡಿದ್ದೀನೋ ಅದು ಕೂಡ ಸಮಾಜದಲ್ಲಿ ಬಿತ್ತಬೇಕು. ಎಲ್ಲರೂ ಒಂದೇ ಒಂದು ಗುರಿಯೆಡೆಗೆ ಹೋಗ್ಬೇಕು ಅಂತ ತಿಳ್ಕೊಂಡು, ಇದಕ್ಕಾಗಿ ಶರಣರು ಸತ್ಸಂಗಕ್ಕೂ ಬಹಳ ಮಹತ್ವ ಕೊಡ್ತಾರೆ. ಸತ್ಸಂಗ ಅಂತಂದ್ರೆ ನಾವು ಪದೇ ಯಾವುದನ್ನ ಕೇಳ್ತೀವಿ, ಯಾವುದನ್ನ ನೋಡ್ತೀವಿ, ಯಾವುದನ್ನ ಇದು ಮಾಡ್ತೀವಿ, ನಾವು ಅದೇ ದಾರಿಯಲ್ಲಿ ನಡಿತೀವಿ. ಈಗ ಒಂದು ಸೈಕಲ್ ನಡೆಸ್ಬೇಕಾದ್ರೆ ಹುಡುಗರು ಹೊಸದಾಗಿ ಕಲಿಬೇಕಂದ್ರೆ ಎಷ್ಟೊಂದು ಸಲ ಸೈಕಲ್ ಮೇಲಿಂದ ಬೀಳ್ತಾರೆ. ಎಷ್ಟೊಂದ್ ಸಲ ಬೀಳ್ತಾರ, ಮೊಣಕಾಲಿಗೆ ಅದು ಗಾಯ ಆಗ್ತತಿ, ಎಲ್ಲ ಆಗ್ತತಿ. ಹಾಗೆ ಅದೇ ರೀತಿ ಸೈಕಲ್ ಕಲಿತ ಮೇಲೆ ಚೆನ್ನಾಗಿ ನಡ್ಸಕ್ ಬಂದ್ಮೇಲೆ ಯಾರು ಬೀಳಲ್ಲ. ಬೀಳ್ಬೇಕು ಅಂತ ಮನಸ್ಸು ಮಾಡಿದ್ರು ಕೂಡ ಯಾರು ಬೀಳಲ್ಲ. ಹಾಗೆ ಸತ್ಸಂಗದೊಳಗಿದ್ದು ನಾವು ಒಳ್ಳೇದನ್ನೇ ಕೇಳ್ತಾ, ಒಳ್ಳೇದನ್ನೇ ನುಡಿತಾ, ಒಳ್ಳೇದನ್ನೇ ಮಾಡ್ತಾ ಇದ್ರೆ ಮುಂದೆ ನಾವು ಏನ್ ತಪ್ಪು ಮಾಡ್ಬೇಕಂದ್ರೂ ಕೂಡ ತಪ್ಪು ಮಾಡಕ್ ಮನಸ್ಸು ಬರಲ್ಲ. ಆ ರೀತಿ ಸತ್ಸಂಗ ಪ್ರಭಾವ ಇರುತ್ತೆ ಅಂತ ತಿಳ್ಕೊಂಡು ಶರಣರು ಸತ್ಸಂಗ ಕೂಡ ಇಲ್ಲಿ ಬಹಳಷ್ಟು ಮಹತ್ವವನ್ನು ಕೊಡ್ತಾರೆ. ಆಮೇಲೆ ಮುಂದೆ ನೋಡ್ಬೇಕು,
ಇನ್ನೊಂದು ಬಹಳ ಮುಖ್ಯವಾದಂತ ಒಂದು ಇಲ್ಲಿ ಹೇಳ್ತಾರೆ, ವಿಶೇಷವಾಗಿ ಹೇಳ್ತಾರೆ, ಮರ್ತ್ಯಲೋಕ ಎಂಬುದು ಕರ್ತಾರ್ನ ಕಮ್ಮಟವಯ್ಯ ಅಂತ ಹೇಳ್ತಾರೆ ನೋಡ್ರಿ. ಅಂದ್ರೆ ಈ ಜಗತ್ತಿಗೆ ಒಂದು ಬಹು ದೊಡ್ಡ ಸ್ಥಾನವನ್ನು ಕೊಡ್ತಾರೆ. ಈ ಜಗತ್ತು ಕರ್ತಾರ ಮಾಡಿದಂತ ಕಮ್ಮಟ ಇದೆ. ಆದ್ದರಿಂದ ಇಲ್ಲಿನ ಬದುಕು ಬಹಳ ಮುಖ್ಯ ಅಂತ ತಿಳ್ಕೊಂಡು ಹೇಳ್ತಾರ. ಅಂದ್ರೆ ಈ ಮರ್ತ್ಯಲೋಕ, ಈ ಜಗತ್ತಿನೊಳಗೆ ನಾವು ಹೇಗಾದ್ರೂ ಇರ್ಲಿ, ನಾವು ಎಲ್ಲೋ ಹೋಗಿ ಗವಿಯೊಳಗ ಗುಡ್ಡದೊಳಗೆ ಕೂತ್ಕೊಂಡು ನಾನು ತಪಸ್ ಮಾಡ್ತೀನಿ, ಧ್ಯಾನ ಮಾಡ್ತೀನಿ ಅಂತಂದ್ರೆ ಶರಣರು ಇದನ್ನು ಒಪ್ಪಲ್ಲ. ಈ ಮರ್ತ್ಯಲೋಕ ಇದು ಏನಂತಂದ್ರೆ ಇದೇ ತ್ಯಾಗ ಭೂಮಿ, ಇದೇ ಭೋಗ ಭೂಮಿ, ಇದೇ ಯೋಗ ಭೂಮಿ. ನಾ ಇದನ್ನ ಬಿಟ್ಟು ಎಲ್ಲೋ ನಾನು ಕೈಲಾಸಕ್ಕೆ ಹೋಗಿ, ನಾನೆಲ್ಲೋ ಸ್ವರ್ಗಕ್ಕೆ ಹೋಗಿ ನಾನು ಅಲ್ಲೇನ ಮಾಡ್ತೀನಿ, ನಾನು ತಪಸ್ ಮಾಡ್ತೀನಿ ಅಂತಂದ್ರೆ ಶರಣರು ಬಸವಣ್ಣನವರಿಗೆ ಒಪ್ಪೋದಲ್ಲ. ಇದು ಯಾರಿಗೆ ಅಂತಂದ್ರೆ ಮಹಾತ್ಮರಿಗೆ ತ್ಯಾಗ ಭೂಮಿ, ಸಂಸಾರಿಗಳಿಗೆ ಸೋಮಾರಿಗಳಿಗೆ ಭೋಗ ಭೂಮಿ, ಇದು ಸಾಧಕರಿಗೆ ಯೋಗ ಭೂಮಿ. ನಾವು ಏನೇನೇ ಸಾಧಿಸಿದ್ರು ಕೂಡ ಈ ಜಗತ್ತಿನಲ್ಲೇ ಸಾಧಿಸ್ಬೇಕು. ಯಾಕಂದ್ರೆ ಇದು ಕರ್ತಾರನ ಕಮ್ಮಟ, ದೇವರು ಮಾಡಿದಂತ ಒಂದು ಕಮ್ಮಟ, ಇದು ಮಹಾಮನೆ. ಈ ಮಹಾಮನೆಯನ್ನು ಪರಮಾತ್ಮನು ಪ್ರೀತಿಸ್ತಾನಂತೆ. ಅದಕ್ಕಾಗಿಯೇ ಅಲ್ಲಮ ಪ್ರಭುಗಳು ಹೇಳ್ತಾರೆ, ಇದು ಮರ್ತ್ಯಲೋಕದ ಮಹಾಮನೆ ಹಾಳಾಗಿ ಹೋಗಬಾರದೆಂದು ಕರ್ತನು ಬಸವಣ್ಣನನ್ನು ಅಟ್ಟಿದ ಅಂತ ತಿಳ್ಕೊಂಡು ಅಲ್ಲಮ ಪ್ರಭುಗಳು ಹೇಳ್ತಾರೆ. ಅಂದ್ರೆ ಈ ದೇವರು ತಾನೇ ನಿರ್ಮಿಸಿದಂತ ಈ ಜಗತ್ತಿನ ಮೇಲೆ ಪರಮಾತ್ಮನಿಗೂ ಪ್ರೀತಿ ಇದೆ. ಅಂತಕ್ಕಾಗಿ ಇಲ್ಲಿನ ಜನರೆಲ್ಲರೂ ಆ ದೇವನ ಕಡೆಗೆ ಬರಲಿ ಅಂತ ತಿಳ್ಕೊಂಡು ಬಸವಣ್ಣನವರು ಕೂಡ ಅನೇಕ ವಚನಗಳನ್ನು ಕೂಡ ಬರೆದಿದ್ದಾರೆ. ಅಷ್ಟೇ ಅಲ್ಲ, ಈ ಜಗತ್ತಿಗೆ ಬಸವಣ್ಣನವ್ರು ಏನು ಒಂದು ಭಕ್ತಿ ಪಥವನ್ನು ಹಾಕಿ ಕೊಟ್ರಲ್ಲ, ಆ ಜಗತ್ತಿನಲ್ಲಿ ಬಹುಶಃ ಯಾರೂ ಹಾಕಿ ಕೊಟ್ಟಿಲ್ಲ. ಅಂತಹ ಒಂದು ಭಕ್ತಿ ಪಥವನ್ನು ಇದು ಏನಂತಂದ್ರೆ ವಿಶ್ವದ ಎಲ್ಲ ರಹಸ್ಯದ ಬಾಗಿಲುಗಳನ್ನು ತೆಗೆಯುವಂತ ಒಂದು ಕೀಲಿಕೈ. ಮತ್ತೆ ಅಲ್ಲಮ ಪ್ರಭುಗಳು ಹೇಳ್ತಾರೆ, ನಿಜದ ಉದಯದ ಬೆಡಗಿನ ಕೀಲವಿದು ಅಂತ ತಿಳ್ಕೊಂಡು ಹೇಳ್ತಾರೆ. ಅಂದ್ರೆ ಇಷ್ಟೆಲ್ಲ ಬಸವಣ್ಣನವರು ಒಂದು ಹೊಸದಾದಂತ ಒಂದು ನೂತನವಾದಂತ ಒಂದು ಭಕ್ತಿ ಪಥವನ್ನು ಹಾಕಿ ಕೊಟ್ಟಾಗ ಇದಕ್ಕೆ ಅಂದ್ರೆ ಈ ಸುಜ್ಞಾನದ ಭಕ್ತಿ, ಮತ್ತೆ ಮೂಢ ಭಕ್ತಿ ಅಲ್ಲ, ಸುಜ್ಞಾನದ ಭಕ್ತಿ, ಸಮರ್ಪಣಾ ಭಕ್ತಿ, ಇದು ಜ್ಞಾನದ ಭಕ್ತಿ, ಸುಜ್ಞಾನದ ಭಕ್ತಿ. ಇಂತಹ ಭಕ್ತಿಗೆ ಬಸವಣ್ಣನು ಕೊಟ್ಟಂತ ತತ್ವಜ್ಞಾನಕ್ಕೆ, ಒಂದು ಭಕ್ತಿಯ ಪಥಕ್ಕೆ, ಬಸವಣ್ಣನವರ ಒಂದು ವ್ಯಕ್ತಿತ್ವಕ್ಕೆ ಅನೇಕ ಲಕ್ಷಗಟ್ಲೆ ಜನ ಬಂದ್ರು. ಅವ್ರ ಇದಕ್ಕೆ ಮಾರು ಹೋಗ್ತಾ ಇದಾರೆ, ಅವ್ರ ತತ್ವಜ್ಞಾನಕ್ಕೆ ಮತ್ತೆ ಅವರ ವ್ಯಕ್ತಿತ್ವಕ್ಕೆ ಮಾರು ಹೋಗ್ತಾರ. ಆಮೇಲೆ ಇಷ್ಟೆಲ್ಲಾ ಭಕ್ತಿ ಪಥವನ್ನು ಹಾಕಿ ಕೊಟ್ರು ಕೂಡ ಬಸವಣ್ಣನವರು ಏನ್ ಹೇಳ್ತಾರ ಅಂತಂದ್ರೆ ಭಕ್ತಿ ಇಲ್ಲದ ಬಡವನಾನಯ್ಯ ಅಂತಾರ. ನೋಡ್ರಿ ಎಂತ ಒಂದು ಅವರಲ್ಲಿ ಕಿಂಕರತೆ, ವಿನಯತೆ ಇತ್ತು ಅಂತ ತಿಳ್ಕೊಂಡು ಹೇಳ್ತಾರ. ಬಡವ ಅಂತಂದ್ರೆ ಯಾರಿಗ್ ಬಡವರಂದ್ರು ಬಸವಣ್ಣವರು ಈ ವಚನದಲ್ಲಿ ಎಷ್ಟ್ ಚೆನ್ನಾಗಿ ಹೇಳ್ತಾರ ನೋಡ್ರಿ. ಭಕ್ತಿ ಇಲ್ಲದಿದ್ರೆ ಅದು ಬಡವ್ರ ಅಂತಾರ ಬಸವಣ್ಣನವರು. ಅಂದ್ರೆ ಏನ್ ಬಂಗಾರ, ಕನಕ, ಕಾಮಿನಿ, ಕಾಂಚನ, ಹೊಲ ಮನೆ ಇಲ್ಲದಿದ್ರೆ ಬಡವ ಅಂತ ಅಂದಿಲ್ಲ ಬಸವಣ್ಣವರು. ಭಕ್ತಿ ಇಲ್ಲದಿದ್ರೆ ಅದು ಬಡವರು. ಅದಕ್ಕೆ ಹೇಳ್ತಾರ ಭಕ್ತಿ ಇಲ್ಲದ ಬಡವನಾನಯ್ಯ ಅಂತ ಹೇಳ್ಕೊಂಡು ಇಲ್ಲಿ ಹೇಳ್ತಾರ. ಅಂದ್ರೆ ಅದಕ್ಕಾಗಿ ಪರಮಾತ್ಮನು ನಾವು ಕೊಡುವಂತ ವಸ್ತುಗಳಿಗೆ ಒಲಿದು ಬರಲ್ಲ. ಪರಮಾತ್ಮನು ಭಕ್ತಿ ಪ್ರಿಯ, ಭಕ್ತಿ ಇಲ್ಲ ಅಂಬಟ ಅಂತ ತಿಳ್ಕೊಂಡು ಹೇಳ್ತಾರೆ. ನಾದ ಪ್ರಿಯನಲ್ಲ, ವೇದ ಪ್ರಿಯನಲ್ಲ, ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ಅಂದ್ರೆ ಪರಮಾತ್ಮನಿಗೆ ಭಕ್ತಿ ಅಂತಂದ್ರೆ ಅದು ವಿಶೇಷವಾಗಿ ಎಲ್ಲಾ ಸದ್ಗುಣಗಳನ್ನು ಒಳಗೊಂಡಿದೆ. ಎಲ್ಲ ಒಟ್ಟಿಗೆ ಸದ್ಗುಣಗಳ ಮೊತ್ತವೇ ಭಕ್ತಿ ಅಂತ ತಿಳ್ಕೊಂಡು ನಾವು ಹೇಳ್ಬೇಕು. ಹಾಗೆ ಆವ ಪೂಜೆ ಮಾಡಿದಡೇನು, ಆವ ಯೋಗ ರಚಿಸಿದಡೇನು, ಅಲ್ಲಿ ಹೇಳ್ತಾರ ಭಕ್ತಿ ಇಲ್ಲದವರಲ್ಲ ಅಂದ್ರೆ ಅವಗುಣ ಬಿಟ್ಟಲ್ಲದೆ ಲಿಂಗವು ದೂರ ದೂರ. ಆವ ಪೂಜೆ ಮಾಡಿದಡೇನು, ಆವ ಯೋಗ ರಚಿಸಿದಡೇನು, ಅವಗುಣ ಬಿಟ್ಟಲ್ಲದೆ ಕೂಡಲ ಸಂಗಮ ದೇವ ದೂರ ದೂರ. ಆಡಿದ ನುಡಿ ಹುಸಿ ಅಂದಡೆ ಕೂಡಲ ಸಂಗಮ ದೂರ ದೂರ ಅಂತ ತಿಳ್ಕೊಂಡು ಹೇಳ್ತಾರೆ. ಅವಗುಣ ಬಿಡದಿದ್ದರೆ ದೇವರು ಒಲಿಯಲ್ಲ. ಅದಕ್ಕಾಗಿ ನಾವು ಅವಗುಣಗಳನ್ನು ಬಿಡಬೇಕು. ಸದ್ಗುಣಗಳ ಮೊತ್ತವೇ ಭಕ್ತಿ ಅಂತ ತಿಳ್ಕೊಂಡು ನಾವು ಇಲ್ಲಿ ಹೇಳ್ಬೋದು. ಯಾಕಂದ್ರೆ ಇಲ್ಲಿ ಜಗತ್ತಿನಲ್ಲಿ ಅತ್ಯಂತ ದೊಡ್ಡ ಸಾಧನೆ ಯಾವುದು ಅಂತಂದ್ರೆ ಲಿಂಗಾಂಗ ಸಾಮರಸ್ಯವೇ ಬಹು ದೊಡ್ಡ ಸಾಧನೆ. ಆದರೂ ಈ ಜಗತ್ತಿನಲ್ಲಿ ಅನೇಕ ಸಾಧನೆಗಳಿವೆ. ಅನೇಕರು ಅನೇಕ ರೀತಿಯಲ್ಲಿ ಶಿಕ್ಷಣ ರಂಗದಲ್ಲಿ, ರಾಜಕೀಯದಲ್ಲಿ, ಸಂಗೀತದಲ್ಲಿ, ಸಾಹಿತ್ಯದಲ್ಲಿ, ಮತ್ತೆ ಸಿನಿಮಾಗಳಲ್ಲಿ, ವ್ಯಾಪಾರ, ವಿಜ್ಞಾನ, ತಂತ್ರಜ್ಞಾನ ಇವೆಲ್ಲ ಇದರಲ್ಲಿಯೂ ಕೂಡ ಸಾಕಷ್ಟು ಸಾಧನೆಗಳನ್ನು ಮಾಡಿದ್ದಾರೆ. ಇವು ಎಲ್ಲವುಗಳನ್ನು ಮೆಚ್ಚಿಕೊಳ್ಳುವಂತಹದ್ದೇ. ಆದರೆ ಇದಕ್ಕಿಂತಲೂ ದೊಡ್ಡ ಸಾಧನೆ ಯಾವುದಂತಂದ್ರೆ ದೇವರ ಕಡೆಗೆ ಹೋಗುವಂತಹದ್ದು, ಲಿಂಗಾಂಗ ಸಾಮರಸ್ಯವನ್ನು ಅನುಭವಿಸುವಂತಹದ್ದು. ಇದು ಬಹು ದೊಡ್ಡ ಸಾಧನೆ ಅಂತ ತಿಳ್ಕೊಂಡು ಶರಣರ ಎಲ್ಲಾ ವಚನಗಳಲ್ಲಿ ನಾವು ನೋಡ್ಬೋದು. ಒಂದ್ಸಲ ಸ್ವಾಮಿ ಯೋಗಾನಂದರಿಗೆ ಒಬ್ಬ ಶಿಷ್ಯ ಹೋಗ್ತಾನಂತೆ. ಹೋಗಿ ಅವ್ರನ್ನ ಪ್ಲೀಸ್ ಮಾಡ್ಬೇಕು ಅಂತ ತಿಳ್ಕೊಂಡು ಬಹಳಷ್ಟು ಹೊಗಳ್ತಾನಂತೆ. ನೀವು ಗುರುಗಳೇ, ಯೋಗಿಗಳೇ, ನೀವು ಎಷ್ಟು ದೊಡ್ಡವರು, ಎಷ್ಟು ದೊಡ್ಡ ತ್ಯಾಗ ಮಾಡಿರಿ. ನೀವು ಅವ್ರ ತಂದೆ ಮನೆಯಲ್ಲಿ ಬಹಳ ಶ್ರೀಮಂತರವ್ರು, ಬಹಳ ಕೋಟ್ಯಾಧೀಶರು. ಅಂತ ಮನೆಯನ್ನು, ಶ್ರೀಮಂತಿಕೆಯನ್ನು, ತಂದೆ ತಾಯಿ ಎಲ್ಲವನ್ನು ಬಿಟ್ಟು ಬಂದು ಅವ್ರು ಹಿಮಾಲಯದಲ್ಲಿ ತಪಸ್ ಮಾಡ್ತಾರ, ದೊಡ್ಡ ಯೋಗಿಗಳಾಗ್ತಾರ. ಅಂತ ಯೋಗಾನಂದರಿಗೆ ನೀವು ಎಷ್ಟು ತ್ಯಾಗ ಮಾಡಿರಿ, ಎಂತ ಶ್ರೀಮಂತಿಕೆ ಬಿಟ್ಟು ಬಂದಿರಿ,
ಅಂತ ನೀವು ದೊಡ್ಡ ಯೋಗಿಗಳು ಅಂತ ತಿಳ್ಕೊಂಡು ಶಿಷ್ಯ ಅವ್ರನ್ನ ಪ್ಲೀಸ್ ಮಾಡ್ಬೇಕು ಅಂತ ತಿಳ್ಕೊಂಡು ಬಹಳಷ್ಟು ಹೊಗಳ್ತಾನಂತೆ. ಆಗ ಯೋಗಾನಂದ್ರ ಹೇಳ್ತಾರಂತೆ, ಇಲ್ಲಪ್ಪ ನಾನು ಸಣ್ಣ ತ್ಯಾಗ ಮಾಡೀನಿ, ನೀನೇ ದೊಡ್ಡ ತ್ಯಾಗ ಮಾಡಿ ಅಂದ್ರಂತೆ. ಅಂದ್ರೆ ಇದರ ಅರ್ಥ ಏನಂತಂದ್ರೆ, ದೊಡ್ಡ ತ್ಯಾಗ ನೀನೇ ಮಾಡಿ ಅಂದ್ರೆ ಎಲ್ಲದಕ್ಕಿಂತಲೂ ದೊಡ್ಡದು ಯಾವ್ದು ಜಗತ್ತಿನಲ್ಲಿ? ದೇವರು. ನೀ ದೇವರನ್ನ ಬಿಟ್ಟಿ ಅಲ್ಲ, ದೊಡ್ಡದಾದದ್ದನ್ನೇ ನೀನ್ ತ್ಯಾಗ ಮಾಡಿ ಸಣ್ಣ ಪುಟ್ಟ ಇಟ್ಕೊಂಡು ಕುಂತಿ ನೀನು, ಅದಕ್ಕಾಗಿ ದೊಡ್ಡ ತ್ಯಾಗಿ ನೀನೆ ಅಂತ ಹೇಳ್ತಾರಂತೆ. ನಾನು ಸಣ್ಣ ಪುಟ್ಟ ಬಿಟ್ಟು ದೊಡ್ಡದನ್ನ ನಾನು ತಗೊಂಡಿನಲ್ಲ, ಸಣ್ಣ ಪುಟ್ಟ ತ್ಯಾಗ ಮಾಡೀನಿ ನಾನು, ನಂದೇನ್ ದೊಡ್ಡ ತ್ಯಾಗ ಅಲ್ಲ, ನಿಂದೇ ದೊಡ್ಡ ತ್ಯಾಗ ಅಂತ ಹೇಳ್ತಾರಂತೆ. ಹಾಗೆ ಈ ಜಗತ್ತಿನಲ್ಲಿ ಬಹುದೊಡ್ಡ ಗುರಿ, ಬಹುದೊಡ್ಡ ಸತ್ಯದ ದಾರಿ ಯಾವ್ದಂತಂದ್ರೆ ದೇವರು. ಆದ್ರೆ ದೇವರನ್ನೇ ಗುರಿಯಾಗಿಟ್ಕೊಂಡು ಮರ್ತ್ಯ ಲೋಕದ ಜೀವನ ಕೂಡ ಹಾಳು ಮಾಡ್ಕೋಬಾರದು. ಅದೇನೇ ಈ ವಚನದಲ್ಲಿ ಹೇಳ್ತಾರೆ, ಮರ್ತ್ಯ ಲೋಕ ಎಂಬುದು ಕರ್ತಾರ್ನ ಕಮ್ಮಟವಯ್ಯ. ಈ ಜೀವನದಲ್ಲೇ ಎಲ್ಲವನ್ನು ಸದ್ಗುಣಗಳನ್ನು ಅಳವಡಿಸ್ಕೊಳ್ತಾ, ಪೂಜೆಯನ್ನು ಮಾಡ್ತಾ, ಕಾಯಕ ದಾಸೋಹವನ್ನು ಮಾಡ್ತಾ, ಸತ್ಸಂಗದಲ್ಲಿ ಭಾಗವಹಿಸ್ತಾ ಎಲ್ಲಾ ಗುಣಗಳನ್ನು ಅಳವಡಿಸಿಕೊಂಡಾಗ ಮಾತ್ರ ನಾವು ಗುರಿಯನ್ನು ಮುಟ್ಲಿಕ್ಕೆ ಸಾಧ್ಯವಿದೆ. ಆದರೆ ಈ ಜಗತ್ತಿನ, ಅದಕ್ಕೆ ಹೇಳ್ತಾರೆ ಇನ್ನೊಂದ್ ಕಡೆಗೆ, ಆನೆಯನ್ನೇರಿಕೊಂಡು ಹೋದಿರಿ ನೀವು, ಕುದುರೆಯನ್ನೇರಿಕೊಂಡು ಹೋದಿರಿ ನೀವು, ಸತ್ಯದ ನಿಲುವನ್ನು ಅರಿಯದೆ ಹೋದಿರಲ್ಲ. ಯಾವುದು ಸತ್ಯ ಯಾವುದು ಮಿಥ್ಯ, ಸದ್ಗುಣವೆಂಬ ಫಲವ ಬಿತ್ತದೆ ಬೆಳೆಯದೆ ಹೋದಿರಲ್ಲ, ಆ ನರಕಕ್ಕೆ ಭಾಜನವಾದಿರಲ್ಲ ಅಂತ ತಿಳ್ಕೊಂಡು ಎಷ್ಟು ಚೆನ್ನಾಗಿ ಎಚ್ಚರಿಸ್ತಾರಂತಂದ್ರೆ, ಸದ್ಗುಣಗಳನ್ನ ಅಳವಡಿಸಿಕೊಳ್ಳೋದು ಬಹಳ ಮುಖ್ಯವಿದೆ. ಏನೇ ಅಧಿಕಾರ ಇರ್ಲಿ, ಆಸ್ತಿ ಇರ್ಲಿ, ಶ್ರೀಮಂತಿಕೆ ಇರ್ಲಿ, ಏನೇ ಇದ್ರದ್ದು ತಪ್ಪಲ್ಲ. ಆದ್ರೆ ಅದ್ರ ಜೊತೆಗೆ ಅಧಿಕಾರ ಇದ್ರೂ ಕೂಡ ಅಧಿಕಾರದಲ್ಲಿ ಅಧಿಕಾರದ ಮತ್ತು ತಪ್ಪು ಅಂತ ಹೇಳ್ತಾರೆ, ಅಧಿಕಾರದ ಅಹಂಕಾರ ತಪ್ಪು ಅಂತ ಹೇಳ್ತಾರೆ. ಶ್ರೀಮಂತಿಕೆ ಇರ್ಲಿ, ಅದರ ಅಹಂಕಾರ ಇರಬಾರದು ಅಂತ ಹೇಳ್ತಾರೆ. ಆದರೆ ಮುಖ್ಯವಾಗಿ ಸದ್ಗುಣಗಳನ್ನು ಅಳವಡಿಸಿಕೊಳ್ಳದೆ ಸತ್ಯದ ನಿಲುವನ್ನು ಅರಿಯದೆ ಹೋದಿರಲ್ಲ, ನರಕಕ್ಕೆ ಭಾಜನವಾದಿರಲ್ಲ ಅಂತ ತಿಳ್ಕೊಂಡು ಎಚ್ಚರಿಸ್ತಿದ್ದಾರೆ. ಅದಕ್ಕಾಗಿ ನಮಗೆ ಮೊಟ್ಟ ಮೊದಲು ಯಾವ್ದು ಅಂತಂದ್ರೆ ಆಸೆಗಳು ಅನ್ನುವಂತ, ಆಗ ಬಸವಣ್ಣನವರು ಎಲ್ಲಾ ಶರಣರಿಗೆ ಮೊಟ್ಟ ಮೊದಲು ಆಸೆಯ ಬೇರನ್ನೇ ಕಿತ್ತು ಹಾಕ್ಬಿಟ್ಟಿದ್ರು ಶರಣರಿಗೆ. ಅದಕ್ಕೆ ಅವ್ರ ಬಹು ದೊಡ್ಡ ತತ್ವಜ್ಞಾನಕ್ಕೆ ಎಲ್ಲರೂ ಮಾರು ಹೋಗ್ತಾರ. ಆದ್ರೆ ನಮಗ್ ಬೇಕು ಏನಂತಂದ್ರೆ, ದೇವರು ಫಸ್ಟ್ ಇರ್ಬೇಕು, ಆಸೆ ಲಾಸ್ಟ್ ಆಗ್ಬೇಕು, ಮನ ಸಾಫ್ಟ್ ಆಗ್ಬೇಕು, ಮಾತು ಸ್ವೀಟ್ ಆಗ್ಬೇಕು, ಕೋಪ ಶಾರ್ಟ್ ಆಗ್ಬೇಕು, ಪ್ರೀತಿ ಬೆಸ್ಟ್ ಆಗ್ಬೇಕು, ತ್ಯಾಗ ಗ್ರೇಟ್ ಆಗ್ಬೇಕು, ಕಾಯಕ ಆರ್ಟ್ ಆಗ್ಬೇಕು, ಭಕ್ತಿ ಹಾರ್ಟ್ಫುಲ್ ಆದ್ರೆ ಆಗ ಸಾಧನೆ ಅನ್ನುವಂಥದ್ದು ಆಗ ಸ್ಟಾರ್ಟ್. ಸಾಧನೆ ಅಂತಂದ್ರೆ ಇಷ್ಟೆಲ್ಲಾ ಅರ್ಹತೆಗಳನ್ನ ಗಳಿಸ್ಕೊಂತ ಹೋಗೋದು, ಸತ್ಯ ಸದಾಚಾರದಲ್ಲಿ ನಡೆಯುವುದು, ಮತ್ತೆ ಯಾವ ಆಚಾರ ದೇವರನ್ನು ಒಲಿಸುತ್ತದೆಯೋ ಅದು ಸದಾಚಾರ. ಸತ್ಯ ಸದಾಚಾರದಲ್ಲಿ ನಾವು ನಡೆಯಬೇಕು. ಇಷ್ಟೆಲ್ಲ ಅರ್ಹತೆಗಳನ್ನು ಗಳಿಸ್ಕೊಳ್ಳೋದು, ದಿನೇ 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 ನಮ್ಮಲ್ಲಿರುವಂತ ತಪ್ಪುಗಳನ್ನು, ದೋಷಗಳನ್ನು, ದೌರ್ಬಲ್ಯಗಳನ್ನು, ಆಮೇಲೆ ಅಯ್ಯ ನೀನು ಆಸೆ ಅಜ್ಞಾನ ಅಹಂಕಾರ ಬಿಟ್ಟು ನಿಜದಲ್ಲಿ ನಿಲ್ಲಬೇಕು ಅಂತ ಹೇಳ್ತಾರೆ ಸಿದ್ದರಾಮೇಶ್ವರು. ಆಸೆ ಅಹಂಕಾರ ಮತ್ತು ಅಜ್ಞಾನ ಇವೆಲ್ಲವನ್ನು ಬಿಟ್ಟು ನಿಜದಲ್ಲಿ ನಿಲ್ಲಬೇಕು. ಇವು ಮೂರು ನಮಗೆ ದೊಡ್ಡ ದುರ್ಗುಣಗಳು. ಆಸೆ ಒಂದು, ಅಜ್ಞಾನ ಒಂದು, ಅಹಂಕಾರ, ಇವು ಬಹುದೊಡ್ಡ ಇವು ದುರ್ಗುಣಗಳು. ಇವುಗಳನ್ನು ಬಿಡದೆ ಹೋದರೆ ನಮಗೆ ಪರಮಾತ್ಮನ ರಾಜ್ಯದ ಬಾಗಿಲು ತೆಗೆಯೋದೇ ಇಲ್ಲ. ಇವೆಲ್ಲ ಬಿಟ್ಟ ಬಳಿಕ ಅದು ಇದೆ ಈ ಭಕ್ತಿ ಪಥವೇ ಒಂದು ಕೀಲಿಕೈ ಅಂತ ತಿಳ್ಕೊಂಡು ಹೇಳ್ತಾರ. ಭಕ್ತಿ ಪಥ ಅಂತಂದ್ರೆ ಎಲ್ಲಾ ಸದ್ಗುಣಗಳನ್ನ ಎಲ್ಲ ಅಳವಡಿಸಿಕೊಳ್ಳುವುದು ಅಂತ ತಿಳ್ಕೊಂಡು ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಆಮೇಲೆ ಇನ್ನೊಂದು ವಚನದಲ್ಲಿ ಬಹುಮುಖ್ಯವಾಗಿ ಬರುವಂತಹದ್ದು ವಿಷಯ ಯಾವಂತಂದ್ರೆ, ವಚನಗಳಲ್ಲಿ ಇದು ಸೃಷ್ಟಿಗೆ ಪೂರ್ವದಲ್ಲಿ ಇರುವಂತಹ ಒಂದು ಸ್ವಯಂಭುವಿನ ವರ್ಣನೆ ಕೂಡ ಬರ್ತದೆ. ಎಲ್ಲ ಸಮಗ್ರವಾದಂತಹ ಜ್ಞಾನ ಇದೆ ವಚನಗಳಲ್ಲಿ. ಆ ಸೃಷ್ಟಿಯ ಪೂರ್ವದಲ್ಲಿ ಇರುವಂತಹ ಸ್ವಯಂಭುವಿನ ವರ್ಣನೆ, ಆಮೇಲೆ ಈ ಸೃಷ್ಟಿಯಿಂದ ಈ ಸೃಷ್ಟಿ 36 ತತ್ವಗಳಲ್ಲಿ ಸಾಗಿ ಬಂದು ಸೃಷ್ಟಿ ಹೇಗೆ ಮೈ ತೆಳೆಯಿತು ಅಂತ ತಿಳ್ಕೊಂಡು ಕೂಡ 36 ತತ್ವಗಳನ್ನು ಕೂಡ ಬರ್ತಾವ. ಅದರ ಪರಿಣಾಮವಾಗಿ ಒಂದು ಇದ್ದಂತ ತತ್ವ ಹಲವು ಆಯಿತು. ಹಲವು ಆದ್ಮೇಲೆ ಜಡ ಜಗತ್ತು, ಚೇತನಾತ್ಮಕ ಜೀವಾತ್ಮರುಗಳ ಪ್ರಾರಂಭ ಆಗ್ತದೆ, ಆಮೇಲೆ ಅವುಗಳ ಬಂಧನ ಆಗ್ತದೆ. ಅಂತಂದ್ರೆ ಈ ಜಗತ್ತು ಕಲರ್ಫುಲ್ ಆಕರ್ಷಕವಾದಂತ ಈ ಜಗತ್ತಿಗೆ ಮಾರು ಹೋಗಿ ತನ್ನ ಮೂಲವನ್ನೇ ಮರೆತು ಬಿಟ್ಟ ಮಾನವ. ಈ ಜಗತ್ತಿಗೆ ಬಂದ ಬಳಿಕ ಜಗತ್ತನ್ನು ನೋಡದ, ಆಕರ್ಷಣೆಗೆ ಒಳಗಾದ, ಮಾಯೆಗೆ ಒಳಗಾದ, ತನ್ನ ಮೂಲವನ್ನು ಮರೆತು ಬಿಟ್ಟ, ಆಮೇಲೆ ಬಂಧನಕ್ಕೆ ಒಳಗಾದ. ನಂತರ ಈ ಬಂಧನದ ನಿವೃತ್ತಿಗಾಗಿ ಸಾಧನೆ, ಅದಕ್ಕೆ ಸಹಾಯವಾಗುವಂತಹ ಗುರುಲಿಂಗ ಜಂಗಮ ತತ್ವಗಳು, ಗುರುಲಿಂಗ ಜಂಗಮ ತತ್ವಕ್ಕೆ ನಮ್ಮ ತನುಮನ ಧರ್ಮನು ಹೇಗೆ ಅರ್ಪಣೆ ಮಾಡ್ಬೇಕು ಅನ್ನುವಂಥದ್ದು, ಹೀಗೆ ಜೀವಾತ್ಮರುಗಳು 6 ಹಂತಗಳಲ್ಲಿ ಪರಿಷ್ಕರಣಗೊಳ್ಳಬೇಕು ಅಂತ ಹೇಳಿ ವಚನಗಳಲ್ಲಿ ಬರ್ತದ. 6 ಹಂತಗಳು ಯಾವ ಅಂತಂದ್ರೆ, ತನ್ನ ಮೂಲ ಸ್ವರೂಪವನ್ನು ತಾನು ಹೊಂದಲು, ಈಗೇನು ಮೇಲೆ ಪ್ರಕೃತಿಯಿಂದ ಸ್ವಯಂಭೂ ತತ್ವದ ಒಂದು ತಿಳಿಸ್ತಾರ, ಅಲ್ಲಿಂದ ಹೇಗೆ ಸೃಷ್ಟಿ ಮೈ ತಳೆಯಿತು, ಅಲ್ಲಿಂದ ಹೇಗೆ ಜೀವಾತ್ಮರುಗಳು ಉಗಮವಾಯಿತು, ಅಲ್ಲಿಂದ ಹೇಗೆ ಮಾಯೆಗೆ ಒಳಗಾದ,
ಆಮೇಲೆ ಬಂಧನಕ್ಕೆ ಒಳಗಾದ, ಆಮೇಲೆ ಮತ್ತೆ ಪುನಃ ತನ್ನ ಮೂಲ ಸ್ವರೂಪ ಹೊಂದಬೇಕು ಅಂತಂದ್ರೆ ಅವನು 6 ಹಂತಗಳಲ್ಲಿ ಪರಿಷ್ಕರಣ ಹೊಂದಬೇಕು ಅಂತ ಹೇಳ್ತಾರ. ಯಾವ 6 ಹಂತಗಳಂತಂದ್ರೆ ಅವೇ ಷಟಸ್ಥಲಗಳು: ಭಕ್ತ, ಮಹೇಶ, ಪ್ರಸಾದಿ, ಪ್ರಾಣಲಿಂಗಿ, ಶರಣ, ಐಕ್ಯ ಅಂತ ತಿಳ್ಕೊಂಡು ಹೀಗೆ 6 ಹಂತಗಳನ್ನು ಕೊಡ್ತಾರೆ. ಇದರಲ್ಲಿ ತಾತ್ವಿಕವಾದಂತ ಪ್ರತಿಪಾದನೆ ಬಹಳಷ್ಟು ತಾತ್ವಿಕವಾದಂತ ಪ್ರತಿಪಾದನೆ ಇದ್ರೂ ಕೂಡ ಅವೆಲ್ಲವೂ ಪ್ರಯೋಗಶೀಲವಾಗಿವೆ, ಯಾವ ಅಪ್ರಯೋಗಿಕ ಅಲ್ಲ. ಎಲ್ಲವನ್ನೂ ಎಲ್ಲರೂ ಪ್ರತಿಯೊಬ್ಬರು ಇದನ್ನ ಅನುಭವಿಸ್ಬೋದು. ಶರಣ ಸ್ಥಳ, ಐಕ್ಯ ಸ್ಥಳಕ್ಕೆ ಪ್ರತಿಯೊಬ್ಬರು ಹೋಗ್ಬೋದು. ಅಂತ ಒಂದು ಕೊಟ್ಟಂತ ತತ್ವಜ್ಞಾನದ ಹೆಗ್ಗಳಿಕೆ ಗುರು ಬಸವಣ್ಣನವರು ಮತ್ತು ಎಲ್ಲಾ ಶರಣರಿಗೂ ಸಲ್ತದೆ. ಪ್ರಯೋಗಶೀಲವಾಗಿವೆ ಅಂತ ತಿಳ್ಕೊಂಡೆ ಅಂದು ಕಲ್ಯಾಣಕ್ಕೆ 770 ಜನ ಬಂದು ಶರಣರಾದರು. ಆಮೇಲೆ ಅಂದಿನಿಂದ ಇಂದಿನವರೆಗೂ ಕೂಡ ನಾವು ಅನೇಕ ಯೋಗಿಗಳನ್ನು ಬಸವ ಪಥದಲ್ಲಿ ಸಾಗಿ ಬಂದಂತ ಷಣ್ಮುಖ ಶಿವಯೋಗಿಗಳು, ಮತ್ತೆ ಅಡಿಯೂರು ತೋಟ ಸಿದ್ಧಲಿಂಗೇಶ್ವರ, ಅನೇಕ ಯೋಗಿಗಳನ್ನ ನಾವು ನೋಡ್ತಾ ಇದೀವಿ. ಅದಕ್ಕಾಗಿ ಹೀಗೆ ಇದು ಬಸವಣ್ಣನವ್ರು ಕೊಟ್ಟಂತ ಧರ್ಮ ಹೇಗೆ ಅಂತಂದ್ರೆ ಇದು ಪರಿಪೂರ್ಣ ಧರ್ಮ. ಇದರಲ್ಲಿ ಯಾವುದೇ ಕೊರತೆ ಇಲ್ಲ. ನಿಸ್ಸಂದೇಹ ಪೂರ್ವಕವಾಗಿ ಶರಣರೇ ನುಡಿತಾರ. ಆತ್ಮ ಸಾಕ್ಷಿಯಿಂದ ನುಡಿದಂತ ವಚನಗಳು ಇವು ನಿಸ್ಸಂದೇಹ ಪೂರ್ವಕವಾಗಿ ಇವೆಲ್ಲ ಹೇಳ್ತಾರೆ. ಆಮೇಲೆ ಅನೇಕ ಇನ್ನು ಕೆಲವು ನೋಡ್ಬೋದು. ಪ್ರತಿಯೊಂದನ್ನು ಹರಿಹರ ಮಹಾಕವಿ ಬಹಳ ಚಂದ ಹೇಳ್ತಾರ. ಇರದೆ ಬದುಕಿನಲ್ಲಿ ಇರುವಂತ ಮೌಲ್ಯಗಳು ಯಾವ ಅಂತಂದ್ರೆ ನಡೆಯ ಕಲಿಸಿದ ಬಸವ, ನುಡಿಯ ಕಲಿಸಿದ ಬಸವ, ಉಣಲು ಕಲಿಸಿದ ಬಸವ, ಉಡಲು ಕಲಿಸಿದ ಬಸವ. ನೋಡ್ರಿ, ಇದೆಲ್ಲ ಇಡೀ ಬದುಕನ್ನೇ ಇವೆಲ್ಲ ಒಳಗೊಂಡ. ಪ್ರತಿಯೊಂದನ್ನು ಬಸವಣ್ಣನವರು ಊಟ ಹೇಗ್ ಮಾಡ್ಬೇಕು ಅನ್ನೋದು ಕಲಿಸ್ತಾರ ಅಂತಂದ್ರೆ ನೋಡ್ರಿ ಎಷ್ಟು ಜ್ಞಾನ ಕೊಟ್ಟಿದಾರ. ಪ್ರತಿಯೊಂದ್ರೊಳಗೂ ಜ್ಞಾನ ಇದೆ. ನಾವು ಏನಂತಂದ್ರೆ ಈ ಜ್ಞಾನ ಅನ್ನುವಂಥದ್ದು ಹೇಗೆ ಅಂದ್ರೆ ಬ್ರಹ್ಮನನ್ನು ತಿಳ್ಕೊಬಹುದಂತ, ಆದ್ರೆ ಬ್ರಹ್ಮಾಂಡ ತಿಳ್ಕೊಳಕ್ ಆಗಲ್ಲ ಅಂತ. ಅಷ್ಟೊಂದು ಈ ಬ್ರಹ್ಮಾಂಡದಲ್ಲಿ ಇರುವ ತಿಳ್ಕೊಳ್ಳುವಂತ ವಿಷಯಗಳು ಸಾಕಷ್ಟಿವೆ. ಅಂದಾಗ ನಡೆ ನುಡಿ ಕೂಡ ಬಸವಣ್ಣವ್ರು ಕಲಿಸ್ಕೊಡ್ತಾರ ಅಂತಂದ್ರೆ ನುಡಿಯ ಬಗ್ಗೆ ಅಂತೂ ಬಹಳ ಅದ್ಭುತವಾದಂತ ಒಂದ್ ದೊಡ್ಡ ಒಂದು ಗ್ರಂಥವನ್ನೇ ಬರ್ಬಿಟ್ಟಾರ. ಅಂದ್ರೆ ಅವರ ವಚನಗಳು ಹೇಗೆ ಅಂತಂದ್ರೆ ಕೇವಲ 3 ಸಾಲು 4 ಸಾಲು 3 ಸಾಲಿನಲ್ಲಿ ಇರುವಂತ ಅರ್ಥ ಎಷ್ಟಿದೆ ಅಂತಂದ್ರೆ ಎಷ್ಟು ಹುದುಗಿದೆ ಅಂತಂದ್ರೆ 300 ಪುಟ ಬರಿಬಹುದು. ಅದರಲ್ಲಿ 3 ಸಾಲಿನ ವಚನದಲ್ಲಿ 300 ಪುಟ ಬರಿಬಹುದು. ಹಂಗ ವಿಶಿಷ್ಟವಾದಂತ ಶೈಲಿ ಬಸವಣ್ಣನವ್ರದು. ಅಂದ್ರೆ 300 ಪುಟ ಬರೆಯುವಂತ ವಿಷಯಗಳನ್ನೆಲ್ಲ 3 ಸಾಲಿನಲ್ಲಿ ಅಡಗಿಸಿದ್ದಾರೆ. ಇದು ಬಹಳ ದೊಡ್ಡ ಕಷ್ಟ. ಆದ್ರೆ 3 ಸಾಲಿನ ವಚನ 300 ಪುಟ ಬರಿಬಹುದು. ಒಂದು ಪಾಂಡಿತ್ಯ ಇದ್ರೆ, ಇದು ಇದ್ರೆ, ಪ್ರತಿಭೆ ಇದ್ರೆ ಬರಿಬಹುದು. ಇದು ಬಸವಣ್ಣವ್ರದ್ದು ಬಹಳ ವಿಶೇಷವಾದಂತ ಒಂದು ಶೈಲಿ. ಹೀಗೆ ನುಡಿಯನ್ನು ಬಸವಣ್ಣನವರು ಯಾವ ರೀತಿ ಕಲಿಸ್ಕೊಡ್ತಾರ ಅಂತಂದ್ರೆ ಬಹಳ ಅದ್ಭುತವಾಗಿ ಹೇಳ್ತಾರ. ನುಡಿದರೆ ಮುತ್ತಿನ ಹಾರದಂತಿರ್ಬೇಕು ಅಂತ ತಿಳ್ಕೊಂಡು ಹೇಳ್ತಾರೆ. ಯಾಕೆ ಮುತ್ತಿನ ಹಾರದಂತಿರ್ಬೇಕು ಅಂತಂದ್ರೆ ನೋಡ್ರಿ, ಅದು ಎಲ್ಲಾ ಎಷ್ಟು ಈ ಜಗತ್ತನ್ನ, ಈ ಪರಿಸರವನ್ನು ಎಷ್ಟು ಚೆನ್ನಾಗಿ ಅಬ್ಸರ್ವೇಷನ್ ಮಾಡಿದಾರ ಅಂತಂದ್ರೆ ಬಸವಣ್ಣನವರು ವಚನಗಳ ಎಲ್ಲಾ ಪ್ರಾಣಿಗಳ ಹೆಸರುಗಳು, ಎಲ್ಲಾ ಪಕ್ಷಿಗಳ ಹೆಸರುಗಳು, ಮತ್ತೆ ಎಲ್ಲಾ ನಿಸರ್ಗದಲ್ಲಿರುವಂತ ಪರಿಸರದಲ್ಲಿರುವಂತ ಎಲ್ಲವನ್ನೂ ತಗೊಂಡಿದಾರ ವಚನಗಳಲ್ಲಿ. ಇದು ಬಹಳ ವಿಶೇಷ. ನಮ್ಮ ಮುಂದೆ ಅವನ್ ಇಡ್ತಾರ. ಒಂದು ತತ್ವ ಹೇಳ್ಬೇಕು ಅಂತಂದ್ರೆ ನಾವು ನಮಗೆ ಗೊತ್ತಿರುವಂತಹ ನಮಗೆ ವಸ್ತುಗಳನ್ನ ನಮ್ಮ ಮುಂದೆ ಇಟ್ಟು ಹೇಳ್ತಾರೆ. ಮುತ್ತಿನ ಹಾರದಂತೆ. ಅದು ಎಷ್ಟು ಸುಂದರವಾಗಿರ್ತದ ಮುತ್ತಿನ ಹಾರ. ನಮ್ಮ ಮಾತುಗಳು ಹಾಗೆ ಸುಂದರವಾಗಿರ್ಬೇಕು ಅಂತ ಹೇಳ್ತಾರೆ, ಸತ್ಯವಾಗಿರ್ಬೇಕು. ಆಮೇಲೆ ಮುತ್ತಿನ ಹಾರ ಅಂತಂದ್ರೆ ಮುತ್ತು ಇದ್ದಕ್ಕಿದ್ದಂಗ ತಯಾರಾಗಲ್ಲ. ಅದು ಸಮುದ್ರದಲ್ಲಿ ಅಲ್ಲಿ ಸ್ವಾತಿಯ ಮಳೆ ಬರ್ಬೇಕಂತೆ. ಸ್ವಾತಿಯ ಮಳೆ ಬಂದಾಗ ಆಗ ಕಪ್ಪೆ ಚಿಪ್ಪಿನಲ್ಲಿ ಇರುವಂತ ಮೃದುಂಗ ಅನ್ನುವಂತ ಹುಳು ಬಾಯಿ ತೆಗೆದಂತೆ. ಅಂದ್ರೆ ಎಲ್ಲಾ ಮಳೆಗಳಿಗೂ ಬಾಯಿ ತೆಗೆದಲ್ಲ. ಮಳೆಗಳು ಎಷ್ಟದ ಅಂತಂದ್ರೆ 360 ಮಳೆಗಳದ ಅಂತೆ. 360 ನಕ್ಷತ್ರಕ್ಕೆ ಬಾಯಿ ಬಿಡುವುದೇ ಸಿಂಪು ಅಂತ ತಿಳ್ಕೊಂಡು ಹೇಳ್ತಾರೆ. ಬಿಟ್ಟರೆ ತಾನೆಲ್ಲಿಯ ಮುತ್ತಪ್ಪದು. ಎಷ್ಟ್ ಚೆನ್ನಾಗಿದೆ ನೋಡ್ರಿ ವಚನ. ಬಿಟ್ಟರೆ ಅಂದ್ರೆ ಎಲ್ಲಾ ಮಳೆಗೂ ಬಾಯಿ ಬಿಟ್ರೆ ಮುತ್ತಾಗಲ್ಲ. ಸ್ವಾತಿ ಮಳೆಗೆ ಮಾತ್ರ ಮೃದ್ವಂಗಿ ಅನ್ನುವಂತ ಹುಳು, ಕಪ್ಪೆ ಚಿಪ್ಪಿನಲ್ಲಿರುವಂತ ಮೃದ್ವಂಗಿ ಅನ್ನುವಂತ ಹುಳು ಬಾಯಿ ಬಿಡುತ್ತದೆ. ಆಗ ಎಷ್ಟೋ ದಿನಗಳ ನಂತರ ಮುತ್ತಾಗಿ ಹೊರಗೆ ಬರ್ತದಂತೆ. ಅಂದ್ರೆ ನಮ್ಮ ಮಾತುಗಳು ಹಾಗೆ ನಮ್ಮ ಹೃದಯದ ಭೂಮಿಕೆಯಲ್ಲಿ ಚಿಂತನಗೊಂಡು ನಾವುಗಳನ್ನ ಅನುಭವಿಸಿ ನಾವು ಮಾತನಾಡ್ಬೇಕಂತ. ಸುಮ್ನೆ ಏನೇನೋ ಒಟ ಅಂತ ಮಾತಾಡಿದ್ರೆ ಅದಕ್ಕೇನು ಅರ್ಥ ಇಲ್ಲ ಅಂತ ತಿಳ್ಕೊಂಡು ಹೇಳ್ತಾರೆ. ಮಾತನ್ನುವಂಥದ್ದು ಮುತ್ತಿನ ಹಾರದಂದಿರಬೇಕು ಅಂತ ಹೇಳ್ತಾರೆ. ಆಮೇಲೆ ನುಡಿದರೆ ಮಾಣಿಕ್ಯದ ದೀಪ್ತಿ ಅಂತ ತಿಳ್ಕೊಂಡು ಇರಬೇಕು ಅಂತ ಹೇಳ್ತಾರೆ. ಮಾಣಿಕ್ಯದ ದೀಪ್ತಿ ಅಂದ್ರೆ ಎಲ್ಲಿ ಕತ್ಲ ಇರ್ತೈತಿ ಅಲ್ಲಿ ಹೋಗಿ ಮಾಣಿಕ್ಯ ಇಟ್ರೆ ಅಲ್ಲಿ ಬೆಳಕು ಚೆಲ್ತದಂತೆ. ಹಾಗೆ ನಾವು ಆಡುವಂತ ಮಾತು ಇನ್ನೊಬ್ಬರ ಮನಸ್ಸಿನ ಅಜ್ಞಾನವನ್ನು ಕಳೆಯಬೇಕಂತೆ, ಕಷ್ಟವನ್ನು ಕಳೆಯಬೇಕು, ದುಃಖವನ್ನು ನಿವಾರಣೆ ಮಾಡುವಂತ ಮಾತುಗಳನ್ನ ಆಡಬೇಕಂತೆ. ಆಮೇಲೆ ಹೇಳ್ತಾರ, ನುಡಿದರೆ ಸ್ಫಟಿಕದ ಸಲಾಕೆ ಅಂತಿರಬೇಕು. ಸ್ಫಟಿಕ ಅಂತಂದ್ರೆ ಒಂದು ಮಣಿ ಇರ್ತದೆ, ಮಣಿ ಒಳಗಡೆ ಒಂದು ಗೆರೆ ಇರ್ತದೆ ಬೆಳ್ಳಗ. ಆ ಗೆರೆ ಕಾಣಿಸ್ತದ ಹೊರಗಡೆ, ಒಳಗಡೆ ಗೆರೆ ಇದ್ರು ಕೂಡ ಹೊರಗೆ ಕಾಣಿಸ್ತದ. ಹಾಗೆ ನಾವ್ ಏನಾದ್ರೂ ಮಾತಾಡಿದರೆ ನಮ್ಮ ಅಂತರಂಗವನ್ನು ಮತ್ತು ಬಹಿರಂಗ ಎರಡು ಒಂದೇ ಇರ್ಬೇಕಂತ ಹೇಳ್ತಾರೆ. ಒಳಗಿನ ಅಂತರಂಗವು ಕೂಡ ಕನ್ನಡಿ ಇದ್ದಂಗೆ ಇರ್ಬೇಕಂತೆ. ಹಾಗೆ ವಚನಗಳು ಕೂಡ ಕನ್ನಡಿ ಇದ್ದಂಗೆ ಅದಾವ್ರಿ. ಮುಖ ನೋಡಿಕೊಳ್ಳುವಂತ ಕನ್ನಡಿ ಅಲ್ಲ, ನಮ್ಮ ಅಂತರಂಗ ನೋಡಿಕೊಳ್ಳುವಂತ ಕನ್ನಡಿ ಅಂತಾನೆ ವಚನಗಳಿವೆ.
ಅದಕ್ಕೆ ಇಲ್ಲಿ ಹೇಳ್ತಾರ. ಆಮೇಲೆ ಕೊನೆಯ ಸಾಲು ಇನ್ನೂ ಬಹಳ ಮುಖ್ಯವಾದದ್ದು. ನುಡಿದರೆ ಲಿಂಗವು ಮೆಚ್ಚಿ ಹೌದೌದು ಎನ್ನಬೇಕು ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ನೋಡ್ರಿ ಎಂತ ಮಾತಿದು. ಆ ದೇವರು ಮೆಚ್ಚಬೇಕಂತೆ. ಇನ್ನು ಅದಕ್ಕೆ ಹೇಳ್ತಾರ, ಜನ ಮೆಚ್ಚಿದರೆ ಏನುಂಟು ಶಿವ ಮೆಚ್ಚುವನೇ ಮರುಳೆ. ಯಾಕಂದ್ರೆ ನಾವು ಅಸತ್ಯವನ್ನೇ, ಸುಳ್ಳನ್ನ ಜನರಿಗೆ ಸತ್ಯ ಆಗಿ ಕಾಣುವಂತೆ ನಾವು ಮಾತನಾಡಬಹುದು, ಆದರೆ ದೇವರು ಮೆಚ್ಚಲ್ಲ, ಅಂತ ಸಾಕ್ಷಿ ಮೆಚ್ಚಲ್ಲ ಅಂತ ತಿಳ್ಕೊಂಡು ಇಲ್ಲಿ ಮಾತಿನ ಬಗ್ಗೆಯೂ ಕೂಡ ಎಷ್ಟೊಂದು ಎಚ್ಚರಿಕೆ ಕೊಡ್ತಾರೆ. ಆ ನಡೆ ನುಡಿ, ಆಮೇಲೆ ಮತ್ತೆ ಉಣಲು ಕಲಿಸಿದ ಬಸವ ಉಡಲು ಕಲಿಸಿದ ಬಸವ ಅಂತ ಹೇಳ್ಕೊಂಡು ಇಷ್ಟು ಸುಂದರವಾಗಿ ಹೇಳ್ತಾರೆ ಮಾತಿನ ಬಗ್ಗೆ. ಆಮೇಲೆ ಹಿಂದಿಯಲ್ಲಿ ಕೂಡ ಹೇಳ್ತಾರ, ಧೀರೆ ಬೋಲೋ, ಕಮ್ ಬೋಲೋ, ಸಚ್ ಬೋಲೋ, ಮೀಠೆ ಬೋಲೋ, ಇದು ಯಾವ್ದು ಆಗದಿದ್ರೆ ಮತ್ ಬೋಲೋ ಅಂತ ಹೇಳ್ತಾರೆ. ಮಾತು ಅಂದ್ರೆ ಮಾತಿನ ಬಗ್ಗೆನೂ ಬಹು ದೊಡ್ಡ ಇದು ಹೇಳ್ತಾರ. ಅಂದ್ರೆ ಮೃದು ವಚನವೇ ಸಕಲ ಜಪಂಗಗಳಯ್ಯ, ಮೃದು ವಚನವೇ ಸಕಲ ತಪಂಗಗಳಯ್ಯ, ಸದು ವಿನಯವೇ ಸದಾಶಿವನ ಒಲುಮೆಯ ಅಂತ ತಿಳ್ಕೊಂಡು ಈ ರೀತಿಯಾಗಿ ನಮ್ಮ ನಡೆಯನ್ನು ನುಡಿಯನ್ನು ಅದ್ಭುತವಾಗಿ ಎಲ್ಲಾ ವಚನಗಳನ್ನು ನೋಡಿದ್ರೆ ಒಂದಕ್ಕಿಂತ ಒಂದು ವಚನಗಳು. ಎಷ್ಟು ತತ್ವಜ್ಞಾನ, ಎಷ್ಟೊಂದು ಜ್ಞಾನ ಅದರೊಳಗೆ, ಎಷ್ಟು ತಿಳುವಳಿಕೆ ನಮ್ಮನ್ನೆಲ್ಲರನ್ನು. ಯಾಕಂದ್ರೆ ಪರಮಾತ್ಮನು ಈ ಜಗತ್ತನ್ನು ಪ್ರೀತಿಸಿದಂತೆ ಬಸವಣ್ಣನವರು ಈ ಜಗತ್ತನ್ನು ಪ್ರೀತಿಸ್ತಾರೆ. ಎಲ್ಲರ ಪ್ರಾಣ ಬೇರೆ ಕಂಡಯ್ಯ, ಎಲ್ಲ ಪ್ರಾಣ ಒಂದೇ ಕಂಡಯ್ಯ, ನನ್ನ ಪ್ರಾಣ ಬೇರೆ ಕಂಡಯ್ಯ ಅಂತ ತಿಳ್ಕೊಂಡು ಹೇಳ್ತಾರೆ. ಅಂದ್ರೆ ಈ ಎಲ್ಲರೂ ಈ ದಾರಿಯಲ್ಲಿ ನಡೆದು ಬರ್ಲಿ ಅಂತ ತಿಳ್ಕೊಂಡು ಬಸವಣ್ಣವ್ರಿಗೆ ಬಹಳ ಪ್ರೀತಿ ಇತ್ತು ಮನುಕುಲದ ಮೇಲೆ. ಮರ್ತ್ಯರ ಮನುಕುಲದ ಮೇಲೆ ಬಹಳ ಪ್ರೀತಿ. ನನ್ನ ಪ್ರಾಣ ಬೇರೆ ಕಂಡಯ್ಯ, ಲಿಂಗ ಜಂಗಮವೇ ಎನ್ನ ಪ್ರಾಣ ಕಂಡಯ್ಯ ಅಂತ ತಿಳ್ಕೊಂಡು ಹೇಳ್ತಾರೆ ಬಸವಣ್ಣವ್ರು. ಅಂದಾಗ ಇಂತಿಂತಹ ವಚನಗಳನ್ನು ಕೊಟ್ಟಾಗ ನಾವು ಇನ್ನೆಲ್ಲ ಓದಿ ನಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಬೇಕು ಅಂತ ತಿಳ್ಕೊಂಡು ಅನೇಕ ವಚನಗಳಲ್ಲಿ ನಾವು ನೋಡ್ತೀವಿ. ಆದರೆ ಇವತ್ತು ಕೂಡ ನಾವು ಕೆಲವು ನೋಡ್ತೀವಿ, ಪಿತೃಋಣ ಮಾತೃ ಋಣ ಅಂತ ತಿಳ್ಕೊಂಡು ಹೇಳ್ತಾರ. ಎಲ್ಲದಕ್ಕಿಂತಲೂ ಮುಖ್ಯವಾಗಿ ನಮಗೆ ಇವತ್ತು ಪರಿಸರದ ಋಣ ಬಹಳ ಅವಶ್ಯಕ. ನಮ್ಮನ್ನು ಬಿಟ್ಟು ಪ್ರಕೃತಿ ಇರಬಲ್ಲದು, ಆದ್ರೆ ಪ್ರಕೃತಿ ಬಿಟ್ಟು ನಾವು ಇರಕ್ಕಾಗಲ್ಲ. ನಮಗ ಕೊರೋನಾ ಟೈಮ್ದಲ್ಲಿ ಆಕ್ಸಿಜನ್ದ ಮಹತ್ವ ಎಷ್ಟು ಎಲ್ಲರಿಗೂ ಗೊತ್ತಾಯ್ತು. ಅಂದ್ರೆ ಒಂದು ಬೇವಿನ ಗಿಡ ಬೆಳೆದ್ರೆ 200 ಜನಕ್ಕೆ ಸಾಕಾಗುವಷ್ಟು ಆಕ್ಸಿಜನ್ ಕೊಡ್ತಂತೆ ಒಂದು ಬೇವಿನ ಗಿಡ. ಅಂದಾಗ ಇತ್ತೀಚೆಗೆ ಏನ್ ಮಾಡ್ತಾರೆ ಅಂದ್ರೆ ಬೇವಿನ ಗಿಡ ಕಡ್ದ ಅಲ್ಲೊಂದು ರೂಮ್ ಕಟ್ಟಿ ಬಾಡಿಗೆ ಕೊಡ್ತಾರೆ. ಬಾಡಿಗೆ ಹಣದ ಬಗ್ಗೆ ಯೋಚನೆ ಮಾಡ್ತಾರೆ ಹೊರತು ನಮ್ಮ ಗಾಳಿ ಪರಿಸರ ಇಲ್ಲದಿದ್ರೆ ನಮ್ಗೆ ಎಷ್ಟು ಹಾನಿ ಅಂತ ತಿಳ್ಕೊಂಡು ಯಾರು ಇದನ್ನ ಯೋಚನೆ ಮಾಡ್ತಾ ಇರಲ್ಲ. ಒಂದ್ಸಲ ಅಕ್ಬರ್ ಬೀರ್ಬಲ್ ಅಂದರು ಕೂಡ ಇದು ಬರ್ತದೆ ವಿಷಯ. ಅಕ್ಬರ ಇವೆಲ್ಲ ಬೇವಿನ ಗಿಡ ಮತ್ತೆ ಇಂಥ ಬೇರೆ ಬೇರೆ ಗಿಡಗಳು, ಹಣ್ಣಿನ ಗಿಡಗಳು ಎಲ್ಲ ಎದಕ್ ಬರ್ತಾವ ಅಂತ ತಿಳ್ಕೊಂಡು ಎಲ್ಲಾ ಗಿಡ ತೆಗಿಸಿ ಹುಣಸೆ ಗಿಡ ಹಚ್ಚಿದ್ರಂತೆ ಎಲ್ಲಾ ಕಡೆ. ಅಕ್ಬರ್ ಹುಣಸೆ ಗಿಡ ಹಚ್ಚಿದ ಮೇಲೆ ಒಂದು 4 ವರ್ಷಗಳಿಗೆ ಎಲ್ಲರಿಗೂ ಕೆಮ್ಮು, ನೆಗಡಿ, ಅಲರ್ಜಿ ಎಲ್ಲ ಬಂದ್ಬಿಡುತ್ತಂತೆ. ಆಗ ಬೀರ್ಬಲ್ ಹೇಳಿದಂತೆ, ಅಕ್ಬರ್ ಮಹಾರಾಜರೇ, ಇವೆಲ್ಲ ಬೇವಿನ ಗಿಡ ಕೊಡುವಷ್ಟು ಆಕ್ಸಿಜನ್, ಬೇವಿನ ಗಿಡ ಕೊಡುವಂತ ಒಳ್ಳೆ ಉತ್ತಮವಾದಂತ ಗಾಳಿಯನ್ನು ಬೇರೆ ಈ ಹುಣಸೆ ಮರ ಕೊಡೋದಲ್ಲ ಅಂತಂದಾಗ ಅವೆಲ್ಲ ಕಡಿಸಿ ಮತ್ತೆ ಬೇವಿನ ಮರ ಬೆಳೆಸಿದ್ರಂತೆ. ಅಂದಾಗ ಹೀಗೆ ಗಾಳಿಯನ್ನು, ಒಳ್ಳೆ ಗಾಳಿಯನ್ನು ಕೊಡುವಂತ ಅನೇಕ ಗಿಡಗಳಿವೆ. ಅಶ್ವತ್ಥ ಮರ, ಆಮೇಲೆ ಬೇವಿನ ಮರ, ತೆಂಗಿನ ಮರ, ಇವೆಲ್ಲದರ ಮಹತ್ವವನ್ನು ನಾವು ತಿಳ್ಕೊಬೇಕು. ನಾವು ಕೊಡುವಂತ ನಮ್ಮ ಉಸಿರಾಟವನ್ನು ಅವು ತಗೊಂಡು ಅಂಗಾರಾಮ್ಲ ವಾಯುವನ್ನು ತೆಗೆದುಕೊಂಡು ಅವು ಒಳ್ಳೆ ಗಾಳಿಯನ್ನು ಕೊಡ್ತಾ ಇಂಥ ಪರಿಸರದ ಮಹತ್ವವನ್ನು ಪ್ರತಿಯೊಬ್ಬರು ಮನೆಯ ಮುಂದೆ ಜಾಗ ಇಲ್ಲದವರು ಕೂಡ ಏನ್ ಮಾಡ್ಬೇಕು, ಸಣ್ಣ ಸಣ್ಣ ಪಾಟ್ಗಳು ತುಳಸಿ ಗಿಡ ಆದ್ರೆ ಹಚ್ಕೋಬೇಕು. ತುಳಸಿ ಗಿಡ ಕೂಡ ನಮ್ಮ ಪರಿಸರವನ್ನು ಚೆನ್ನಾಗಿಡ್ತದೆ. ಹಾಗೆ ಶರಣರು ಕೂಡ ಪರಿಸರದ ಬಗ್ಗೆ ಕೂಡ ಅನೇಕ ವಚನಗಳ ಪರಿಸರ, ಪ್ರಾಣಿಗಳ ಪ್ರೀತಿ, ಪ್ರತಿಯೊಂದರ ಮೇಲೆ ಅವ್ರ ಜಗತ್ತಿನ ಮೇಲೆ ಅವ್ರ ಪ್ರೀತಿಯನ್ನು ತೋರಿಸಿದ್ದಾರೆ ಶರಣರು. ಇಂತಹ ವಚನಗಳನ್ನ ನೋಡ್ಬೇಕು. ಆಮೇಲೆ ಅದಕ್ಕೆ ಹೇಳ್ತಾರೆ ಇಲ್ಲಿ, ಪುಣ್ಯ ಪಾಪವೆಂಬ ತಮ್ಮಿಷ್ಟ ಕಂಡೀರ ಅಂತ ತಿಳ್ಕೊಂಡು ಹೇಳ್ತಾರೆ. ಪುಣ್ಯ ಪಾಪ ಅಷ್ಟೇ ಅಲ್ಲ, ಈ ಪುಣ್ಯ ಅಂತ ತಿಳ್ಕೊಂಡು ಅಂದಾಗ ನಮಗೆ ಅನೇಕರು ಹೋಗಿ ಅಲ್ಲಿ ಕುಂಭ ಮೇಳ ಅಂತ ತಿಳ್ಕೊಂಡು ಹೋಗಿ ಸ್ನಾನ ಮಾಡಿ ಬಂದ್ರು ಗಂಗಾ ನದಿಯೊಳಗೆ. 70 ಲಕ್ಷ ಜನ ಸ್ನಾನ ಮಾಡಿ ಬಂದಾರಂತೆ. ಅನೇಕರ ತಿಳ್ಕೊಂಡಾರ ಅಲ್ಲಿ ಹೋಗಿ ಸ್ನಾನ ಮಾಡಿ ಅಂದ್ರೆ ಪುಣ್ಯ ಬರ್ತಂತ ಅನೇಕರು ತಿಳ್ಕೊಂಡಿದ್ದಾರೆ. ಆದರೆ ಅಲ್ಲಿ ಹೋಗಿ ಅಂತೂ ಯಾರು ಪರಿವರ್ತನೆ ಆಗ್ಲಿಲ್ಲ. ಸುಮಾರು 60 ಲಕ್ಷಕ್ಕಿಂತಲೂ ಹೆಚ್ಚಿಗೆ 60 ಲಕ್ಷ ಲೀಟರ್ ಹೆಚ್ಚಿಗೆ ಪೆಟ್ರೋಲ್ ಸುಟ್ರಂತ ಅವಾಗ. ಇದರಿಂದ ಏನಾಯ್ತು, ನಮ್ ಪುಣ್ಯ ಬಂತ ಪಾಪ ಅಂತ ಗೊತ್ತಾಗುತ್ತಲ್ಲ. ಇಷ್ಟೆಲ್ಲ ಪೆಟ್ರೋಲ್ ಹಾಳು ಮಾಡಿ ಆಮೇಲೆ ಅಲ್ಲಿ ಹೋಗಿ ಸ್ನಾನ ಮಾಡಿ ಬಂದು ನೀರನ್ನು ಕೊಳಕು ಮಾಡಿದ್ರೆ ಇದೇ ನಮ್ಗೆ ಸಹಜವಾಗಿ ಗೊತ್ತಾಗ್ಬೇಕಲ್ಲ. ನೀರನ್ನು ಕೊಳಕು ಮಾಡಿ ಬಂದ್ರೆ ನಮ್ ಪುಣ್ಯ ಬಂತ ಪಾಪ ಅಂತ. ಅದಕ್ಕೆ ಇಲ್ಲಿ ಹೇಳ್ತಾರೆ ಬಸವಣ್ಣ, ಪುಣ್ಯ ಪಾಪ ತಮ್ಮಿಷ್ಟ ಕಂಡಿರೋ, ಸತ್ಯದ ನುಡಿ ತೀರ್ಥ, ಭಕ್ತಿಯ ನಡೆ ತೀರ್ಥ, ಹರಿಯುವ ನದಿ ಅದೆತ್ತನ ತೀರ್ಥ ಅಂತ ತಿಳ್ಕೊಂಡು ಸರ್ವಜ್ಞ ಕವಿ ಕೂಡ ಕೇಳ್ತಾರೆ. ಅಂದ್ರೆ ಹರಿಯುವಂತ ನದಿ ತೀರ್ಥ ಅಲ್ಲ, ಸತ್ಯದ ನುಡಿ, ಭಕ್ತಿಯ ನಡೆ ಇದು ತೀರ್ಥ ಅಂತ ತಿಳ್ಕೊಂಡು ಹೇಳ್ತಾರೆ. ಹೀಗೆ ವಚನಗಳನ್ನ ನಮ್ಮನ್ನು ಪ್ರತಿ ಕ್ಷಣಕ್ಕೂ ನಮಗೆ ಎತ್ತಿರ್ತಾವ. ಅಂದಾಗ ಹರಿಯುವ ನದಿ ತೀರ್ಥ ಅಲ್ಲ. ಅನೇಕ ಜನ ಹೋಗಿ ಅಲ್ಲಿ ಸ್ನಾನ ಮಾಡಿ ಬಂದ್ರಂತಾರೆ ಯಾವ್ದು ಪರಿವರ್ತನೆನೂ ಆಗ್ಲಿಲ್ಲ, ಮತ್ತೆ ಯಾವ ಪುಣ್ಯನೂ ಬಂದಿಲ್ಲ. ಬಂದ್ರೆ ಏನಾರು ಬಂದ್ರೆ ಸ್ವಲ್ಪ ಪಾಪನೇ ಬಂದಿರ್ತದೆ. ಪೆಟ್ರೋಲ್ ಸುಟ್ಟು ನದಿ ನೀರು ಹೊಲಸು ಮಾಡಿ ಬಂದ್ರೆ ಹೀಗೆ
ಪ್ರತಿಯೊಂದರಲ್ಲಿ ನಾವು ನೋಡಿದ್ರೆ ಅದಕ್ಕೆ ಇಲ್ಲಿ ಹೇಳ್ತಾರೆ, ಸತ್ಯದ ಮನೆಯಲ್ಲಿ ಶಿವನಿರ್ಪಣೆ ಅಲ್ಲದೆ ಅಸತ್ಯದ ಮನೆಯಲ್ಲಿ ಶಿವನಿರ್ಪಣೆ ಅಂತ ತಿಳ್ಕೊಂಡು, ಸತ್ಯ ಯಾವುದು, ಅಸತ್ಯ ಯಾವುದು, ಒಳ್ಳೇದು ಯಾವುದು, ಕೆಟ್ಟದ್ದು ಯಾವುದು, ಪುಣ್ಯ ಯಾವುದು, ಪಾಪ ಯಾವುದು, ಇದನ್ನೆಲ್ಲ ನಾವು ತಿಳಿದುಕೊಂಡ್ರೆ ನಮ್ಮ ಜೀವನ ಸ್ವರ್ಗ ಆಗೋದ್ರಲ್ಲಿ ಯಾವ ಸಂದೇಹವೇ ಇಲ್ಲ ಅಂತ ತಿಳ್ಕೊಂಡು ಅನಿಸ್ತದೆ. ಹಾಗೆ ವಚನಗಳನ್ನ ಹೇಗೆ ಓದ್ಬೇಕಂತಂದ್ರೆ ಬಹಳ ಆಳವಾಗಿ ಓದ್ಬೇಕು. ಯಾರ ಆಳವಾಗಿ ಎಳಿತಾರೆ ಅವ್ರು ಬಹಳ ಎತ್ತರಕ್ಕೆ ಬೆಳಿತಾರೆ ಅಂತ. ಹಾಗೆ ವಚನಗಳು ಮೇಲ್ನೋಟಕ್ಕೆ ಸರಳವಾಗಿನೂ ಅರ್ಥ ಆಗ್ತಾವ, ಆದ್ರೆ ಅವ್ರವ್ರ ಪ್ರತಿಭೆಗೆ ಅನುಸಾರವಾಗಿ ಓದ್ಕೊಂತ ಹೋದ್ರೆ ಅದರಲ್ಲಿ ಬಹಳ ಗಹನವಾದಂತ ಅರ್ಥವಿದೆ, ಗೂಢಾರ್ಥ ಇದೆ ಅಂತ ತಿಳ್ಕೊಂಡು ಹೇಳ್ತಾ ನನ್ನ ಮಾತಿಗೆ ನಾನು ಮಂಗಲವನ್ನು ಮಾಡ್ತೀನಿ. ಮತ್ತು ಇದರಲ್ಲಿ ಏನಾದ್ರೂ ತಪ್ಪುಗಳಿದ್ರೆ ನೀವೆಲ್ಲ ಇದು ಮಾಡ್ರಿ. ನನ್ನ ಮಾತಿಗೆ ನಾನೀಗ ಮಂಗಲವನ್ನು ಮಾಡ್ತೀನಿ. ಎಲ್ಲರಿಗೂ ಶರಣಾರ್ಥಿ. ಧನ್ಯವಾದಗಳು ಶಾರದಾ ಮೇಡಮ್. ವಚನಗಳೆಂಬ ಸೆರಗನ್ನ ಹಿಡಿದುಕೊಂಡು ಬಾಳಿದ್ರೆ ನಮ್ಮ ಬದುಕು ಬಂಗಾರ ಆಗುತ್ತೆ. ವಚನಗಳು ಕನ್ನಡದ ಭಾಷೆಯನ್ನ ಶ್ರೀಮಂತಗೊಳಿಸಿವೆ. ಶರಣರ ಅನುಭಾವದ ಅನುಭೂತಿಯೇ ನಮ್ಮ ಈ ವಚನ ಸಾಹಿತ್ಯ ಎಂಬುದು. ಅದಕ್ಕಿಂತ ಮುಖ್ಯವಾಗಿ ಬದುಕಿನ ಮೌಲ್ಯಗಳೇ ವಚನಗಳು ಮತ್ತು ವಚನಗಳು ನಮ್ಮ ಅಂತರಂಗದ ಕನ್ನಡಿಯಾಗಿವೆ ಅನ್ನುವುದನ್ನ ಬಹಳ ಅತ್ಯದ್ಭುತವಾಗಿ ಶಾರದಾ ಮೇಡಮ್ ಅವರು ತಮ್ಮ ಅನುಭವದ ಅನುಭೂತಿಯನ್ನ ನಮ್ಮೆಲ್ಲರೊಂದಿಗೆ ಹಂಚಿಕೊಂಡಿದ್ದಾರೆ. ಅವರಿಗೆ ಅನಂತ ಅನಂತ ಧನ್ಯವಾದಗಳನ್ನ ಎಲ್ಲರ ಪರವಾಗಿ ಹೇಳ್ಬಯಸ್ತೇನೆ. ಈಗ ಮಾರ್ಗದರ್ಶನ ನುಡಿಗಳನ್ನ ಡಾಕ್ಟರ್ ಪಟ್ಟಣ್ ಸರ್ ಆಡ್ಬೇಕು ಅಂತ. ಸರ್ ಕೇಳ್ತದಲ್ರಿ? ಕೇಳ್ತೈತ್ ಸರ್. ಹಲೋ. ಓಂ ಶ್ರೀ ಗುರು ಬಸವಲಿಂಗಮ್ಮ ಮತ್ತು ಶ್ರೀ ಶಾರದಮ್ಮ ಅವರು ತಮ್ಮ ಬದುಕಿನ ಸಮಗ್ರ ಅನುಭವವನ್ನ ಒಂದು 40 ನಿಮಿಷ 35-40 ನಿಮಿಷದೊಳಗ ಇಡೋದು ತುಂಬಾ ಕಷ್ಟದ ಕೆಲಸ. ವಚನ ಅಂತಕ್ಕಂಥದ್ದು ನಿಮಗೆ ಕೇಡಿಲ್ಲವಾಗಿ ಆನು ಒಲಿದಂತೆ ಹಾಡುವೆನಯ್ಯ ಅಂತ ಹೇಳ್ತಕ್ಕಂಥ ಬಸವಣ್ಣ ಯಾವುದೇ ಪೂರ್ವಭಾವಿ ತಯಾರಿ ಇಲ್ಲದೆ ಇಡೀ ಒಂದು ವ್ಯವಸ್ಥೆಗೆ ಬಂಡಾಯದ ಧ್ವನಿಯಾಗಿ ಪರಿವರ್ತನೆಗೆ ಆಶಯವಾಗಿ ಹುಟ್ಟಿಕೊಂಡು ಬಂದಂತಹ ಸಾಹಿತ್ಯ ಸಾರ್ವತ್ರಿಕ ಸಾಹಿತ್ಯ ಅಂತಂದ್ರ ತಪ್ಪಾಗ್ಲಿಕ್ಕಿಲ್ಲ. ಕನ್ನಡ ಸಾಹಿತ್ಯದೊಳಗ ಸುಮಾರು 7-8ನೇ ಶತಮಾನದಿಂದ 400 ವರ್ಷಗಳವರೆಗೆ ಚಂಪು ಸಾಹಿತ್ಯ ಕನ್ನಡದಾರತ್ವವನ್ನು ವಹಿಸಿದ್ರೆ ಆ ಚಂಪು ಸಾಹಿತ್ಯಕ್ಕ ಅಡ್ಡಗೋಡೆಯನ್ನಿಕ್ಕಿ ಅದಕ್ಕೆ ಮಾದಾರ ಚೆನ್ನಯ್ಯ ಡೋಹಾರ ಕಕ್ಕಯ್ಯರನ್ನ ಮಾಲೀಕರನ್ನಾಗಿ ಮಾಡಿ ತಳ ಸಮುದಾಯದವರಿಂದ ವಚನಗಳನ್ನು ಬರೆಸಿ ಮಾರ್ಗವನ್ನು ತೊರೆದು ದೇಶಿ ಶೈಲಿಯೊಳಗ ವಚನಗಳನ್ನು ಬರೆದರು. ಶರಣರು ಮಾಡಿದ ದೊಡ್ಡ ಕೆಲಸ ಅಂದ್ರೆ ದೇವರಿಗೂ ಕೂಡ ಕನ್ನಡ ಕಲಿಸಿದ್ರು. ಅಲ್ಲಿಯವರೆಗಿರ್ತಕ್ಕಂಥ ಸಂಸ್ಕೃತ ಭಾಷೆ ಸಂಸ್ಕೃತ ಭೂಯಿಷ್ಠವಾದಂಥ ಪರಿಸರವನ್ನು ಕಿತ್ತಾಕಿ ಕನ್ನಡದಲ್ಲಿ ತಮ್ಮ ಅನುಭವಗಳನ್ನ ಹಾಕಿಕೊಂಡ್ರು. ಬಹುಶಃ ಇವತ್ತು ಕಾಶ್ಮೀರದ ಅರಸನ ಇರಲಿ, ತೆಲುಗು ಮಶ್ಲೇಶ ಇರಲಿ, ಗೋಂತಾದೇವಿ ಇರಲಿ, ಗೊಗ್ಗವೇ ಇರಲಿ, ಕೇರಳದವಳು, ಎಲ್ಲರೂ ಕೂಡ ಕನ್ನಡದಲ್ಲಿಯೇ ಬರೀತಕ್ಕಂಥ. ಅದಕ್ಕೆ ನಾನೊಂದು ಪುಸ್ತಕ ಬರೆದಿನಿ, ಕನ್ನಡ ಒಕ್ಕಟ್ಟಿದರು ಕಲ್ಯಾಣ ಶರಣರು. ಕನ್ನಡಿಗರು ಭಾಷೆಯನ್ನು ಸಮೃದ್ಧಪಡಿಸಿ ನಮ್ಮ ಧಾರ್ಮಿಕ ಭಾಷೆ, ನಮ್ಮ ಭಾವನೆಗಳನ್ನ, ಆಧ್ಯಾತ್ಮಿಕ ಚಿಂತನೆಗಳನ್ನ ಸರಳ ಭಾಷೆ ನೇರವಾಗಿ ಮನೆ ಮುಟ್ಟು ಹಾಗೆ ತಮ್ಮ ಕಾಯಕದ ಪಾರಿಭಾಷಿಕ ಪದ. ಇವತ್ತು ಕುಂಬಾರ ಒಕ್ಕಲಿಗ ಅದರೊಳಗ ಪಾರಮಾರ್ಥಿಕ ಚಿಂತನೆಯನ್ನು ಮಾಡ್ತಕ್ಕಂಥವ್ರು ನಮ್ಮ ಶರಣರು. ಉದಾಹರಣೆಗೆ ನುಲಿಯ ಚಂದಯ್ಯ ಒಂದ್ ಮಾತು ಹೇಳ್ತಾನ, ನೀವು ಕನ್ನಿಯ ಮಾಡಬಲ್ಲರೆ ನಿಮಗೆ ನಾ ಚಂದೇಶ್ವರ ಲಿಂಗ ನೆನ್ನುವೇನು ಅಂತ. ನನಗೆ ಕನ್ನಿ ಹೆಲ್ಪ್ ಮಾಡಕ್ ಬರ್ರಿ, ಮಾಡಿ ಕೊಟ್ರ ಅಂದ್ರೆ ನೀವೇ ನನಗೆ ಚಂದೇಶ್ವರ ಲಿಂಗ ಅಂತ ತಿಳ್ಕೊಂತೀವಿ. ಅಂದ್ರೆ ಕಾಯಕ ಪ್ರಧಾನವಾದಂತ ಈ ಭಕ್ತಿ ಚಳವಳಿ, ಬಂಡಾಯ ಚಳವಳಿ, ಕ್ರಾಂತಿಕಾರ ಚಳವಳಿ ಅಂದ್ರೆ ಕೇವಲ ಒಂದು ಆಯಾಮದೊಳಗೆ ಬಸವಣ್ಣನವ್ರನ್ನ ಶರಣರ ವಚನಗಳನ್ನ ನೋಡಕ್ ಆಗುದಿಲ್ಲ. ಕೊನೆಗೆ ಅಲ್ಲಮ್ಮ ಹೇಳ್ತಾನ, ನಾವು ವಚನಗಳು ಇವತ್ತೇನಾಗ್ಯಾವು, ಇವತ್ತ ಕೇವಲ ಉಪನ್ಯಾಸಕ್ಕ, ಭಾಷಣಕ್ಕ, ಲೇಖನಕ್ಕ, ಪುಸ್ತಕಕ್ಕ, ವೇದಿಕೆಗೆ ಭಾಷೆಯಾಗಿದೆ ವಿನಃ ಇದು ಅಂತರಂಗದ ತೊಳೆಯುವ
ಒಂದು ಮಹಾ ಸಾಧನ ಅಂತಕ್ಕಂಥದ್ದು ನಾವು ಮರ್ತೀವಿ. ನಿರಾಳಗಂಬ ಕೂಸಿಂಗೆ ಬೆನ್ನಿಯ ನಿಕ್ಕಿ ಹೆಸರಿಟ್ಟವರಾರು ಅಕಟ ಇದು ಶಬ್ದದ ಲಜ್ಜೆ ನೋಡ ಅಂತ ಅಲ್ಲಮ್ಮ. ಅಂದ್ರೆ ಮಾತು ಮನಂಗಳಿಂದ ಅತ್ತತ್ತ ಮೀರಿದ ಸಾತಿಶಯ ನಿರುಪಾದಿಕ ನಿರ್ಮಲ ಅಂತಕ್ಕಂಥ ಈ ಒಂದು ಅಗಾಧವಾದಂಥ ಜ್ಞಾನ ಜ್ಯೋತಿಯನ್ನು ಶರಣರು ಈ ಮಾತಿನಿಂದ ಹೇಳಿದ್ರು. ಮಾತಿ ನಿಮ್ ನಗೆ ನುಡಿಯು ಮಾತಿ ನಿಮ್ ಹಗೆವಲೆಯು ಅಂತ ಹೆಂಗ್ ಸರ್ವಜ್ಞ ಹೇಳ್ತಾನ. ಮಾತೆಂಬುದು ಜ್ಯೋತಿರ್ಲಿಂಗ ಅಂತಕ್ಕಂಥದ್ದು ಶರಣರ ಬಸವಣ್ಣ ಅಲ್ಲಮ್ಮ ಹೇಳ್ತಾನೆ. ಮಾತೆಂಬುದು ಜ್ಯೋತಿರ್ಲಿಂಗ ಅಂತ. ಜ್ಯೋತಿರ್ಲಿಂಗ ನಾವು ಹೋಗಿ ಹೊರಗೆ ಹುಡುಕಾಡಬೇಡ್ರಿ, ಅದು ಮೌಲಿಕವಾಗಿ ನಿಮ್ಮ ಮಾತಿನೊಳಗೆ ಐತಿ ಅಂತಕ್ಕಂಥದ್ದು. ಅದಕ್ಕೆ ವಚನಗಳು ಅವುಗಳ ವೈಶಿಷ್ಟ್ಯತೆ ಅಂತಂದ್ರ ವಚನಗಳು ಬಹುಶಃ ಇವತ್ತು ಈ ಜಗತ್ತಿನೊಳಗ ಹೇಳಲಾರದಂತ ಯಾವುದೇ ವಿಷಯವನ್ನು ಶರಣರು ಬಿಟ್ಟಿಲ್ಲ. ಅರ್ಥಶಾಸ್ತ್ರ ಇರ್ಬೋದು, ಸಮಾಜಶಾಸ್ತ್ರ ಇರ್ಬೋದು, ರಾಜ್ಯಶಾಸ್ತ್ರ ಇರ್ಬೋದು, ಎಲ್ಲ ಶಾಸ್ತ್ರಗಳ ಸಮೀಕರಣಗೊಳಿಸಿ ಅವುಗಳಿಗೆ ಭಾಷೆ ಬರೆದ್ರು ಶರಣರು. ಅದಕ್ಕೆ ಚನ್ನಬಸವಣ್ಣ ದೇವಲೋಕದ ಬಟ್ಟೆಯಾದ ಬಸವಣ್ಣ ಅಂತಕ್ಕಂಥ. ಚನ್ನಬಸವಣ್ಣ ಹೇಳ್ತಾನ, ದೇವಲೋಕಕ್ಕೆ ದಾರಿ ತೋರಿಸಿದ, ದೇವರ ಮುಗ್ಗಲಿಗೆ ಎಡೆಯಾಗಿದ್ದ ಅವ. ಎಲ್ಲೋ ಒಂದು ಸ್ವರ್ಗವೋ ನರಕವೋ ವೈಕುಂಠವೋ ಅಂತಕ್ಕಂಥ ಕಲ್ಪನೆಯೊಳಗ ಮುಗ್ಗಲಿಗೇಡಿಯಾಗಿ ಮಲಗಿದ್ದ ದೇವರು ಆ ದೇವರನು ಅಂತಕ್ಕಂಥ ಮುಗ್ಗಲಿಗೇಡಿಯನ್ನ ಬಡದೆಬ್ಬಿಸಿ ಆತನಿಗೆ ದುಡಿಮೆ ಕಾಯಕ ಕಲಿಸಿ ದಾಸೋಹ ಮಾಡ್ತಕ್ಕಂಥ ಪ್ರಕ್ರಿಯೆಗಳನ್ನು ಕಲಿಸಿಕೊಟ್ರು ಶರಣರು. ಅಂದ್ರೆ ದೇವರಿಗೆ ದೇವರಾದ್ರು. ಆ ಕಾಲಕ್ಕ ಅಲ್ಲಮ್ಮ ಹೇಳ್ತಾನ ವಿಳಾಸವಾದನಿ ಸಂಗಣ ಬಸವಣ್ಣ, ಗುಹೇಶ್ವರ ಲಿಂಗಕ್ಕೆ ವಿಳಾಸವಾದೆ ಅಂತಕ್ಕಂಥದ್ದು. ಅಕ್ಕ ಮಾದೇವಿ ನನಗೂ ನಿಮಗೂ ನಮ್ಮ ಶರಣರಿಗೆ ದೇವರಾದ ಬಸವಣ್ಣನೇ ದೇವರು ಅಂತಕ್ಕಂಥದ್ದು. ಚೆನ್ನಮಲ್ಲಿಕಾರ್ಜುನ ನಿಮಗೆ ಹೆಸರಿಟ್ಟಾತ ನಮ್ಮ ಬಸವಣ್ಣನಯ್ಯ, ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಸಿದ್ದರಾಮ ಹೇಳ್ತಾರ, ನಿಮಗೆ ಹೆಸರು ಇರ್ಲಿಲ್ಲ, ನಿಮಗೆ ವಿಳಾಸ ಇರ್ಲಿಲ್ಲ, ನಿಮಗೂ ದೇವ್ರು ಅಂತಕ್ಕಂಥದ್ದು ಇರ್ಲಿಲ್ಲ, ಅವೆಲ್ಲವೂ ಕೂಡ ನಮ್ಮ ಬಸವಣ್ಣ ಆದ ಅಂತಂದಾಗ ಬಸವಣ್ಣ ಅವತ್ತನ ಚಿಂತನೆಗಳು, ಮೌಲಿಕ ಚಿಂತನೆಗಳು ಇವತ್ತು ಮ್ಯಾಗ್ನಾ ಕಾರ್ಟಾದವರು ಇರಲಿ, ಪಾಶ್ಚಿಮಾತ್ಯ ಮತ್ತು ಪೌರಾತ್ಯ ರಾಷ್ಟ್ರ ಇಡೀ ಜಗತ್ತು ನೋಡ್ತಕ್ಕಂಥದ್ದು ಬಸವಣ್ಣ ಕಡೆ. ಆದರೆ ವಚನ ಅಂತಕ್ಕಂಥ ಅಮೂಲ್ಯವಾದ ಸಾಹಿತ್ಯ ನಮಗೆ ಪಚನ ಆಗಿಲ್ಲ. ನಾವು ಕೇವಲ ಅವನ ಭಜನೆಗಳಿಗೆ, ಪ್ರಾರ್ಥನೆಗೆ ಹೆಂಗ ಅವ್ರು ನಮಾಜ್ ಮಾಡ್ತಾರೋ, ಹೆಂಗ ಅವ್ರು ಚರ್ಚಿಗೆ ಹೋಗ್ತಾರೋ ಹಂಗೆ ನಾವು ಕುಡ್ಕೊಂಡು ಅದನ್ನ ಧಾರ್ಮಿಕ ಅಂಗ ಲಿಂಗ ಒಂದಾಗ್ತಕ್ಕಂಥ ಒಂದು ಸಹಜ ಶಿವಯೋಗ ಪ್ರಕ್ರಿಯೆಗಳನ್ನ ಮರೆತು ಸಾರ್ವತ್ರಿಕ ಭ್ರಮೆ ಭ್ರಾಂತಿ ಒಳಗಾಗಿ ಇನ್ನೊಬ್ಬರು ನೋಡಿ ನಾವು ಕೂಡ ಆ ಒಂದು ಮೋಹಕ್ಕ ಒಳಗಾಗಿ ವಿನ ವಚನಗಳನ್ನ ಅದಕ್ಕೆ ಕಲ್ಯಾಣವೆಂಬುದು ಹೋಗಬಾರದು. ಒಳಗೂ ಕೊಯ್ಯುವುದು, ಹೊರಗೂ ಕೊಯ್ಯುವುದು, ಹೋಗುತ್ತಾ ಕೊಯ್ಯುವುದು, ಬರುತ್ತಾ ಕೊಯ್ಯುವುದು. ಕಲ್ಯಾಣ ಅಂತಕ್ಕಂಥ ಎಲ್ಲರಿಗೂ ಹೋಗಕ್ಕೆ ಸಾಧ್ಯ ಇಲ್ಲ. ನುಡಿಯಲ್ಲಿ ಎಚ್ಚತ್ತು ನಡೆಯಲ್ಲಿ ತಪ್ಪಿದರೆ ಹಿಡಿದಿರ್ಪ ಲಿಂಗವು ಘಟಸರ್ಪ ನೋಡ. ನಡೆ ನುಡಿಗಳ ಸಮನ್ವಯವನ್ನ ಮಾಡಿಕೊಟ್ರು ಬಸವಣ್ಣವರು ಶರಣರು. ಶರಣರ ಚಿಂತನೆ ಪಾರಿಭಾಷಿಕ ಪದಬಳಗ ಬಗ್ಗೆ ಹೇಳಿದಾಗ ಏನನ್ನು ಬೇಡುವವರಿಲ್ಲದೆ ಬಡವನಾದನೆಯ ಅಂತ ಹೇಳಿ ಬಸವಣ್ಣ ಹೇಳಿದಾಗ, ನಿನ್ಗೆ ಈ ಶ್ರೀಮಂತಿಕೆ ಬಂತಲ್ಲ ಅಂತಕೊಂಡು ಮಡಿವಾಳ ಮಾಚಿದೇವ ಆ ಕೆರೆಯೊಳಗ ಅಗಸ ಸೀರೆ ಅಂದ್ರೆ ಕೆರೆಯೊಳಗೆ ನಿಂತ ಅಗಸ ಸೀರೆ ತಡಬಡಿಸಿ ಬಾಯಾರಿ ಬಳಲಿದಂತೆ. ಇಡೀ ಕೆರೆನ ಒಂದು ಅದರ ಕೆರೆ ನೀರೊಳಗ ಆ ಬಟ್ಟೆಯನ್ನ ಎಳೆದಂತ ಒಬ್ಬ ಅಗಸ ನೀರಡಿಕೆ ಆದ್ರೂ ಆ ನೀರನ್ನು ಕುಡಿಯಕ್ ಆಗಂಗಿಲ್ಲ, ಅದು ಕೊಳಕಾಗೈತಿ. ಅಂದ್ರ ನೀನು ಬಿಜ್ಜಳ ಆಗ್ಲಿ ಬಸವಣ್ಣ ಆಗ್ಲಿ ಇಷ್ಟು ದೊಡ್ಡ ಸಾಮ್ರಾಜ್ಯ ಐತಲ್ಲ, ಇದು ಕೊಳಕಮಯ, ನಿಮ್ದು ಅನ್ನೋದು ನಿನ್ನ ವ್ಯಕ್ತಿಗತವಾದಂತ ಆದಾಯ. ಇದು ಅವಾಗ ಮಡಿವಾಳ ಮಾಚಿದೇವ ಬಸವಣ್ಣನ ಒಂದು ಭ್ರಮ ನಿರಸನ ಅಂತಾರಲ್ಲ, ಭ್ರಮ ನಿರಸನ, ಆತನ ಚಿಂತನೆಗಳನ್ನು ಕೂಡ ಕೊಟ್ಟರು ಅಂತಕ್ಕಂಥದ್ದು. ಅದೇ ರೀತಿಯಾಗಿ ಅಂಬಿಗರ ಚೌಡಯ್ಯ ಶರಣ ಸತಿ ಲಿಂಗಪತಿ ಅಂತಕ್ಕಂಥ ಒಂದು ತಾತ್ವಿಕ ಚಿಂತನೆಯನ್ನು ಬಸವಣ್ಣ ಕೊಟ್ಟಾಗ, ಶರಣ ಸತಿಯಾದ ಬಗೆ ಅಂತೂ ಹೇಳ ಬಸವಣ್ಣ ಕೇಳ್ತಾರ, ಲಿಂಗಪತಿಯಾದ ಬಗೆ ಅಂಗಲಿಂಗ ಲಿಂಗಾಂಗ ಸಾಮರಸ್ಯ ಅಂತ ಹೇಳ್ತೀಯಲ್ಲ ಬಸವಣ್ಣ, ಅಂಗಲಿಂಗ ಒಂದಾದ್ಮೇಲೆ ಸತಿಪತಿಗಳೆಂಬ ಭಾವ ನಿನಗೆ ಹೆಂಗ್ ಸಲ್ತತಿ ಅಂತ ಕೇಳ್ತಾರ. ಅಂದ್ರೆ ಈ ಮಟ್ಟಕ್ಕೆ ಬಸವಣ್ಣನನ್ನ ಪ್ರಶ್ನೆ ಮಾಡ್ತಕ್ಕಂಥ ಮುಕ್ತಾಯಕ್ಕ, ಬಸವಣ್ಣನನ್ನ ಪ್ರಶ್ನೆ ಮಾಡ್ತಕ್ಕಂಥ ಐದಕ್ಕೆ ಲಕ್ಕಮ್ಮ, ಮಾಡಿ ನೀಡಿ ಹೋದಿ ಏನಂದಾಗ ಕೈಲಾಸವೇನು ಕೈಕೂಲಿಯೇ. ಅಂದ್ರೆ ಈ ವಚನಗಳ ವೈಶಿಷ್ಟ್ಯತೆ ಅಂತಂದ್ರ ವಚನಗಳನ್ನ ಓದ್ತಾ ನವೀನ ಆಕಾವು, ಬೇರೆ ಸಾಹಿತ್ಯಗಳು ಹಳಪಾಕಾವು, ಹಳೆದಾಕವು ಸಾಹಿತ್ಯ. ಆ ಭಾವಗಳನ್ನ ಕಳ್ಕೊಂತಾವು, ಸಂದರ್ಭಗಳನ್ನ ಕಳ್ಕೊಂತಾವು, ರೂಪಗಳ ಅಲಂಕಾರಕಗಳಂಗಿಲ್ಲ, ಸಾರ್ವತ್ರಿಕ ರೂಪ ಉಪಮೆಗಳನ್ನ ಹೊಂದ್ಕೊಂಡು ಅತ್ಯಂತ ಸುಂದರ, ತನ್ನನ್ನು ತಾನು ಹೆಜ್ಜೆಗೆ ನಿಂತು ಒಳಹೊಕ್ಕು ನೋಡ್ತಕ್ಕಂಥದ್ದು. ಮನವೆಂಬ ಮರ್ಕಟ ಎಲ್ಲಿ ಮಂಗ್ಯಾಗ ಹೋಲಿಸ್ಕೊಂತಾರ, ಮಾವಿನ ಕಾಯಿಗಳೊಂದು ಎಕ್ಕೆಕಾಯಿ ನಾನಯ್ಯ,
ಬಸವಣ್ಣನವರು ಬಳಸಿಕೊಂಡಂತ ಉಪಮೇಯ ಬಹುಶಃ ಜಗತ್ತಿನ ಯಾವ ದೊಡ್ಡ ಸಾಹಿತಿ, ನಾವು ವರ್ಡ್ಸ್ವರ್ತ್, ಶೇಕ್ಸ್ಪಿಯರ್, ಏನೇನು ದೊಡ್ಡ ದೊಡ್ಡ ಇಂಗ್ಲಿಷ್ನಾಗ ಹೇಳ್ತೀವಲ್ಲ, ಈ ಯಾವ ಸಾಹಿತಿಗಳು ಕೂಡ ಬಳಸಲಾರದಂತ ಪ್ರತಿಮೆಗಳನ್ನ, ಉಪಮೆಗಳನ್ನ, ಅಲಂಕಾರಿಕ ಭಾಷೆಗಳನ್ನ ಶರಣರು ಬಸವಣ್ಣ ಬಳಸಿದ್ರು. ನಿಮ್ಮ ಶರಣರ ಜೋಗೈಸುವ ಚೆಮ್ಮಾವಿಗೆ ಮಾಡಯ್ಯ. ಇಲ್ಲಿ ಒಬ್ಬ ಶರಣನ ತನ್ನ ದೇಹದ ಉಪಯುಕ್ತತೆಯನ್ನ, ಕಣ್ಣು ಕೊಡ್ತೀನಿ, ಕಿಡ್ನಿ ಕೊಡ್ತೀನಿ ಅಂತ ಹೇಳಿ ಬರೀ ಕೊಡ್ತಾರ ಇಲ್ಲ ಗೊತ್ತಿಲ್ಲ, ಸರ್ಟಿಫಿಕೇಟ್ ಮಾಡಿ ಪೇಪರ್ನ ಹಾಕಿಸ್ಕೊಳ್ಳುವಂತ ಸಂದರ್ಭದೊಳಗ ಬಸವಣ್ಣ ಕಾಗಿ ವಿಷ್ಟಿಸುವ ಹೊಣ್ಣ ಕಲಸಕ್ಕಿಂತ ನಿಮ್ಮ ಶರಣರ ಚೆಮ್ಮಾವಿಗೆ ಮಾಡಯ್ಯ. ಚರ್ಮ ಮಾಡ್ರಿ, ಉರಿದಲತ್ತಿಸು ಬಾರಿಸ, ಶರವ ಸೇರವ ಸೂರೆಯ ಮಾಡಯ್ಯ, ಬೆರಳ ಕಡ್ಡಿಯ ಮಾಡಯ್ಯ, ನರವ ತಂತಿಯ ಮಾಡಯ್ಯ. ಇಂಥ ಒಂದು ಸುಂದರವಾದಂತ ಒಂದು ಭಾಷೆಯನ್ನು ಬರೆದ್ರು ಶರಣರು. ಅದರ ನೋವಿನ ಸಂಗತಿ ಅಂದ್ರ ಇವತ್ತು ಬಸವ ಕಲ್ಯಾಣದಾಗ ಕಣ್ಣೇರಿ ಅಂತ ಒಬ್ಬ ಕುಂಡಿ, ಒಬ್ಬ ಸ್ವಾಮಿ ನಮ್ಮ ಶರಣ ಧರ್ಮದ ಮೇಲೆ ಪ್ರಹಾರ ಮಾಡಕತ್ತಾನ, ಒತ್ತಾಯ ಪೂರ್ವಕವಾಗಿ ಸನಾತನಗಳಂತಂದು ನಮ್ಮ ಹೆಗಲ ಮೇಲೆ ಇರ್ಸಕತ್ತಾನ. ನಾವು ಸುಮ್ ಕುಂತೀವಿ. ಒಬ್ಬ ವಾಸುದೇವ ಬಡಿಗೇರ್ ಅಂತಕ್ಕಂಥ ಅಜ್ಞಾನಿ ದೇವರದ ಶಿಮೆಯ ಜೇಡರದ ಶಿಮೆಯ ಒಂದೇ ಅಂತ ಬರೀತಾರ, ನಾವು ಸುಮ್ ಕುಂದ್ರಾಕತ್ತೀವಿ. ನಮ್ಮ ಹೋರಾಟ ನೋಡಿದ್ರೆ ಬಹಳ ಕಡಿಮೆ ಐತಿ. ಇವತ್ತು ನಾನು ಮುಂಜಾನೆ ಹೋಗಿ ವಕೀಲರ ಕಡೆ ಈಗ ಬಂದೆ, ಅವ್ರ ಮೇಲೆ ಕೇಸ್ ಹಾಕ್ಬೇಕು ಅಂತಕ್ಕಂಥದ್ದು. ಬಸವಣ್ಣನವರು ಶರಣರು ತಾವು ಜೀವ ಕೊಟ್ಟು ನಮ್ಮನ್ನ ಬದುಕಿಸ್ಲಿಕ್ಕೆ ತಮ್ಮ ಬದುಕನ್ನ ತೆತ್ತರು. ಅವರು ತಾವು ಸತ್ತು ನಮ್ಮನ್ನು ಬದುಕಿಸಿದ್ರು, ನಾವು ಬದುಕಿ ಅವ್ರನ್ನ ಕೊಲ್ಲಾಕತ್ತೀವಿ. ಕಾರಣ ಅಭಿಮಾನ ಶೂನ್ಯತೆ. ನಾನು ಬಸವಣ್ಣ ನಮ್ಮವ, ನಾನು ಬಸವಣ್ಣ ನಮ್ಗೆ ಇಷ್ಟೆಲ್ಲ ಮಾಡ್ಯಾನ, ಬಸವಣ್ಣ ಮಹಿಳೆಯರಿಗಾಗಿ ಮನಿ ಬಿಟ್ಟು ಹೋದ, ಬಸವಣ್ಣ ದಲಿತರಿಗೆ ಅಸ್ಪೃಶ್ಯರಿಗೆ ಮಾಡ್ಕೊಂಡ. ಇವತ್ತ ವೈದಿಕರು ಬಸವಣ್ಣನ ಹತ್ಕೊಳ್ತಾ ಇಲ್ಲ, ತಳ ಸಮುದಾಯದವರು ಬಸವಣ್ಣನ ಗುರು ಅಂತ ನಂಬ್ತಾ ಇಲ್ಲ. ಆದ್ರ ನಾವು ಏನು ಬಸವಣ್ಣ ಅಂತ ಹೇಳ್ಕೊಳ್ತಕ್ಕಂಥ ನರಣಿಹೇಡಿಗಳು ಏನದಿವಲ್ಲ, ನಾವು ಬರೀ ಮಾತಿನ ಮಲ್ಲರಾಗಿವಿ. ನಾವೇನೋ ನಮ್ಮ ಶಾಣೆತನ, ನಾ ಶಾಣೆ ಅಂತ ನಾ ತೋರಿಸೋದು, ಇನ್ನೊಬ್ರು ಶಾಣೆ ಅಂತ. ಈ ವಚನ ಸಾಹಿತ್ಯವನ್ನ ತಮ್ಮ ಪಾಂಡಿತ್ಯ ಪ್ರದರ್ಶನಕ್ಕೆ ಮಾಡಿದ್ರ ಇದು ಪಾಂಡಿತ್ಯ ಪ್ರದರ್ಶನದ ವಸ್ತು ಅಲ್ಲ. ನಿರಾಳವೆಂಬ ಕೂಸು, ಶಬ್ದದ ಲಜ್ಜೆ, ಶಬ್ದದ ಸೂಳೆ, ಶಬ್ದದ ಸೊಡರು, ಶಬ್ದದ ಸಂತೆ. ಅಲ್ಲಮ್ಮನ ನೋಡ್ರಿ ಎಷ್ಟು ಚಂದ ಅಂದ್ರ ಆತ ಕೊಡ್ತಕ್ಕಂಥ ಪ್ರತಿಯೊಂದು ಪದಕ, ಮೌನಕ್ಕೆ ಇರ್ತಕ್ಕಂಥ ಭಾಷೆ, ಮೌನಕ್ಕೆ ಇರ್ತಕ್ಕಂಥ ಸಾಮರ್ಥ್ಯ, ಮೌನಕ್ಕೆ ಇರ್ತಕ್ಕಂಥ ಶಕ್ತಿ ಶಬ್ದಕ್ಕಿಲ್ಲ ಅಂತಕ್ಕಂಥದ್ದು ಅಲ್ಲಮ್ಮ ಹೇಳ್ತಾರೆ. ಮತ್ತು ಅಲ್ಲಮ್ಮನ ವಚನಗಳನ್ನ, ಎಲ್ಲ ವಚನಗಳನ್ನ ನಾವು ಮಾಡ್ಬೋದು, ಅಲ್ಲಮ್ಮನ ವಚನಗಳನ್ನ ತಿಳ್ಕೊಳ್ಳೋದಕ್ಕೆ ಕಷ್ಟ ಅಂತಾರ. ಯಾಕಂದ್ರೆ ಅವು ಅತ್ಯಂತ ಅಂತರಂಗಕ್ಕೆ ಸಂಬಂಧಪಟ್ಟದ್ದು, ಬಹಿರಂಗ ಕ್ರಿಯೆ ಅಲ್ಲ, ಅಂತರಂಗ ಶುದ್ಧೀಕರಣ. ಅದಕ್ಕೆ ತಾಯಿಯವರು ಮತ್ತೆ ಮತ್ತೆ ನಮ್ಮ ಗೂಗಲ್ ಮೀಟ್ಗೆ ಬರಲಿ, ಈ ವಚನ ಸಾಹಿತ್ಯ ಅಂತಕ್ಕಂಥದ್ದಕ್ಕೆ ಪ್ರಸಾರ ಮಾಡಕ್ಕ ದಿನ 1000 ಜನ, ನಾವು 10 ತಾಸು ನಾವು ಕೆಲಸ ಮಾಡಿದ್ರು ಕಡಿಮೆ. ವಚನಗಳ ವಿಶ್ಲೇಷಣೆ ತಪ್ಪಾಗ್ಬಿಟ್ಟವು. ಬಸವಣ್ಣ ಮನೆಗೆ ಕಳ್ಳ ಬಂದ, ತೆಗೆದುಕೊಡ ಎಲ್ಲ ಚಾಂಡಾಲಗಿತ್ತಿ, ಕಳ್ಳನ ಮನೆಗೆ ಬಲುಗಳ್ಳ ಬಂದೊಡೆ. ಯಾಕಂತಾರವ ಚಾಂಡಾಲಗಿತ್ತಿ ಅಂತ? ಯಾಕಂತಾರವ? ತನುವ ಬೇಡಿದರೆ ನೀವೇ, ಮನವ ಬೇಡಿದರೆ ನೀವೇ, ಧನವ ಬೇಡಿದರೆ ನೀವೇ. ಧನ ಬೇಡಿಕೆ ನೀಡಿಕೆ ಇಲ್ಲ ಶರಣರು, ಅದು ಘನವ ಬೇಡಿದರೆ ನೀವೇ. ಘನತೆ, ನನ್ನ ಅಸ್ಮಿತೆ, ನನ್ನ ಚೈತನ್ಯ, ನನ್ನ ಕೇಳಿದ್ರೆ ಕೊಡ್ತೀನಿ. ನಿಮ್ಮ ಶರಣರ ಸುಳ್ಳು ನುಡಿಯ ಒಂದು ಅರಗಳಿಗೆ ಇತ್ತಡೆ ನಿಮ್ಮಣ್ಣೆ ಇತ್ತೆ ಕಾಣ ರಾಮನಾಥ. ಇಂಥ ಒಂದು ಚೈತನ್ಯ ಮರೆತು ಬಿಟ್ವಿ ನಾವು. ವಚನಗಳನ್ನ ಬೈಪಾಟ್ ಮಾಡ್ತೀವಿ, ಹಾಡ್ತೀವಿ, ಆದ್ರ ಆನಂದಿಸ್ತೀವಿ, ಆದ್ರ ಅನುಪಮಿಸ್ತೀವಿ. ಆ ವಚನಗಳಂಗ ನಡ್ಕೊಳಕ್ಕೆ ನಾವು ಹಿಂದೇಟ್ ಹಾಕ್ತೀವಿ, ಅಸಮರ್ಥರಾಗಿವಿ. ಕಾರಣ ಬಸವ ಹುಟ್ಟು ಹಾಕಿದಂತ ಈ ಚೈತನ್ಯದ ಕ್ರಾಂತಿಕಾರಕ ಚಳುವಳಿಗೆ ನಮ್ಮನ್ನ ನಾವು ತೊಡಗಿಸಿಕೊಂಡಿಲ್ಲ. ಕೇವಲ ಶಬ್ದ, ಪಾಂಡಿತ್ಯ, ಭಾಷಣ, ಲೇಖನಕ್ಕೆ ನಮ್ಮನ್ನ ಸೀಮಿತಗೊಳಿಸಿವಿ. ಇಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಕೂಡ ಎಚ್ಚರ ಆಗ್ರಿ. ನೀವು ನೋಡ್ರಿ, ನಮ್ಮ ಮೇಲೆ ಒಂದು ಕಡೆ ವಿಶ್ವವಾಣಿ ಪತ್ರಿಕೆಯೊಳಗೆ ನಿರಂತರವಾಗಿ ನಮ್ಮ ಮೇಲೆ ಬರೀತಾರ, ಪಂಚಪೀಠದವ್ರ ನಮ್ಮ ಮೇಲೆ ವೈರಿಗಳಾಗ್ಯಾರ, ವಿರಕ್ತರು ಅಂತಕ್ಕಂಥವ್ರು ಅಂತರಂಗದ ವಿರೋಧಿಗಳು, ಕಾವಿ ಹಕ್ಕವ್ರು ಎಲ್ಲರೂ ಜಂಗಮರು, ಜಾತಿ ಜಂಗಮರು ಆಗ್ಬಿಟ್ಟಾರ. ಈಗ ಒಂದೊಂದು ಮಠಕ್ಕೆ ಸಾವಿರಾರು ಲಕ್ಷಾಂತರ ಕೋಟಿ ರೂಪಾಯಿ ಆದಾಯ ಇದ್ರು ಕೂಡ ಬಸವಣ್ಣನಿಗಾಗಿ ಮಾಡ್ತಕ್ಕಂಥದ್ದು ಏನಂದ್ರೆ ಮೂರ್ತಿ ಮಾಡ್ತಾರ, ಬಾಜು ಗಲ್ಲೆ ಇಡ್ತಾರ, ಗಲ್ಲೆ ಹಾಕೋದು, ಕಡೆಗೆ ಬಸವಣ್ಣಗೂ ಕಾವಿ ಹಾಕ್ಬಿಟ್ರು. ಬಸವಣ್ಣ ಈ ಕಾವಿ ಹೊದ್ದು ತಿರುಗುವ ಗಾವಿಲರ ಗುಂಪಿಗೆ ವಿರಕ್ತರೆಂದೊಡೆ ಅಗೋರ ನರಕ ತಪ್ಪದು ಅಂತ ಹೇಳ್ತಾಳ ಅಮುಗೆ ರಾಯಮ್ಮ. ಎಂತ ಬಂಡಾಯ ನೋಡ್ರಿ. ಆಗ ನಾವೇನ್ ಮಾಡಾಕತ್ತೀವಿ, ಮತ್ತೆ ಕಾವಿ ಬದುಕಲ್ಲಿ ಕಾಲು ಬೀಳ್ತೀವಿ ನಾವು, ಲಾಂಛನಕ್ಕೆ ಕೈ ಮುಗಿತೀವಿ, ಲಾಂಛನಕ್ಕೆ ತಕ್ಕ ಆಚಾರ ಬೀರ್ತದೆ ಸಾಕ್ಷಿಯಾಗಿ ಚೀಂಬೆ ಅಂತಕ್ಕಂಥ ಬಸವಣ್ಣನ ಮಾತು ಮರಿತೀವಿ. ಇಲ್ ಬಿಡ್ರಿ, ನಮ್ಗೆ ಮಾಡೋದು ದೊಡ್ಡವ್ರದಾರ ಸ್ವಾಮಿ. ಯಾಕಂದ್ರೆ ನಾವು ನಮ್ಮ ಕಡೆನೂ 108 ತಪ್ಪಿರ್ತಾವ. ಸ್ವಾಮಿಗಳು ನಾವ ಶುದ್ಧ ಇಲ್ಲ, ಅವ್ರನ್ನಾಗ ಶುದ್ಧ ಮಾಡಕ್ ಹೋಗೋಣ ಅಂತಕ್ಕಂಥದ್ದು. ಆದ್ದರಿಂದ ವಚನ ಅಂತಕ್ಕಂಥದ್ದು ಕೇವಲ ಮಾತಿನ ಪಾಂಡಿತ್ಯದ ಪ್ರದರ್ಶನವಲ್ಲ. ಪುರಾಣವೆಂಬುದು ಪುಂಡರ ಗೋಷ್ಠಿ ಅಂತ ಹೇಳ್ತಾರ ಅವರು. ಮಾತು ಮನಂಗಳಿಂದ ತತ್ತ, ನೋಡ್ರಿ ಎಷ್ಟು ಚಂದ ಹೇಳ್ತಾರ. ಮಾತು ಮನಂಗಳಿಂದ ತತ್ತ ಮೀರಿದ ಸಾತಿಶಯ ನಿರುಪಾಧಿಕ ಲಿಂಗಮೇ.
ವಚನಗಳನ್ನ ದಾಖಲೀಕರಣ ಮಾಡ್ತಿದ್ರ ಇವತ್ತು ಜಗತ್ತಿನ ಇವತ್ತು ಕನ್ನಡ ಸಾಹಿತ್ಯದೊಳಗೆ ಚಂಪೂದಿಂದ ಹಿಡ್ಕೊಂಡು ಆಧುನಿಕ ಕನ್ನಡ ಕಾವ್ಯ ಪರಂಪರೆ ಒಳಗೆ ಎಲ್ಲವೂ ಬಂದು ಹೋದು. ಎಷ್ಟು ಪ್ರಕಾರಗಳು ಬಂದು ಅಂದ್ರ ಇವತ್ತು ಷಟ್ಪದಿಗಳು ಬಂದು, ಕಂದ ಪದ್ಯ ಬಂದು, ರಗಳೆಗಳು ಬಂದು, ಎಲ್ಲಾ ಸಾಹಿತ್ಯದ ಪ್ರಕಾರಗಳು ಬಂದು. ವಚನ 12ನೇ ಶತಮಾನ ಹುಟ್ಟಿಕೊಂಡಂತ ವಚನ 21ನೇ ಶತಮಾನಕ್ಕೂ ಕೂಡ ಮೌಲಿಕ ಚಿಂತನೆಗಳನ್ನು ಹೊತ್ತಂತ ಬಹಳ ದೊಡ್ಡ ಪ್ರಬಲವಾದಂತ ಮಾಧ್ಯಮ. ಆ ಕಾರಣದಿಂದ ನಾವು ಅವ್ರಿಗಿವ್ರಿಗೆ ಹೋಲಿಸೋದು ಬೇಡ. ನಾವು ಸಣ್ಣ ಪುಟ್ಟ ಹೋಲಿಸ್ಕೊಂಡು ಇವ್ರು ಹಂಗಂದ್ರು ಇವ್ರು ಹಿಂಗಂದ್ರು ಬೇಡ. ಇದ್ರೊಳಗ ಸೃಷ್ಟಿ ಪರಿಸರದ ಅವ್ರು ಹೇಳಿದ್ರು ತಾಯೋರು, ಮರಕ್ಕೆ ಬಾಯಿ ಬೇರೆಂದು ಬುಡಕ್ಕೆ ನೀರಾದರೆ ಮೇಲೆ ಪಲ್ಲವಿಸಿತ್ತು ನೋಡ. ಲಿಂಗದ ತತ್ವವನ್ನ, ಲಿಂಗವನ್ನ ಅರಿಯದೆ ಏನನ್ನ ಹೇಳಿದ್ರು ಫಲವಿಲ್ಲ. ಲಿಂಗವನ್ನ ಅರಿದ ಬಳಿಕ ಮತ್ತನ್ನೇನು ಹೇಳಿದ್ರು ಫಲವಿಲ್ಲ. ಲಿಂಗವನ್ನ ತಿಳ್ಕೊಳಕತ್ತಿಲ್ಲ. ಅರಿವೇ ಗುರು, ಆಚಾರವೇ ಲಿಂಗ, ಅನುಭವವೇ ಜಂಗಮ. ಗುರು ವ್ಯಕ್ತಿ ಅಲ್ಲ, ಲಿಂಗ ವಸ್ತು ಅಲ್ಲ, ಜಂಗಮ ಜಾತಿ ಅಲ್ಲ. ಎಲ್ಲಿಯವರೆಗೆ ಇಂಥ ಮೂಲಭೂತ ಅರಿವಿನ ಜ್ಞಾನ ನಮ್ಮ ತಲೆಯೊಳಗೆ ಬರುದಿಲ್ಲೋ ಅಲ್ಲಿವರೆಗೆ ನಾವು ಕೇವಲ ಡಾಂಬಕರಾಕಿವಿ, ವೇಷಧಾರಿಗಳಾಕಿವಿ, ಲಾಂಛನಧಾರಿಗಳಾಕಿವಿ. ಬಸವಣ್ಣ ಅಂತಕ್ಕಂಥ ಮಹಾದೊಡ್ಡ ಚೈತನ್ಯಕ್ಕೆ ಅಥವಾ ಬಸವ ಧರ್ಮಕ್ಕೆ ದ್ರೋಹವನ್ನು ಯಾರಾದ್ರೂ ಮಾಡಿದ್ರ ನಾವು ಆತನ ಹಿಂಬಾಲಕರು, ಹೇಡಿಗಳಾಗಿವಿ, ಲಿಂಗಾಯತರು ಅಂತಕ್ಕಂಥ ಮಾತು. ಅದಕ್ಕೆ ವಚನ ಸಾಹಿತ್ಯವನ್ನು ಓದ್ಬೇಕು. ಎಲ್ಲೆಲ್ಲಿ ಪರಿಷ್ಕರಣೆ ಮಾಡ್ತಕ್ಕಂಥ ಆರಂಭವ ಮಾಡುವೆ ಗುರುಪೂಜೆಗೆಂದು ಅಂತ ಬರೀತಾರ. ಗುರು ವ್ಯಕ್ತಿ ಇಲ್ಲಂದಾಗ ಯಾಕೆ ಗುರುಪೂಜೆಗೆಂದು ಅಂತ ಬರೀತೀರಿ? ವ್ಯವಹಾರವ ಮಾಡುವೆ ಲಿಂಗಾರ್ಚನೆಗೆಂದು. ಲಿಂಗಾರ್ಚನೆ, ಅರ್ಚನೆ, ಪೂಜೆ ನಿಯಮವಲ್ಲ. ಆರಂಭವ ಮಾಡುವೆ ಗುರು ಪೂಜೆ ಎಂದು ಆಗ್ಬೇಕು. ನನ್ನ ಕಳೆದ 17-18 ವರ್ಷಗಳಿಂದ ಇದನ್ನು ಹೇಳ್ತಾ ಇದ್ದೇನೆ. ವ್ಯವಹಾರವ ಮಾಡುವೆ ಲಿಂಗಾರ್ಚನೆ ಎಂದು ಹಂಗ ತಿಳ್ಕೊಂಡು ನಾ ಮಾಡ್ತೀನಿ. ನಾನು ಆರಂಭ ಒಕ್ಕಲ್ತನ ಮಾಡ್ತಕ್ಕಂಥದ್ದು ಗುರುಪೂಜೆ ಅಂತ ತಿಳ್ಕೊಂಡು ಅದರಾಗ ಒಕ್ಕಲ್ತನದೊಳಗೆ ಗುರುಪೂಜೆ ಕಾಣ್ತೀನಿ. ಇಂಥ ಒಂದು ಬಹಳ ದೊಡ್ಡ ಸಾಹಿತ್ಯ ಇದು. ಹೇಳಿದಲ್ಲ, ಕೇವಲ ಒಂದು ಅರ್ಧ ತಾಸು 30 ನಿಮಿಷನಾಗ ಮಾತಾಡೋದಲ್ಲ. ಆ ಒಂದು ಎಲ್ಲರಿಗೆ ಸಲಹೆ ಹೇಳ್ತೀನಿ, ವಚನಗಳನ್ನು ಓದ್ರಿ, ಪರಿಷ್ಕರಣೆ ಮಾಡ್ರಿ, ಕೈ ಜೋಡಿಸ್ರಿ. ಒಂದು ದೊಡ್ಡ ಹೋರಾಟಕ್ಕೆ ನಮಗೆ ಏನು ಸಾಧ್ಯ ಆಕತಿ ಸರ್, ನನಗೆ ಇದನ್ನ ಈ ರೀತಿಯಾಗಿ ಸಹಾಯ ಮಾಡ್ತೀನಿ. ಒಂದು 10 ಜನರಿಗೆ ಫೋನ್ ಮಾಡಿ ಹೇಳ್ತೀನಿ. ನಮ್ಗೆ ಇತ್ತೀಚೆಗೆ ಶೋಭಾ ಅಮರಶೆಟ್ಟಿ ಅಂತಕ್ಕಂಥವ್ರು, ಅವ್ರು ಪೆನ್ಷನ್ ಇಲ್ಲ ಪಾಪ, ಅವ್ರು 11,000 ರೂಪಾಯಿ ಕೊಟ್ಟು 10,000 ರೂಪಾಯಿ ಕೊಟ್ಟು ಒಂದು ದತ್ತಿ ಇಟ್ರು. ನನಗೆ ಬ್ಯಾಡ್ರಿ ಅಂತ ಅದು ಇಲ್ಲ ಸರ್, ಹಂಗ್ಯಾಕ್ರಿ ಅಂದ್ರೆ ನನಗೆ ನಾನು ಇಲ್ಲಿ ಯಾಕೆ ಉದಾಹರಣೆ ಹೇಳ್ತೀನಿ ಅಂದ್ರೆ, ಮಾಡಿ ನೀಡಿ ಇವಾಗ ಮಾಡ್ಕೋಬೇಕು. ಗಾಳಿ ಬಿಟ್ಟಾಗ ತುಳಿಕೋ, ಗಾಳಿ ನೀನು ಮಾಡಬಲ್ಲ. ಈಗ ಕನ್ನಡದ ವಾತಾವರಣ ಇಲ್ಲ, ಕನ್ನಡದ ಗಾಳಿ ಇಲ್ಲ, ಮಠಗಳ ಗಾಳಿ ಇಲ್ಲ, ರಾಜಕಾರಣಿಗಳ ಗಾಳಿ ಇಲ್ಲ. ಯಾವ ಒಂದು ಉದ್ದೇಶಕ್ಕೆ ಈ ಚಳುವಳಿಯನ್ನು ಮುಂದೆ ಹಾಕಿದ್ರು ಅದನ್ನ 8 ವರ್ಷದಾಗ ಮೊಗ್ಗಲಾಮರದು ಪಂಚಪೀಠದವ್ರಿಗೆ 5 ಎಕರೆ ಕೊಟ್ಟು 5 ಕೋಟಿ ರೂಪಾಯಿ ಕೊಟ್ಟು ಮಠ ಕಟ್ಸಕ್ ಬಿಜಾಪುರದಾಗ ಹೇಳಿದ್ರು. ರಾಜಕಾರಣಿಗಳು ಹಂಗ, ಸ್ವಾಮಿಗಳು ಹಿಂಗ ಅದಾರ. ಅದಕ್ಕೆ ನಾವು ಎಚ್ಚೆತ್ತುಕೊಳ್ಬೇಕು. ನಾವು ಸ್ವಾಮಿಗಳು ಬೇಡ, ರಾಜಕಾರಣಿಗಳು ಬೇಡ, ಬಸವಣ್ಣನ ಮಾರ್ಗದರ್ಶನದಾಗ ನಾವೆಲ್ಲರೂ ಹೋಗ್ಬೇಕು. ಅದಕ್ಕೆ ಮತ್ತು ಶ್ರೀ ಶಾರದಮ್ಮ ಅವರ ಅನುಭವ ಮತ್ತೆ ಮತ್ತೆ ಬಂದು ಕೊಡ್ಲಿ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ. ಶರಣು ಶರಣಾರ್ಥಿ. ಅತ್ಯಂತ ಕಠೋರ, ನೇರ ಮತ್ತು ಮನದಾಳದ ಮಾರ್ಗದರ್ಶನೀಯ ಮಾತುಗಳನ್ನ ಆಡಿದಂತ ಡಾಕ್ಟರ್ ಪಟ್ಟಣ್ ಸರ್ ಅವರಿಗೆ ಎಲ್ಲರ ಪರವಾಗಿ ಅನಂತ ಅನಂತ ತುಂಬು ಹೃದಯದ ಧನ್ಯವಾದಗಳು ಸರ್. ಈಗ ದತ್ತಿ ದಾಸೋಹಿಗಳು ಮಾತಾಡ್ತಾರೆ. ವಿದ್ಯಾ ಹುಂಡೇಕರ್. ಹುನ್ರಿ ಮೇಡಮ್. ದತ್ತಿ ದಾಸೋಹಿಗಳು ಮಾತಾಡ್ಬೇಕು ಅಂತ ಕೇಳ್ಕೊತೀನಿ ಮೇಡಮ್. ವಿದ್ಯಾ ಮೇಡಮ್. ಅವರು ಟ್ರಾವೆಲಿಂಗ್ ನೊಳಗ ಅದಾರ, ಆದ್ರ ಮಾತಾಡ್ತೇನೆ ಅಂದಿದ್ರು. ಸಂವಾದ ತಗೋರಿ ಮೇಡಮ್. ಯಾರು ಮಾತಾಡ್ತಾರೆ? ಹಾ, ಯಾರು ಮಾತಾಡ್ತೀರಿ? ದಯಮಾಡಿ ಮೈಕ್ ಅನ್ನ ಅನ್ಮ್ಯೂಟ್ ಮಾಡಿ ಹ್ಯಾಂಡ್ ರೈಸ್ ಮಾಡಿ ಮಾತಾಡ್ಬೋದು. ಪ್ರಶ್ನೆಗಳಿದ್ರೆ ಸಾಲಕ್ಕಿ ಸರ್ ಮಾತಾಡ್ತಾರಂತ. ಸರ್ ಪ್ಲೀಸ್. ಎಲ್ಲರಿಗೂ ವಿದ್ಯಾ ಹುಂಡೇಕರ್ ಅವ್ರನ್ನ ಕರಿಬೇಕಿಲ್ಲ? ಅವ್ರು ಟ್ರಾವೆಲಿಂಗ್ ಮಾಡಕತ್ತಾರ್ರಿ, ಆದ್ರಷ್ಟ ಮಾತಾಡ್ತೇನೆ ಅಂದಿದ್ರು. ಓಕೆ. ಎಲ್ಲರಿಗೂ ಶರಣಾರ್ಥಿಗಳು. ಬಹುಶಃ ಶಾರದಮ್ಮನವರ ಮಾತುಗಳು ಹೃದಯದಿಂದ ಬಂದಿದ್ದು. ಬಹಳ ಒಳ್ಳೆಯ ವಿಚಾರಗಳು, ಅನುಭಾವಿಗಳು, ಬಹಳ ಒಳ್ಳೆಯ ವಿಶ್ಲೇಷಣೆ, ವಚನ ವಿಶ್ಲೇಷಣೆ, ಇಂದಿನ ದಿನಕ್ಕೆ ಅನುಕೂಲವಾಗುವಂತಹ ಅವಶ್ಯವಾದಂತಹ ಮಾತುಗಳು ಶಾರದಮ್ಮರು ಇದ್ದು. ನನಗೆ ನನ್ನ ಸ್ಮರಣೆಯಲ್ಲಿದೆ, ಬಿಜಾಪುರದ ಬಸವ ಜಯಂತಿ ಉತ್ಸವದಲ್ಲಿ ಶಾರದಮ್ಮನವರು ಅವರ ಸಹೋದರ ಎಲ್ಲರೂ ಬಿಜಾಪುರಕ್ಕೆ ಬಂದಿದ್ರು. ಬಹುಶಃ ಇವತ್ತು ನನಗೆ ಬಹಳ ಭಾವುಕನಾಗಿ ಹೇಳ್ಬೇಕಾಯ್ತಂದ್ರೆ,
ಶಾರದಮ್ಮನವರು ಅವ್ರ ತಂದೆ ಅದು ನಮ್ಮ ಹೇಮರೆಡ್ಡಿ ಮಲ್ಲಮ್ಮ ಒಂದು ಇದನ್ನ ಆ ಸಂಸ್ಥೆಗೆ ಅಡಿಪಾಯ ಹಾಕದವರು, ಅದರ ಸಂಸ್ಥಾಪಕರೇ ಅವರಲ್ಲಿ ಒಬ್ಬರು ಇದ್ರಂತ ಅಲ್ಲಿ ಹೇಳಿದ್ದು ಬಹಳ ಒಳ್ಳೆಯ ಮಾತುಗಳು. ಇವತ್ತೂ ಒಂದು ಕಾರ್ಯಕ್ರಮ ಇತ್ತು, ನಾನು ಸುರೇಶ್ ದೇಸಾಯಿ ಒಂದು ಕಾರ್ಯಕ್ರಮದಲ್ಲಿ ಇದ್ವಿ ಅಲ್ಲಿ ಹೇಮರೆಡ್ಡಿ ಮಲ್ಲಮ್ಮ ಸಂಸ್ಥೆಯ ಅದಲ್ಲಿ ಈ ಮಾತು ಬಂತು. 8 ಜನ ಇದ್ವಿ ಅಲ್ಲಿ ಪಾಲ್ಗೊಂಡರೆಲ್ಲರೂ. ಶಶಿಕಾಂತ್ ಪಟ್ಟಣ್ ಅವರ ಎಲ್ಲರೂ ಅವರ ಅನುಯಾಯಿಗಳು, ಅವರ ಅಭಿಮಾನಿಗಳಿದ್ವಿ. ಒಬ್ರು ಯಾರು ನನ್ನ ಇದಕ್ಕೆ ಬಂದಂಗೆ ಶಾರದಮ್ಮನವರು ಬಿಳಿ ಸೀರೆ ಇಟ್ಟಿದ್ರು, ಅಕ್ಕಮಹಾದೇವಿ ಬಂದಂಗೆ ಆಯ್ತು ಅನ್ನುವಂತ ಮಾತುಗಳನ್ನು ಹೇಳಿದ್ರು. ಇವತ್ತೇ ಈ ನೆಲೆಯಲ್ಲಿ ಅದರೊಂದಿಗೆ ಅವರ ಭಾವ, ಅವರ ಪೂರ್ಣ ಕುಟುಂಬನೂ ಬಸವ ಚಿಂತನೆಯಲ್ಲಿದೆ ಅನ್ನೋದಂತೂ ತಿಳಿಯಿತು. ಈ ನೆಲೆಯಲ್ಲಿ ಇವತ್ತಿನ ಉಪನ್ಯಾಸ ಬಹಳ ಅರ್ಥಪೂರ್ಣವಾಗಿತ್ತು. ಮತ್ತೊಮ್ಮೆ ಈ ದತ್ತಿ ದಾಸೋಹಿಗಳಿಗೆ, ತಾಯಿ ಶಾರದಮ್ಮನವರಿಗೆ ಮತ್ತು ವೇದಿಕೆ ಎಲ್ಲಾ ಶಶಿಕಾಂತ್ ಪಟ್ಟಣ್ ಅವರವರಿಗೂ ಎಲ್ಲ ವೇದಿಕೆಯ ಶರಣು ಬಂಧುಗಳಿಗೆ ನನ್ನ ಶರಣಾರ್ಥಿಗಳು. ಧನ್ಯವಾದಗಳು ಸರ್. ಹಲೋ, ಶಾರದಾ ಪಾಟೀಲ್ ಕೇಳ್ತಾ ಇದ್ರಿ? ಮೇಡಮ್. ಮಾತಾಡ್ರಿ. ಓಕೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣಾರ್ಥಿಗಳು. ವಚನ ಅಧ್ಯಯನ ವೇದಿಕೆ, ಬಸವಾದಿ ಶರಣರ ಚಿಂತನ ಕೂಟ ಹಾಗೂ ಅಕ್ಕನ ಅರಿವಿನ ಸಂಘಟನೆಗಳಿಂದ ನನ್ನ ತಾಯಿ ಶ್ರೀಮತಿ ಸುವರ್ಣ ಸೂರ್ಯಕಾಂತ್ ಅಬ್ಬಿಗೇರಿ ಇವರ ಹೆಸರಿನಲ್ಲಿ ಏರ್ಪಡಿಸಿದ ವಿಶೇಷ ದತ್ತಿ ಉಪನ್ಯಾಸ ವಚನಗಳಲ್ಲಿ ವಿಶಿಷ್ಟತೆ ಕುರಿತು ಶರಣೆ ಶಾರದಮ್ಮ ಅಧ್ಯಕ್ಷರು, ರಾಷ್ಟ್ರೀಯ ಬಸವ ದಳ ಬಳ್ಳಾರಿ ಅವರ ಅರ್ಥಪೂರ್ಣ ವೈಚಾರಿಕತೆಯಿಂದ ಕೂಡಿದ ಉಪನ್ಯಾಸ ವಿಶಿಷ್ಟವಾಗಿತ್ತು. ಎಳೆಯಾಗಿ ವಚನಗಳಲ್ಲಿರುವ ಸಮಗ್ರ ತತ್ವನಿಷ್ಠೆ, ತತ್ವಜ್ಞಾನದ ಅರಿವು ಆಳವನ್ನು ಅನೇಕ ಉದಾಹರಣೆಗಳಿಂದ ಮನಮುಟ್ಟುವಲ್ಲಿ ಯಶಸ್ವಿಯಾಗಿದ್ದಾರೆ. ಅವರ ಸ್ಪಷ್ಟ ವಿಚಾರ, ಒಂದೇ ಗತಿ, ನಿರ್ಗಳ ಉಪನ್ಯಾಸಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳು ಅಕ್ಕ. ಶರಣಾರ್ಥಿಗಳು. ಕಾರ್ಯಕ್ರಮದ ರೂವಾರಿಗಳಾದ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ಗೂ ಮನದಾಳದ ಧನ್ಯವಾದಗಳು. ತಾಂತ್ರಿಕ ಸಹಾಯ ನಿರ್ವಹಿಸುತ್ತಿರುವ ಡಾಕ್ಟರ್ ದಾನಮ್ಮ ಝಳಕಿ ಹಾಗೂ ಡಾಕ್ಟರ್ ಜಯಶ್ರೀ ಪಟ್ಟಣ್ ಅವರಿಗೂ ಧನ್ಯವಾದಗಳು. ಕಾರ್ಯಕ್ರಮದ ಸಂಯೋಜಕರಿಗೂ ಸಂಘಟಕರಿಗೂ ಹಾಗೂ ಇವತ್ತಿನ ಕಾರ್ಯಕ್ರಮದ ಯಶಸ್ಸಿಗೆ ಶ್ರಮಿಸಿದ ಸರ್ವರಿಗೂ ತುಂಬು ಹೃದಯದ ಧನ್ಯವಾದಗಳು. ಗೂಗಲ್ ಮೀಟ್ನಲ್ಲಿ ಜಾಯಿನ್ ಆದ ಸುಮಾರು 70ಕ್ಕೂ ಅಧಿಕ ಅಕ್ಕನ ಅರಿವಿನ ಸರ್ವ ಸದಸ್ಯರಿಗೂ ಶರಣಾರ್ಥಿಗಳೊಂದಿಗೆ ಧನ್ಯವಾದಗಳು. ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಹಾಗೂ ಜಯಶ್ರೀ ಅಕ್ಕನವರಿಗೆ ಮದುವೆಯ ವಾರ್ಷಿಕೋತ್ಸವದ ಧನ್ಯವಾದಗಳು ಹಾಗೂ ಶುಭಾಶಯಗಳು. ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು. ಧನ್ಯವಾದ. ತಮಗೆ ಎಲ್ಲರ ಪರವಾಗಿ ಅನಂತ ಧನ್ಯವಾದಗಳನ್ನ ಸಮರ್ಪಿಸ್ತೀನಿ. ಈಗ ಮತ್ತೆ ಮಹದೇವಪ್ಪ ಸರ್ ಮಾತಾಡ್ತಾರೆ. ಮಹದೇವಪ್ಪ ಸರ್ ದಯಮಾಡಿ. ಎಲ್ಲರಿಗೂ ಶರಣಾರ್ಥಿ. ಮತ್ತು ಇವತ್ತಿನ ಉಪನ್ಯಾಸ ವಚನ ಸಾಹಿತ್ಯದ ವೈಶಿಷ್ಟ್ಯತೆಯನ್ನ ಮಾತಾಡುವಂತ ಒಂದು ಸಂದರ್ಭ. ಶಾರದಮ್ಮ ಅವರು ತುಂಬಾ ಅಮೂಲ್ಯವಾದ ವಿಚಾರಗಳನ್ನ ನಮ್ಮ ಮುಂದೆ ಇಡ್ತಾ ಇದ್ದಾರೆ. ವಚನಗಳನ್ನ ಓದಿರುವಂತವ್ರು, ವಚನ ಸಾಹಿತ್ಯ ಬಗ್ಗೆ ಆಸಕ್ತಿ ಇರುವಂತವ್ರು ಎಲ್ಲರಿಗೂ ಕೂಡ ಒಂದು ದೊಡ್ಡ ಶಕ್ತಿ ಏನಂದ್ರೆ ಅದರ ಮಹತ್ವವನ್ನು ಹೇಳುವಂತ, ಅದು ನಮಗೆ ಏನನ್ನ ತಂದು ಕೊಟ್ಟಿದೆ ಅನ್ನುವುದನ್ನ ಹೇಳುವಂತ ಒಂದು ಪ್ರಾಬಲ್ಯವನ್ನ ಪಡ್ಕೊಂಡಿದ್ದಾರೆ ಎನ್ನುವಂಥದ್ದು. ನಂದೊಂದು ಪ್ರಶ್ನೆ ಏನಂದ್ರೆ, ವಚನ ಸಾಹಿತ್ಯ ನಮಗೆ ಸಿಗದೆ ಹೋಗಿದ್ರೆ ನಾವ್ ಏನಾಗಿರ್ತಾ ಇತ್ತು ಅನ್ನುವಂಥದ್ದು ಅಂತದೊಂದು ಪ್ರಶ್ನೆ. ಶೂದ್ರರಾಗಿ ಉಳಿತಿದ್ದೇವ್ರಿ. ಒಂದ್ ನಿಮಿಷ, ಆ ಪ್ರಶ್ನೆಯನ್ನ ನಾವ್ ಇಟ್ಕೊಂಡ್ರೆ ಆ ಪ್ರಶ್ನೆ, ಯಾಕೆಂದ್ರೆ ವಚನ ಸಾಹಿತ್ಯದ ಮಹತ್ವವನ್ನು ಕುರಿತು ನಾವೆಲ್ಲರೂ ಮಾತಾಡ್ತೇವೆ, ಸಾಮಾನ್ಯರ ಹತ್ರ ತೆಗೆದುಕೊಂಡು ಹೋಗ್ಬೇಕು. ಆ ವಚನ ಸಾಹಿತ್ಯ ನಮಗೆ ಸಿಕ್ಕದೆ ಹೋಗಿದ್ರೆ ನಾವೇನಾಗಿರ್ತಾ ಇದ್ದು ಅನ್ನುವಂತ ಒಂದು ಪ್ರಶ್ನೆಯನ್ನ ಹಾಕೋದ್ರ ಮೂಲಕ ಅದರ ಮಹತ್ವವನ್ನು ನಾವು ಎತ್ತಿಡಿಬೇಕು. ಅದು ನಮಗೆ ದಾರಿದೀಪವಾಗಿರ್ತದೆ ಅನ್ನುವಂತ ಕಾರಣಕ್ಕಾಗಿ ಒಬ್ಬ ಮಲಯಾಳಂ ಜ್ಞಾನಪೀಠ ಪ್ರಶಸ್ತಿ ಕವಿ ಒಂದು ಮಾತು ಹೇಳ್ತಾನೆ, ಕನ್ನಡ ಭಾಷೆ ಸಾಯೋದೇ ಇಲ್ಲ, ಯಾಕೆಂದ್ರೆ ಅಲ್ಲಿ ವಚನ ಸಾಹಿತ್ಯ ಇದೆ ಅಂತ. ಜಗತ್ತಿನ ಅನೇಕ ಭಾಷೆಗಳು ಜೀವಂತಿಕೆಯನ್ನು ಕಳ್ಕೊಂಡಿರುವಂತ ಉದಾಹರಣೆಗಳಿದಾವೆ. ಆದ್ರೆ ಕನ್ನಡ ಭಾಷೆ ತುಂಬಾ ಮಹತ್ವವಾದ್ದು, ಯಾಕೆಂದ್ರೆ ಅಲ್ಲಿ ವಚನ ಸಾಹಿತ್ಯ ಇದೆ ಅನ್ನುವಂಥದ್ದು. ನಾನು ಒಲಿದಂತೆ ಹಾಡುವೆ. ನೀವಂತೂ ಅದ್ಭುತವಾಗಿ
ವಚನ ಸಾಹಿತ್ಯದ ಮಹತ್ವವನ್ನ ಮೇಡಮ್ ಅವರು, ಶಾರದಮ್ಮ ಅವರು ತಿಳಿಸ್ಕೊಂಡು ಬರ್ತಾ ಇದ್ದಾರೆ. ಅದಕ್ಕೆ ಪೂರಕವಾಗಿ ನಮ್ಮ ಶಶಿಕಾಂತ್ ಪಟ್ಟಣ್ಣವರು ಕೂಡ ಹೇಳ್ಕೊಂಡು ದೇವರಿಗೆ ಕನ್ನಡವನ್ನ ಕಲಿಸಿದಂಥವ್ರು ನಾವು. ಅದು ಯಾಕೆಂದ್ರೆ ಜಗತ್ತಿನ ಯಾವ ಧರ್ಮಕ್ಕೂ ಯಾವ ಭಾಷೆಗೂ ಇಲ್ಲದೆ ಇರುವಂತ ಒಂದು ಶಕ್ತಿ ಏನಂದ್ರೆ ಕನ್ನಡಕ್ಕೆ. ನಾವು ದೇವರಿಗೆ ಕನ್ನಡವನ್ನ ಕಲಿಸ್ತವರು. ಅಂತ ಒಂದು ಹೆಮ್ಮೆಯ ಪ್ರತೀಕವಾದಂತ ನಮ್ಮ ಸಾಹಿತ್ಯವನ್ನ ಕುಂದಿಸುವಂತ, ಅಪಚಾರ ಮಾಡುವಂತ, ತಿದ್ದುವಂತ, ಜೊತೆಗೆ ಅದರ ಅರ್ಥ ವ್ಯಾಪ್ತಿಯನ್ನ ಸಂಕುಚಿತಗೊಳಿಸುವಂತ ಅನೇಕ ಚಟುವಟಿಕೆಗಳು ನಮ್ಮ ಮಧ್ಯೆ ನಡೀತಾ ಇದ್ದಾವೆ ಅನ್ನುವುದನ್ನ ವಿಷಾದದಿಂದ ಹೇಳುವಂತ ಒಂದು ಪರಿಸ್ಥಿತಿಗೆ ನಾವು ಬಂದಿದ್ದೇವೆ ಅನ್ನುವಂಥದ್ದು. ಇವತ್ತು ಜಗತ್ತಿನ ನಾನೊಂದು ಪ್ರಶ್ನೆಯನ್ನು ಕೇಳಿದೆ. ಅದಕ್ಕೆ ಚಾಟ್ ಜಿ ಪಿ ಟಿಗೆ ಒಂದು ಪ್ರಶ್ನೆಯನ್ನು ಕೇಳಿದೆ. ಜಗತ್ತಿನಲ್ಲಿ ವರ್ಲ್ಡ್ ಲಿಟ್ರೇಚರ್, ವಚನ ಸಾಹಿತ್ಯದ ವಿಶೇಷತೆ ಏನು, ಜಗತ್ತಿನ ಸಾಹಿತ್ಯದಲ್ಲಿ ಏನು ಅಂತ ಪ್ರಶ್ನೆ ಕೇಳಿದಾಗ ಅದು ಕೊಟ್ಟಂತ ಉತ್ತರ, ಜಗತ್ತಿನ ಎಲ್ಲಾ ಭಾಷೆಗಳನ್ನು ಕೂಡ ಆಮೂಲಾಗಿ ತನಿಖೆ ಮಾಡಿಕೊಂಡು ಬಂದು ನಮ್ಮ ಮುಂದೆ ಇಟ್ಟಂತ ವಿಚಾರ ಏನು ಅಂತಂದ್ರೆ, ಇಂಥದೊಂದು ಪ್ರಯೋಗ, ಇಂಥದೊಂದು ನುಡಿಗಟ್ಟು, ಇಂಥದೊಂದು ಸಾಹಿತ್ಯಿಕ ಬರವಣಿಗೆ ಜಗತ್ತಿನ ಯಾವ ಭಾಷೆಯಲ್ಲೂ ಕೂಡ ಸಿಗೋದಿಲ್ಲ, ಸಿಗ್ತಾ ಇಲ್ಲ. ಸಿಕ್ಕಿದ್ರೂ ಕೂಡ ಅದು 1-2 ಭಾಷೆಗಳಲ್ಲಿ ಮಾತ್ರ ಸಿಗ್ತದೆ. ಆದ್ರೆ ಅವ್ಯಾವೂ ಕೂಡ ಮಹತ್ವದ್ದಲ್ಲ ಅನ್ನುವಂತ ಮಾತನ್ನ ಹೇಳ್ತವೆ ಅವೆಲ್ಲವೂ ಕೂಡ. ಅದರಿಂದ ನಮ್ಮ ಈ ಬರವಣಿಗೆ ಏನಿದೆ, ಈ ಸಾಹಿತ್ಯ ಏನಿದೆ, ಇಡೀ ಕನ್ನಡ ಸಾಹಿತ್ಯದ ದಿಕ್ಕನ್ನು ಬದಲಾಯಿಸಿದೆ. ಇಡೀ ಸಾಹಿತ್ಯಕ್ಕೆ ಹೊಸ ಒಂದು ರೂಪವನ್ನು ಕೊಟ್ಟಿದೆ. ಇಡೀ ಸಾಹಿತ್ಯದ ವಸ್ತು ವಿಚಾರಗಳ ಬಗ್ಗೆ ದೊಡ್ಡ ಒಂದು ಬದಲಾವಣೆಯನ್ನು ತಂದಿಟ್ಕೊಂಡಿದೆ ಅನ್ನುವಂಥದ್ದು. ಅದು ಸಾಹಿತ್ಯಕ್ಕೆ ಸಂಬಂಧಪಟ್ಟಂತ ಮಾತು. ಆದ್ರೆ ನಾನು ಒಲಿದಂತೆ ಹಾಡುವೆ, ನೀನು ಒಲಿದರೆ ಒಲಿ, ಒಲಿಯದಿದ್ದರೆ ಮಾಡು. ನೋಡಿ, ಯಾರಿಗಾರು ದೇವರಿಗೆ ಕಮ್ಯಾಂಡ್ ಮಾಡಿದಾರ? ಜಗತ್ತಿನ ಯಾವ ಸಾಹಿತ್ಯದಲ್ಲೂ ಕೂಡ ದೇವರಿಗೆ ಕಮ್ಯಾಂಡ್ ಮಾಡಿಲ್ಲ. ನೀನು ಒಲ್ದ್ರು ಒಲಿಯ, ಬಿಟ್ರು ಬಿಡೆಯ, ನಾನು ನಿನ್ನ ಪೂಜಿಸದೆ ಬಿಡೆನು. ನೋಡಿ, ವ್ಯಕ್ತಿಯ ಘನತೆ, ವ್ಯಕ್ತಿಯ ಔನ್ನತ್ಯ, ನಾನು ಮುಖ್ಯ, ನೀನು ಮುಖ್ಯ ಅಲ್ಲ. ನಾನು, ನನ್ನ ಕಾಯಕ, ನನ್ನ ಅರ್ಪಣೆ, ಅದಕ್ಕಿಂತ ಮುಂದಕ್ಕೆ ನೀನು ದೊಡ್ಡವನಲ್ಲ, ನಾನೇ ದೊಡ್ಡವನು ಅಂದ್ರೆ ವ್ಯಕ್ತಿಯ ಘನತೆಯನ್ನ ಎತ್ತಿಡುವಂತಹ ಸಾಹಿತ್ಯ ಜಗತ್ತಿನಲ್ಲಿರುವಂಥದ್ದು. ಅಂಥದ್ದೊಂದು ವಿಚಾರದ ಬಗ್ಗೆ ಶಾರದಮ್ಮ ಮೇಡಮ್ ಅವರು ತುಂಬಾ ಅಮೂಲ್ಯವಾದ ವಿಚಾರಗಳನ್ನು ತಿಳಿಸ್ಕೊಂಡಿದ್ದಾರೆ. ಇಂಥದ್ದೊಂದು ಉಪನ್ಯಾಸ ಸಾಮಾನ್ಯರ ಮಧ್ಯೆ ಹೋಗ್ಬೇಕು. ವಚನ ಸಾಹಿತ್ಯದ ಮಹತ್ವ ಕನ್ನಡೇತರರಿಗೆ ಗೊತ್ತಿದೆ, ಕನ್ನಡಿಗರಿಗೆ ಗೊತ್ತಾಗ್ತಾ ಇಲ್ಲ ಅನ್ನುವಂತ ಕೊರಗು ನಮಗೂ ನಿಮ್ಗೆಲ್ಲ ಉಂಟಾಗ್ಬೇಕು ಅನ್ನುವುದನ್ನ ಹೇಳ್ತಾ ಇವತ್ತಿನ ಉಪನ್ಯಾಸ ತುಂಬಾ ಮಾರ್ಗದರ್ಶಕವಾಗಿದೆ. ಇಂಥದೊಂದು ಚರ್ಚೆಯನ್ನ ಜನರ ಮಧ್ಯೆ ಎತ್ತಿಟ್ಕೊಂಡು ಹೋಗುವಂತಹದ್ದು, ಜೊತೆಗೆ ಜಗತ್ತಿನಲ್ಲೇ ವಿಶಿಷ್ಟವಾದ ಸಾಹಿತ್ಯ ಅನ್ನುವುದನ್ನ ನಾವೆಲ್ಲರೂ ಕೂಡ ಪ್ರತಿಧ್ವನಿಸುವಂತ ರೀತಿಯಲ್ಲಿ ಎಲ್ಲ ಘಟ್ಟದಲ್ಲೂ ಕೂಡ ಮಾತಾಡಬೇಕು ಅಂತ ನನ್ನ ಅನಿಸಿಕೆ. ಶರಣಾರ್ಥಿ. ಧನ್ಯವಾದಗಳು ಸರ್. ಶೋಭಾ ಸಂಗಣ್ಣವರ್. ಇಲ್ಲ, ಈಗ ಶಾರದಮ್ಮ ಪಾಟೀಲ್ ಅವ್ರು ಮಾತಾಡ್ತಾರ, ಆಮೇಲೆ ಶೋಭಾ ಸಂಗಣ್ಣ. ಶಾರದಮ್ಮ ಮೇಡಮ್. ಎಲ್ಲರಿಗೂ ಶರಣಾರ್ಥಿಗಳು. ನಮ್ಮ ವೇದಿಕೆಯ ಹಿರಿಯ ಚಿಂತಕರಾದಂತಹ ಕೆ.ಬಿ. ಮಹದೇವಪ್ಪನವರ ನುಡಿಗಳಿಗೆ ಪೂರಕವಾಗಿ ಒಂದು ವಿಷಯವನ್ನ ನಾನು ತಮ್ಮ ಗಮನಕ್ಕೆ ತರಲು ಇಚ್ಛಿಸುತ್ತೇನೆ. ಪಿ ಲಂಕೇಶ್ ಅವರು ಒಂದು ಹಾರಿ ಬಂದ ನಿಗೂಢ ಪಕ್ಷಿ ಅನ್ನುವಂಥ ಒಂದು ಇದರಲ್ಲಿ ಹೇಳ್ತಾರೆ. ಅವರು ಈ ವಚನ ಸಾಹಿತ್ಯದ ವೈಶಿಷ್ಟ್ಯತೆಯನ್ನ ಕುರಿತು ಪಶ್ಚಿಮದಲ್ಲಿ ಅವರದೇ ಶಬ್ದಗಳು ಇವು. ಪಶ್ಚಿಮದಲ್ಲಿ 20ನೇ ಶತಮಾನದಲ್ಲಿ ದೊರೆತ ಹಕ್ಕನ್ನು ಬಸವಣ್ಣ 12ನೇ ಶತಮಾನದಲ್ಲಿಯೇ ದೊರಕಿಸಿಕೊಟ್ಟ. ಅಕ್ಕ ಮಹಾದೇವಿಯ ನಗ್ನತೆ ಮಹಿಳೆಯರ ಸ್ವಾತಂತ್ರ್ಯದ ಪ್ರತೀಕ. ಅವಳು ನಗ್ನಳಾಗಿ ಬಂದ್ಲೋ ಇಲ್ಲೋ, ಆದ್ರೆ ಆ ಕ್ಷಣದಲ್ಲಿ ಅವಳು ಸೆರಕು ಬಿಡುವಂತಾಳಲ್ಲ, ಅದನ್ನೇ ಒಂದು ನಾವು ತಕ್ಕೋಬಹುದು. ಅಕ್ಕ ಮಹಾದೇವಿಯ ನಗ್ನತೆ ಮಹಿಳೆಯರ ಸ್ವಾತಂತ್ರ್ಯದ ಪ್ರತೀಕ. ಹಾಗೆಯೇ ಹಿಂದುಳಿದವರು, ದಲಿತರು, ಸೂಳೆಯರು, ಬಡವಿಯರು ಕಾವ್ಯ ಬರೆದರು. ಈ ಕಾವ್ಯದ ಮುಕ್ತ ಛಂದಸ್ಸು
ಈ ವಚನ ಸಾಹಿತ್ಯದ ಮುಕ್ತ ಛಂದಸ್ಸು ಏನದ ಇದು ಕನ್ನಡದ ಚಂಪು ವೃತ್ತ ಷಟ್ಪದಿಗಳಿಂದ ಮೌಢ್ಯ ಮತ್ತು ಅನಕ್ಷರತೆಯಿಂದ ಮುಕ್ತವಾದುದಕ್ಕೆ ಸಂಕೇತವಾಗಿತ್ತು. ಇವೆಲ್ಲ ಯಾವುದು ಗೊಡವೆಗೆ ಹೋಗಿಲ್ಲ ಅವರು. ಚಂಪು ವೃತ್ತ ಷಟ್ಪದಿ ಮೌಢ್ಯ ಇವು ಯಾವುದು ಗೊಡವೆಗೆ ಹೋಗದೆ ಈ ವಚನ ಸಾಹಿತ್ಯ ಮೌಢ್ಯ ಮತ್ತು ಅನಕ್ಷರತೆಯಿಂದ ಮುಕ್ತವಾದುದಕ್ಕೆ ಸಂಕೇತವಾಗಿತ್ತು. ಇದು ಯಾವುದು ನಮ್ಮ ವಿಮರ್ಶಕರ ಗಮನಕ್ಕೆ ಬರಲಿಲ್ಲ ಅಂತ ಬರೀತಾರೆ. ಈ ವಿಷಯ ನಮ್ಮ ವಿಮರ್ಶಕರು ಗಂಭೀರವಾಗಿ ಪರಿಗಣಿಸಲೇ ಇಲ್ಲ. 8 ಶತಮಾನದ ಹಿಂದೆ ಬಳಸಿದ ಕನ್ನಡ ನುಡಿಕಟ್ಟಿನ ಜೊತೆಗೆ ಇವತ್ತಿನ ವೈದಿಕ ಪಂಡಿತರನೇಕರು ಬಳಸುವ ಕನ್ನಡಕ್ಕೆ ಹೋಲಿಸಿದರೆ ತಿಳಿಯುತ್ತದೆ. ಅದನ್ನ ನಾವು ಕಂಪೇರ್ ಮಾಡಿದೀವಿ ಅಂದ್ರೆ ನಮ್ಗೆ ತಿಳಿತದೆ ಅದು ವಚನ ಸಾಹಿತ್ಯದ ಹಿರಿಮೆ, ವಚನ ವಾಂಗ್ಮಯದ ಹಿರಿಮೆ ಎಷ್ಟು ಅಂತ. ಆಮೇಲೆ ಮುಂದುವರೆದು ಬಹಳಷ್ಟು ಕಟುವಾಗಿ ಏನ್ ಹೇಳ್ತಾರೆ ಅಂದ್ರೆ ಕಣ್ಣೆದುರಿನ ಕಾವ್ಯ ಅಂದ್ರೆ ವಚನ ವಾಂಗ್ಮಯ, ಕಣ್ಣೆದುರಿನ ಕಾವ್ಯ ನೋಡಲಾರದವರು ಮಾತ್ರ, ಇಂಥ ವಚನ ವಾಂಗ್ಮಯದ ಮಹತ್ವವನ್ನ ವಿಶಿಷ್ಟತೆಯನ್ನ ಅರಿಯದವರು ಮಾತ್ರ ಮಂಕುತಿಮ್ಮನ ಕಗ್ಗ ಕಾವ್ಯವೆಂದು ಕರೆಯುವ ದುರ್ಗತಿ ತಲುಪುತ್ತಾರೆ ಅಂತ ಹೇಳ್ತಾರೆ. ಪಿ ಲಂಕೇಶ್ ಅವರು ಈ ಹಾರಿ ಬಂದ ನಿಗೂಢ ಪಕ್ಷಿ ಅನ್ನುವಂತ ಒಂದು ಪುಸ್ತಕದಲ್ಲಿ ಬರೀತಾರೆ. ಅದು ಬಸವಣ್ಣವ್ರ ಕುರಿತು ಅವ್ರದೇ ಒಂದು ಕಾದಂಬರಿ ಕೂಡ, ಸಂಕ್ರಾಂತಿ ಕಾದಂಬರಿ ಕೂಡ ಬರೆದಿದ್ದಾರೆ. ಪಿ ಲಂಕೇಶರು ಕೂಡ ನಮ್ಮ ನಾಡಿನ ಹಿರಿಯ ಸಾಹಿತಿ ಜ್ಞಾನಪೀಠ ಪ್ರಶಸ್ತಿಯನ್ನ ಪಡೆದವರು. ಅವರ ನುಡಿಗಳು, ಅವರ ಮಾತುಗಳು ಕೂಡ ಅಷ್ಟೇ ನಮಗೆ ಈ ವಚನ ಸಾಹಿತ್ಯದ ವಿಶಿಷ್ಟತೆಯನ್ನ ತಿಳಿದುಕೊಳ್ಳಿಕ್ಕೆ ಒಂದು ಸಾಧ್ಯ ಆಗ್ತದೆ ಅಂತ ಹೇಳಿ ಅವಕಾಶಕ್ಕೆ ಧನ್ಯವಾದಗಳು. ಎಲ್ಲರಿಗೂ ಶರಣಾರ್ಥಿಗಳು. ಧನ್ಯವಾದಗಳು ಮೇಡಮ್. ಸುರೇಶ್ ದೇಸಾಯಿ ಸರ್ ಮಾತಾಡ್ತಾರೆ ಕೇಳ್ರಿ. ಸುರೇಶ್ ದೇಸಾಯಿ ಸರ್, ಮಾತಾಡಿ ಸರ್. ಸುರೇಶ್ ದೇಸಾಯಿ ಸರ್, ಮತ್ತಾರು ಮಾತಾಡ್ತಾರ ಕೇಳ್ರಿ, ಇಲ್ಲಿಕ್ಕೆ ಮುಂದೆ ತಗೋರಿ. ಯಾರಾದ್ರೂ ಮಾತನಾಡುವವರಿದ್ರೆ ಮಾತನಾಡಬಹುದು, ದಯಮಾಡಿ. ಶರಣಾರ್ಥಿಗಳು. ನಾನು ಅನ್ನಪೂರ್ಣ ಅಗಡಿ. ಅನ್ನಪೂರ್ಣ ಅಗಡಿ ಮೇಡಮ್ ಮಾತಾಡ್ರಿ. ಇವತ್ತಿನ ಶಾರದಮ್ಮ ಅಕ್ಕನವರ ಒಂದು ಪ್ರವಚನ ಬಹಳ ಕಥೆಗಳನ್ನು ಮಧ್ಯೆ ಮಧ್ಯೆ ಉಪಕಥೆ ಮತ್ತು ಕಾರಣಗಳನ್ನು ಕೊಟ್ಟು ಬಹಳ ಚೆನ್ನಾಗಿ ಹೇಳಿದ್ರು. ಅವರಿಗೆ ನನ್ನ ಶರಣಾರ್ಥಿಗಳು. ಇವತ್ತು ತುಂಬಾ ಜನ ಸಂಖ್ಯೆಯಲ್ಲಿ ನಮ್ಮ ಶರಣರು ಸೇರಿದ್ದಾರೆ. ನಾನು ಇಲ್ಲಿ ಒಂದು ಏನ್ ಬಯಸ್ತೀನಿ ಅಂದ್ರೆ ಇದು ದಯೆಯ ಧರ್ಮ, ಇದನ್ನ ಒಂದು ಸಣ್ಣ ಮಾತಿನಲ್ಲೇ ನಮ್ಮ ಶರಣರು ವಚನದಲ್ಲಿ ದಯೆಯೇ ಧರ್ಮ ಅಂತ ಹೇಳ್ಯಾರ. ದಯ ಬಿಟ್ರೆ ಬೇರೆ ಯಾವ್ದೋ ಧರ್ಮ ಅಲ್ಲ. ಈ ದಯಾ ಅಂತ ನಾವು ಹುಡುಕೊಂಡು ಹೋದ್ರೆ ಅದ್ರೊಳಗೆ ಎಲ್ಲಾ ಸಿಕ್ಬಿಡ್ತಾವ ನಮ್ಗ್ ಧರ್ಮ ಯಾವ್ದು ಅನ್ನೋದು. ಈ ವಚನದಲ್ಲಿ ದಯೆ ಧರ್ಮದ, ದಯೆ ಇಲ್ಲದ ಧರ್ಮ ಯಾವ್ದು? ದಯವೀರ್ಯ ಬೇಕು ಸಕಲ ಪ್ರಾಣಿಗಳಲ್ಲಿ. ಒಂದು ಅಣು ತೃಣ ಕಾಷ್ಟಗಳಿಗೂ ನಮ್ಮ ದಯ, ಗಿಡ ಮರ ಎಲ್ಲ ಕಡೆ ನಮ್ಮ ದಯ ಇರ್ಬೇಕು ಅಂತ ಹೇಳ್ಯಾರ. ಮತ್ತೆ ಇನ್ನೊಂದು ಎರಡನೇ ವಿಷಯ ನಾ ಏನ್ ಹೇಳ್ಬೇಕಂತನಿ ಅಂದ್ರ, ಬಸವಣ್ಣವ್ರು ಕನ್ನಡದಲ್ಲಿ ಮಾತನಾಡಿ ಕನ್ನಡದಲ್ಲೇ ದೇವ್ರನ್ನ ವಿಳಾಸವಾದ್ಮೇಲೆ ನಾವು ಯಾಕೆ ಮೇಡಮ್ ಸರ್ ಅಂತ ನಾವು ಯಾಕೆ ಮಾತಾಡ್ಬೇಕು? ನಾವು ಅಕ್ಕ ಅಂತಾನೆ ಕರೆಯೋಣ. ಎಲ್ಲಾ ಕಡೆ ನಾನು ಆಫೀಸ್ನಲ್ಲೂ ಕೂಡ ನಾನು ಮೇಡಮ್ ಅನಿಸ್ಕೊಳ್ಳೋದಿಲ್ಲ. ನನಗೆ ಅಮ್ಮ ಅಂತ ಕರೀತಾರೆ ಎಲ್ಲಾರು, ಅಮ್ಮ ಅಮ್ಮ ಅಂತಾನೆ ಕರೀತಾರೆ. ಅದಕ್ಕೆ ನಾವು ಅಕ್ಕ ಮತ್ತು ಅಮ್ಮ, ಈ ವರ್ಡನ್ನು, ಅಣ್ಣ, ಈ ತಮ್ಮ, ಈ ಒಂದು ಶಬ್ದಗಳನ್ನು ಉಪಯೋಗಿಸಿ ಬಸವಣ್ಣನವರ ಒಂದು ಕನ್ನಡ ಪ್ರೀತಿಗೆ ನಾವು ಕೃತಜ್ಞತೆ ಸಲ್ಲಿಸೋಣ ಅಂತ ನಾನು ಹೇಳ್ತೇನೆ. ಅದಕ್ಕೆ ನೀವೇನಂತೀರಿ? ಇಷ್ಟೇ ನಾನು ಹೇಳ್ಬೇಕಾಗಿತ್ತು. ಇವತ್ತಿನ ಉಪನ್ಯಾಸ ಬಹಳ ಚೆನ್ನಾಗಿತ್ತು. ಎಲ್ಲ ಉಪನ್ಯಾಸ ಗೈದವರಿಗೂ ಏರ್ಪಡಿಸಿದವರಿಗೂ ನನ್ನ ಅನಂತ ಶರಣಾರ್ಥಿಗಳು. ಧನ್ಯವಾದಗಳು ಅಕ್ಕ. ಈಗ ಶರಣು ಸಮರ್ಪಣೆಯನ್ನ ಮಾಡಲಿದ್ದಾರೆ ಶರಣೆ ಬನಶ್ರೀ ಹತ್ತಿಯವರು. ಅಕ್ಕ ಬನಶ್ರೀ ಹತ್ತಿ. ಅವ್ರಿಲ್ಲ ಅಂತ ಅನಿಸ್ತೈತ್ರಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮ್ಮ. ಬನಶ್ರೀ ಹತ್ತಿ ಮೇಡಮ್ ಅದಿರಿ?
ಓಕೆ, ನಾನೇ ಮಾಡ್ತೇನ್ರಿ. ಸುಧಾ ಮೇಡಮ್ ತಾವೇ ಮಾಡ್ರಿ. ಓಂ ಶ್ರೀ ಗುರುಬಸವ ಲಿಂಗಾಯ ನಮಃ. ಎಲ್ಲರಿಗೂ ಶರಣು ಶರಣಾರ್ಥಿ. ವಚನ ಅಧ್ಯಯನ ವೇದಿಕೆ, ಬಸವಾದಿ ಶರಣರ ಚಿಂತನ ಕೂಟ ಹಾಗೂ ಅಕ್ಕನ ಅರಿವು ಸಂಘಟನೆಗಳಿಂದ ಶರಣೆ ವಿದ್ಯಾ ಲಕ್ಷ್ಮೀಶ್ ಹುಂಡೇಕರ್ ಅವರ ತಾಯಿಯವರಾದ ಶರಣೆ ಸುವರ್ಣ ಸೂರ್ಯಕಾಂತ ಅಬ್ಬಿಗೇರಿ ಅವರ ಹೆಸರಿನಲ್ಲಿ ಏರ್ಪಡಿಸಿದ ವಿಶೇಷ ದತ್ತಿ ಉಪನ್ಯಾಸದಲ್ಲಿ ಮೊದಲಿಗೆ ವಚನಗಳಲ್ಲಿ ವಿಶಿಷ್ಟತೆ ಬಗೆಗೆ ಮಾತನಾಡಿದ ಶರಣೆ ಶಾರದಮ್ಮ ಅಧ್ಯಕ್ಷರು, ರಾಷ್ಟ್ರೀಯ ಬಸವದಳ ಬಳ್ಳಾರಿ ಅವರಿಗೆ ನಮ್ಮ ವೇದಿಕೆಯ ಪರವಾಗಿ ಅನಂತ ಭಕ್ತಿಪೂರ್ವಕ ಶರಣು ಶರಣಾರ್ಥಿಗಳು. ನಂತರ ನಮ್ಮ ಮಾರ್ಗದರ್ಶಕರಾದ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರು ಬಹಳಷ್ಟು ವಚನಗಳನ್ನು ಉದಾಹರಿಸುತ್ತಾ, ವಚನಗಳು ಓದುತ್ತಾ ಮತ್ತು ಅವುಗಳನ್ನು ತಿಳಿದುಕೊಳ್ಳುತ್ತಾ ಪ್ರತಿನಿತ್ಯ ಅವು ನವೀನವಾಗುತ್ತವೆ ಎನ್ನುವುದನ್ನು ತಿಳಿಸಿಕೊಟ್ಟರು. ಅವರಿಗೂ ಸಹ ಅನಂತ ಭಕ್ತಿಪೂರ್ವಕ ಶರಣು ಶರಣಾರ್ಥಿಗಳು. ಇವತ್ತಿನ ದತ್ತಿ ದಾಸೋಹಿಗಳಾದ ಗೆಳತಿ ವಿದ್ಯಾ ಹುಂಡೇಕರ್ ಅವರು ಬೆಳಗಾವಿಯ ಎಲ್ಲ ಕಾರ್ಯಕ್ರಮಗಳಲ್ಲೂ ಮುಂಚೂಣಿಯಲ್ಲಿರುವ ಅವರಿಗೆ ಅನಂತ ಧನ್ಯವಾದಗಳು. ಇವತ್ತಿನ ಪ್ರಾರ್ಥನೆ ನಡೆಸಿಕೊಟ್ಟ ಜಗದೇವಿ ದಂಡ್ರ ಅವರಿಗೆ, ನಂತರ ವಚನ ಮಂಗಳ ಮಾಡುತ್ತಿರುವ ತ್ರಿವೇಣಿ ವಾರದ್ ಅವರಿಗೆ ಅನಂತ ಶರಣು ಶರಣಾರ್ಥಿಗಳು. ಅಚ್ಚುಕಟ್ಟುತನದಿಂದ ಸ್ವಾಗತ, ಪರಿಚಯ ಮತ್ತು ಪ್ರಾಸ್ತಾವಿಕ ನುಡಿಗಳನ್ನಾಡಿದ ಗೌರಮ್ಮ ನಾಶಿ ಮೇಡಮ್ ಅವರಿಗೂ ಸಹ ಅನಂತ ಧನ್ಯವಾದಗಳು. ಅತ್ಯುತ್ತಮವಾಗಿ ನಿರೂಪಣೆ ಮಾಡುತ್ತಿರುವ ಜಯಶ್ರೀ ಹಸ್ಬಿ ಮೇಡಮ್ ಅವರಿಗೂ ಸಹ ಅನಂತ ಶರಣು ಶರಣಾರ್ಥಿಗಳು. ಇಂದಿನ ಸಂವಾದದಲ್ಲಿ ಪಾಲ್ಗೊಂಡ ಅನ್ನಪೂರ್ಣ ಅಗಡಿ ಮೇಡಮ್, ಶಾರದಮ್ಮ ಪಾಟೀಲ್ ಮೇಡಮ್, ಮಹದೇವಪ್ಪ ಸರ್, ಸಾಲಕ್ಕಿ ಸರ್ ಅವರಿಗೂ ಸಹ ಅನಂತ ಶರಣು ಶರಣಾರ್ಥಿಗಳು. ಇಂದಿನ ಎಲ್ಲ ಸಂಯೋಜಕರಿಗೆ, ಸಂಘಟಕರಿಗೆ, ತಾಂತ್ರಿಕ ಸಹಾಯಕರಿಗೆ ಮತ್ತು ಇಲ್ಲಿ ನೆರೆದ ಎಲ್ಲ ಬಸವ ಭಕ್ತರಿಗೆ ಇನ್ನೊಮ್ಮೆ ಅನಂತ ಶರಣು ಶರಣಾರ್ಥಿಗಳು. ಈಗ ವಚನ ಮಂಗಳ ಹೇಳಿ ಮೇಡಮ್. ಧನ್ಯವಾದಗಳು ಸುಧಾ ಪಾಟೀಲ್ ಅಕ್ಕ ಅವರಿಗೆ. ಇಂದಿನ ಕಾರ್ಯಕ್ರಮದ ಅಂತಿಮ ಘಟ್ಟ ವಚನ ಮಂಗಳ. ವಚನ ಮಂಗಳವನ್ನ ಮಾಡಲು ಬರ್ತಾ ಇದ್ದಾರೆ ಶರಣೆ ತ್ರಿವೇಣಿ ವಾರದ್ ಅಕ್ಕ ಅವರು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಮನವಿಕಾರ ಜನನ ಮರಣ ಸ್ಥಿತಿ ಕಾರಣ, ಅನುವಿಕಾರ ಮನೋವಿಕಾರ ಜನನ ಮರಣ ಸ್ಥಿತಿ ಕಾರಣ, ಒನ್ನು ತೋರಿದೆ ಒನ್ನ ತೋರಿದೆ ಜಗದ ಕಣ್ಣ ಮೊದಲಿಗೆ, ತನುವಿಕಾರ ಮನೋವಿಕಾರ ಜನನ ಮರಣ ಸ್ಥಿತಿ ಕಾರಣ, ಒನ್ನ ತೋರಿದೆ ಒನ್ನ ತೋರಿದೆ ಜಗದ ಕಣ್ಣ ಮೊದಲಿಗೆ, ಹೆಣ್ಣ ತೋರಿದೆ ಜಗದ ಕಣ್ಣ ಮೊದಲಿಗೆ ಮಣ್ಣ ಹಿವಿದೆ ಜಗದ ಕಣ್ಣ ಮೊದಲಿಗೆ, ಮಣ್ಣ ಹಿವಿದೆ ಜಗದ ಕಣ್ಣ ಮೊದಲಿಗೆ, ತನ್ನುವ ತಪ್ಪಿಸಿ ಜಗದ ಸಂಸಾರ ಒಪ್ಪಿಸಿ, ತನ್ನುವ ತಪ್ಪಿಸಿ ಜಗದ ಸಂಸಾರ ಒಪ್ಪಿಸಿ, ನುಣ್ಣಗೆ ಹೋದನು ಆಯದಿ ನುಣ್ಣಗೆ ಹೋದನು ಆಯದಿ, ನುಣ್ಣಗೆ ಹೋದನು ಆಯದಿ, ಮಹಾದಾನಿ ಸುಡಳ 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 ಮಹಾದಾನಿ ಸುಡಳ
ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು ಮೇಡಮ್. ಶರಣಾರ್ಥಿಗಳು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಶರಣ ಬಂಧುಗಳಿಗೆ ಶರಣಾರ್ಥಿ. ನಾಳೆ 10 ಗಂಟೆಗೆ ಗೂಗಲ್ ಮೀಟ್ ಅಂತ ಹೇಳಿ ಮೇಡಮ್. ನಾಳೆ 10 ಗಂಟೆಗೆ ಎಲ್ಲ ಶರಣ ಬಂಧುಗಳು ಗೂಗಲ್ ಮೀಟ್ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೇಕು ಅಂತ ಕಳಕಳಿಯಿಂದ ಬೇಡ್ಕೋತೀನಿ. ದಯಮಾಡಿ ಎಲ್ಲ ಶರಣ ಬಂಧುಗಳು ಭಾಗವಹಿಸ್ಬೇಕು ನಾಳೆ ಬೆಳಿಗ್ಗೆ 10 ಗಂಟೆಗೆ. ಶರಣಾರ್ಥಿಗಳು. ಶರಣಾರ್ಥಿಗಳು. ಎಲ್ಲರಿಗೂ ಶರಣಾರ್ಥಿಗಳು. ಸರ್ವರಿಗೂ ಶರಣಾರ್ಥಿಗಳು. 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 ಮುಗಿತನ ಅಂತ ಅಷ್ಟೇ ಕೊಡ್ತೇವೆ. ಅವ್ರೊಬ್ರು ಯಾರು